ಸಹೋದರ ಸಹೋದರಿ, ನಿಮ್ಮೆಲ್ಲರಿಗೂ ಪ್ರೀತಿಯ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿಸಿಕೊಳ್ಳುತ್ತಾ ಈ ಸುಂದರವಾದಂತ ವಾರದ ಮೊದಲ ದಿವಸದಲ್ಲಿ ನಾವು ಕೂಡಿಕೊಂಡಿದ್ದೇವೆ. ಭಯದಿಂದಲೂ ಭಕ್ತಿಯಿಂದಲೂ ಆರಾಧನೆಗೆ ನಾವು ಸಾಗುವ, ಎಚ್ಚರಿಕೆಯಿಂದ ಈ ಆರಾಧನೆಗೆ ನಾವು ಸಾಗುವ. ನಮ್ಮನ್ನು ಒಂದು ಬದಿಯಲ್ಲಿ ಒತ್ತಿ ನಮ್ಮನ್ನು ಪೂರ್ಣವಾಗಿ ದೇವರಿಗೆ ಒಪ್ಪಿಸುವ ದೇವರು ತಾನೇ ಈ ಆರಾಧನೆಯಲ್ಲಿ ಇದ್ದಾನೆ ಎಂಬಂತ ಆಲೋಚನೆಯಲ್ಲಿ ನಾವು ಈ ಆರಾಧನೆಗೆ ನಾವು ಸಾಗುವ. ದೇವರು ಆತನ ಪ್ರಭಾವವನ್ನ ಆರಾಧನೆಯಲ್ಲಿ ಆತನ ವರ್ಷಿಪ್ ಮಾಡುವಾಗ ಕಳಿಸ್ಕೊಡ್ತಾನೆ ಅಂತ ವೇದವಾಗಿ ತಿಳಿಸ್ತದೆ. ಹಳವಡಿಕೆ ನಮಗೆ ಎಷ್ಟು ನಿದರ್ಶನವಾಗಿದೆ. ಗುಡಾರದಲ್ಲಿ ದೇವರನ್ನು ಆರಾಧಿಸಕ್ಕೆ ಬಂದಾಗ ಹಿರಿಯರಾದಂಥ ಪೂರ್ವಿಕರಾದಂಥ ನಮ್ಮ ಹಿರಿಯ ತಂದೆಗಳಾದಂಥ ಇಸ್ರಾಯೇಲ್ ಜನರು ಅವರ ತಲೆಯನ್ನು ಬಗ್ಗಿಸಿ ದೇವರಿಗೆ ಮಹಿಮೆಪಡಿಸುವಾಗ, ಯಾಜಕತ್ವದ ಕಾರ್ಯಗಳು ನಡೆಯುವಾಗ, ಲೇವಿಯರ ಆರಾಧನೆಯ ಕಾರ್ಯಕ್ರಮಗಳು ನಡೆಯುವಾಗ, 12 ಗೋತ್ರದವರಲ್ಲಿ ಆವರಿಸಿಕೊಂಡಾಗ ಆಕಾಶದಿಂದ ಪ್ರಭಾವವು ಆ ಗುಡಾರದಲ್ಲಿ ಆವರಿಸಿಕೊಂಡಿದೆ ಅಂತ ನೋಡುತ್ತೇವೆ. ಇವತ್ತು ಆತ್ಮಿಕವಾದಂತ ನಾವು ಸಹ ಅದೇ ಕಾರ್ಯದಲ್ಲಿ ನಾವಿದ್ದೇವೆ. ಹೇಳಕ್ಕೋದ್ರೆ ಅವ್ರಿಗಿಂತ ಹೆಚ್ಚಾಗಿ ಇದ್ದೇವೆ ಅಂತ ಹೇಳೋದು ತಪ್ಪೇನಿಲ್ಲ. ಅದರಿಂದ ನನ್ನ ಪ್ರಿಯ ಸಹೋದರ ಸಹೋದರರೇ, ಆರಾಧನೆ ಎಂಬುದು ತುಂಬಾ ಮೌಲ್ಯವಾದಂತ ಕಾರ್ಯ. ಅದಕ್ಕಾಗಿ ನಾವು ಎಚ್ಚರಿಕೆಯಿಂದ ನಾವು ಸಾಗುವ. ನಾವು ವಾಕ್ಯದ ಭಾಗ್ಯ ಹೋಗೋದ್ರಿಂದ ಮುಂಚೆ ಪ್ರಾರ್ಥನೆ ಸಹ. ನಮ್ಮ ಬಹಳವಾಗಿ ಪ್ರೀತಿಸಿದ ಪರಲೋಕ ತಂದೆಯೇ, ನಮ್ಮ ಹೃದಯದ ಬಾಗಿಲು ತೆರೆಸು, ನಮ್ಮ ಕಿವಿಗಳನ್ನ ತೆರೆಸು, ವಾಕ್ಯದಲ್ಲಿ ಶ್ರದ್ಧೆಯನ್ನ ನಮಗೆ ದಯಪಾಲಿಸಿಕೊಡು. ಬೋಧಿಸುವಂತ ದಾಸನಂತ ನನ್ನನ್ನು ಪಾದ ಬಳಿಗೆ ಒಪ್ಪಿಸ್ತೇನೆ. ಪವಿತ್ರಾತ್ಮ ಸಹಾಯದೊಂದಿಗೆ ಮಾತ್ರ ಮಾತಾಡೋದಕ್ಕೆ ಬಲಪಡಿಸು. ಅನಿಸಿಕೆಗಳು, ಭಾವನೆಗಳು ಬದಿಯಲುತ್ತಿ ವಾಕ್ಯದ ಅನುಗುಣವಾಗಿ ಪ್ರಬೋಧಿಸುವಂತೆಯೂ ಅದನ್ನು ಕೇಳುವಂತ ಪ್ರತಿಯೊಬ್ಬರ ಕಿವಿಗಳನ್ನು ತೆರೆಸು. ಯೇಸುವಿನ ನಾಮದಲ್ಲಿ ಬೇಡ್ತೇವೆ ಜೀವಳ ತಂದೆಯೇ, ಆಮೆನ್. ಕ್ರಿಸ್ತನ ಪ್ರಿಯರೇ, ಮತ್ತೊಂದಾರ್ಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಹೊಂದಿಸಿಕೊಳ್ಳುತ್ತಾ ದಿನಗಳನ್ನ, ಕಾಲಗಳನ್ನ ನಾವು ಕಳೀತಾನೆ ಇದ್ದೀವಿ, ವರ್ಷಗಳನ್ನ ಕಳೀತಾ ಇದ್ದೀವಿ. 25 ಪ್ರಾರಂಭ ಆಗಿದ್ದು ನಮ್ಗೆ ಗೊತ್ತಿದೆ, ಆದ್ರೆ 25 ಮುಕ್ತಾಯಕ್ಕೆ ನಾವು ಬಂದಿದ್ದೇವೆ. ದೇವರು ತಾನೇ ಆತನ ಮಹಿಮೆಯಲ್ಲಿ ನಮ್ಮ ನಡೆಸಿದ್ದಾನೆ. ಎಲ್ಲ ಆರೋಗ್ಯವಾಗಿಯೂ ಸಂತೋಷಕರವಾಗಿದ್ದೀರಿ ಅಂತ ನಾನು ಬಯಸ್ತೇನೆ. ದೇಹ ಏರು ಇಳಿತ ಹಾಗೆ ಆಗತ್ತೆ. ವಾತಾವರಣಗಳು ಬದಲಾವಣೆ ಆದಾಗ, ಪ್ರಕೃತಿಯ ನಿಯಮಗಳು ಬದಲಾವಣೆ ಆದಾಗ ಮನುಷ್ಯನ ದೇಹವು ಸಹ ಏನಾಗುತ್ತೆ, ಏರಿಳಿತ ಆಗುತ್ತೆ. ದಿಢೀರಂತ ಸ್ವಲ್ಪ ಕೋಲ್ಡ್ ಬಾಡಿ ಇರೋರಿಗೆ ಆ ಕೋಲ್ಡ್ ಸಂದರ್ಭ ಬಂದಾಗ ಸ್ವಲ್ಪ ಕೋಲ್ಡ್ ಆಗುತ್ತದಾಗಲಿ, ಹೀಟ್ ಬಾಡಿಯವರಿಗೆ ಬೇರೆ ರೀತಿಯಲ್ಲಿ ಎಲ್ಲ ಆಗುತ್ತೆ. ಮುಪ್ಪಿನಲ್ಲಿರೋರಿಗೆ ತುಂಬಾ ಜಾಗೃತಿಯಿಂದ ಇರಬೇಕಂದ್ರೆ ವೈದ್ಯರು ಸಹ ಸಲಹೆ ಕೊಡ್ತಾರೆ. ಚಿಕ್ಕ ಮಕ್ಕಳಿಗೂ ಸಹ ವೈದ್ಯರು ಸಲಹೆ ಕೊಡ್ತಾರೆ, ಎಚ್ಚರಿಕೆಯಾಗಿ ನೋಡಿ, ಸ್ವಲ್ಪ ಗರಂ ಆಗಿದೆ. ಯಾಕಂದ್ರೆ ಈಗ ಇನ್ನು ಮುಂದೆ ನಾವು ಏನ್ ಸಂಧಿಸ್ತೇವೆ, ನವೆಂಬರಿಂದ ಏನು ಜನವರಿಗಿಂತ ಚಳಿಗಾಲ ತುಂಬಾ ಎಚ್ಚರಿಕೆ ಆದಂತ. ನಾನು ಕೇಳಿದಂತ ಮಟ್ಟಿಗೆ ಚಳಿಗಾಲ ಎಂಬುದು ತುಂಬಾ ಜಾಗೃತಿಯಾದಂತ ತಿಂಗಳು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಹೆಚ್ಚಾಗಿ ಮರಣ ಹೊಂದುವಂತ ದಿನ ಅಂತೆ ಅದು. ತುಂಬಾ ವೃದ್ಧಾಪ್ಯದಲ್ಲಿರೋರಿಗೆ ಹೇಳುವಂತ ಮಾತು. ಯಾಕಂದ್ರೆ ಚಳಿ ಹಾರ್ಟ್ ಬೀಟ್ ಅನ್ನ ತುಂಬಾ ಇದು ಮಾಡುತ್ತೆ, ಹಾಗೆ ವೈದ್ಯಕೀಯವಾದಂತ ಮಾತಾಗಿರ್ಲಿ. ಅದರ ಬಗ್ಗೆ ನಾನು ಮಾತಾಡಕ್ ಬಂದಿಲ್ಲ. ಇವತ್ತು ಒಂದು ವಿಷಯವನ್ನ ಗಮನಿಸುವ ಪ್ರಿಯರೇ, ತುಂಬಾ ಎಲ್ಲ ನಮ್ಮ ಕಿವಿಗಳನ್ನ ತೆರೆಯುವ. ದೇವರು ತನ್ನ ಪ್ರಕೃತಿಯ ನಿಯಮದಲ್ಲಿ ಮಾಡಿದಂತ ವಿಷಯ ಅಂದ್ರೆ ಒಂದು ಸೈಕಲಿಂಗ್ ಮಾಡಿದ್ದಾರೆ, ಒಂದು ರನ್ನಿಂಗ್ ವೇ ಮಾಡಿದ್ದಾರೆ. ಯಾವ್ದೆಲ್ಲ ರನ್ನಿಂಗ್ ವೇ ಇದೆ ಪ್ರಕೃತಿಲಿ? ಯಾವ್ದೆಲ್ಲ ರನ್ನಿಂಗ್ ವೇ ಇದೆ? ಭೂಮಿ ರನ್ನಿಂಗ್ ವೇ ಇದೆ, ಇನ್ಯಾವ್ದು ರನ್ನಿಂಗ್ ವೇ ಇದೆ? ಎಲ್ಲ ಪ್ಲಾನೆಟ್ಸ್ ಎಲ್ಲ ಏನಾಗಿದೆ, ಸೂರ್ಯನ ಸುತ್ತದ ಎಲ್ಲ ರನ್ನಿಂಗ್ ವೇ. ಅಂದ್ರೆ ಅದು ಸೈಕಲ್ ತರ ಇದೆ. ನಾವು ಇವತ್ತೊಂದು ಸೈಕಲ್ ನಾನು ನಿಮಗೆ ಪರಿಚಯ ಮಾಡ್ಕೊಡಕ್ ಇಷ್ಟಪಡ್ತೇನೆ. ನಮ್ಗೆ ಗೊತ್ತಿರುವಂತ ಸೈಕಲ್ ಅದು. ಯಾವಾಗ ಆ ಸೈಕಲ್ ಅನ್ನ ತುಳಿತೀವೋ ಆ ಸೈಕಲ್ ಏನಾಗುತ್ತೆ, ಮುಂದೆ ಸಾಗುತ್ತೆ. ಯಾವಾಗ ಸೈಕಲ್ ನ ತುಳಿಯದೆ ನಾನು ಹಾಗೆ ಪೆಟ್ರೋಲ್ ಮೇಲೆ ನಾನು ಕಾಲಿಟ್ಟಿದ್ರು ಸೈಕಲ್ ಏನಾಗುತ್ತೆ, ಅಲ್ಲಿಗೆ ತಟಸ್ಥ ಆಗುತ್ತೆ. ಹೇಗೆ ನಾವು ಎಕ್ಸಲೇಟರ್ ಕೊಟ್ಟಾಗ ಗಾಡಿ ಮುಂದೆ ಹೋಗುತ್ತೋ, ಅದು ಮುಂದೆ ಹೋಗ್ಲಿಲ್ಲ ಅಂದ್ರೆ ಎಕ್ಸಲೇಟರ್ ನಾನು ಬಿಟ್ರೆ ಈಗ ಮುಂದೆ ಹೋಗೋದಲ್ಲ, ಹಾಗೆ ನಿಂತ್ಕೋದಲ್ಲ, ನಮ್ಗೆ ಗೊತ್ತಿರುವಂತದ್ದೇ. ನಮ್ಮ ಬದುಕು ಎಂಬಂತ ಸೈಕಲ್ ಅಲ್ಲಿ ನಾವು ಹೊಡೆಯುವಂತ ಪೆಟ್ರೋಲು ಎಷ್ಟರ ಮಟ್ಟಿಗೆ ಅನ್ನೋದು ಇವತ್ತು ನೋಡುವ ಪ್ರೇರಣೆ. ಆ ಸೈಕಲ್ಗಳು ಯಾವುದು 4 ಭಾಗವಾಗಿ ವಿಂಗಡಿಸಲ್ಪಟ್ಟಿದೆ. 4 ಭಾಗವಾಗಿ ನಿಮ್ಮ ಜೊತೆಯಲ್ಲಿ ಮಾತಾಡ್ತೇನೆ. ಈ ಸೈಕಲ್ ಎಂಬುದು ನನ್ನ ಭಾವನೆಯಲ್ಲಿ ನಾನು ತೆಗೆದುಕೊಳ್ಳುವಂತ ಪಾಠದಲ್ಲಿ ಇಸ್ ಎ ಹೌಸ್, ಮನೆ ಎಂಬಂತ ಸೈಕಲ್ಗಳು 4 ಮನೆಗಳಿದೆ. ಈ 4 ಮನೆಯಲ್ಲಿ ನಾನು ಇಷ್ಟರ ಮಟ್ಟಿಗೆ ನನ್ನ ಮನೆ ಎಂಬಂತ ಸೈಕಲ್ಗಳನ್ನ ತುಳಿತಾ ಇದ್ದೀನಿ. ಇವತ್ತು ಸ್ವಲ್ಪ ವೇದ ವಾಕ್ಯದ ಕಡೆ ಹೋಗುವ. ಮನೆ ಅಂದ್ರೆ, ಹೌಸ್ ಅಂದ್ರೆ ನಮ್ಮ ಭಾವನೆಗಳಲ್ಲಿ ಈ ಕಟ್ಟಡದ ಮೇಲೇನೆ ನಮಗೆ ಇರ್ತದೆ.
ಇದು ಕಟ್ಟಡ ಮನೆಯಲ್ಲ, ಮನೆ ಎಂಬಂತ ಹೇಳಿಕೊಳ್ಳುವುದಕ್ಕೆ ನಮಗೆ ಒಂದು ಗುರುತಾಗಿರುವಂತ ಒಂದು ಛಾಯೆ ಅಷ್ಟೇ ಈ ಮನೆ. ಈ ಮನೆಗಳಲ್ಲೂ ಅನೇಕ ರೀತಿಯಾದ ಮನೆಗಳಿದೆ. ಮನೆ ಅನ್ನೋದಕ್ಕೆ ಗುಡಿಸಲಿಗೂ ಮನೆ ಅಂತೀವಿ, ದೊಡ್ಡ ಮಾಳಿಗೆಯಲ್ಲಿರುವಂತಹ ಬಂಗಲೆಗೂ ಮನೆ ಎಂಬ ಪದವನ್ನು ಉಪಯೋಗಿಸ್ತೇವೆ. ಅದನ್ನು ಹೌಸೆ. ಆದ್ರೆ ವಿಭಿನ್ನವಾಗಿರ್ತದೆ, ಮನೆಗಳು ವಿಭಿನ್ನವಾಗಿರ್ತದೆ. ಆದ್ರೆ ಸತ್ಯವೇದ ಆ ಮನೆಗಳ ಬಗ್ಗೆ ಮಾತಾಡೋದಿಲ್ಲ. ಈ ವಿಭಿನ್ನವಾದಂತ ಈ ಕಟ್ಟಡದ ಮನೆಗಳು ಶಾಶ್ವತವಾದದಲ್ಲ. ಎಲ್ಲ ಗೊತ್ತಿದೆ ಅದಲ್ಲ, ನಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ನಿಮ್ಗೆಲ್ಲ ಚಿಕ್ಕ ಮಕ್ಕಳಿಂದ ಎಲ್ಲರಿಗೂ ಗೊತ್ತಿದೆ, ಇಸ್ ನಾಟ್ ಲಿವಿಂಗ್ ದಿಸ್ ಹೌಸ್. ಇದು ನಿಜವಾದಂತ ಮನೆ ಅಲ್ಲ. ಡಿಸ್ಟ್ರಾಯ್ ಆಗುತ್ತೆ ಒಂದ್ ದಿವಸ ಅಂತ ಗೊತ್ತು. ಡಿಸ್ಟ್ರಾಯ್ ಆಗಿರೋ ವಿಷಯಗಳು ಸಹ ನೀವು ನೋಡಿದ್ದೀನಿ. ಕಳೆದ ವರ್ಷದಲ್ಲಿ ನೆನೆಸ್ತೇನೆ, ಕೇರಳ ಭಾಗದಲ್ಲಿ ನಡೆದಂತ ಒಂದು ಘಟನೆ ನಿಮ್ಗೆಲ್ಲ ಜ್ಞಾಪಕದಲ್ಲಿದೆ. ಏನಾಯ್ತು, ರಾತ್ರಿ ದೊಡ್ಡ ಒಂದು ಮಣ್ಣು ಕುಸಿದಲ್ಲಿ ಎಷ್ಟೋ ಮನೆಗಳು ನಷ್ಟ ಆಯ್ತು. ಮನೆಯಲ್ಲಿದ್ದಂತ ಮನುಷ್ಯರು ಸಹ ಸತ್ತಿರೋರು. ಎಷ್ಟೋ ಯುದ್ಧಗಳಲ್ಲಿ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಬಂಗಲೆಗಳು, ಮನೆಗಳು ನಾಶ ಆದಂತ ವಿಷಯಗಳನ್ನ ನಾವು ಯೂಟ್ಯೂಬ್ ಅಲ್ಲೇ ನೋಡ್ತಾ ಇದೀವಿ, ಕೇಳ್ತಾ ಇದೀವಿ, ನೋಡ್ತಾ ಇದೀವಿ. ಎಷ್ಟೋ ಕಡೆ ದೊಡ್ಡ ಹೈವೇ ರೋಡ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ ಗೌರ್ಮೆಂಟ್ ಅವರು, ಅಲ್ಲಿರುವಂತ ರೋಡ್ ಬದಿಯಲ್ಲಿರುವಂತ ಮನೆಗಳಾಗಲಿ ಕಟ್ಟಡಗಳಾಗಲಿ ಏನ್ ಮಾಡ್ತಾರೆ, ಅದನ್ನ ಡಿಸ್ಟ್ರಾಯ್ ಮಾಡ್ತಾರೆ. ಓವರ್ ಆಗಿ ಕಟ್ಟಿರುವಂತ ಮನೆ ಏನ್ ಮಾಡ್ತಾರೆ, JCB ತೆಗೆದು ಒಡೆದಾಗ್ತಾ ಇರ್ತಾರೆ. ಇದಲ್ಲ ಈ ಮನೆಯಲ್ಲ. ಇವತ್ತು ನೋಡುವ ನಮ್ಮ ಸೈಕಲ್ ಮನೆಗಳಲ್ಲಿ 4 ರೀತಿಯಾದಂತಹ ಮನೆಗಳು ನಿಮ್ಮ ಜೊತೆಲಿ ಮಾತಾಡಕ್ಕೆ ಇಷ್ಟಪಡ್ತೇನೆ. ಕ್ರಿಸ್ತಲ ಪ್ರಿಯ, ಗಮನ ಇಡಿ, ದಯವಿಟ್ಟು ಗಮನ ಇಡಿ. ಇಲ್ಲಿಗೆ ಸೀಮಿತವಾಗಿದ್ರೆ, ಉಪದೇಶ ಇಲ್ಲಿಗೆ ಸೀಮಿತ ಆದ್ರೆ ಖಂಡಿತವಾಗಿಯೂ ಅದು ನಿಮ್ಮ ಬದುಕಿಗೆ ಪ್ರಯೋಜನಕರವಾಗಿರುವುದಿಲ್ಲ. ನಿಮ್ಮ ಬದುಕಿಗೆ ಪ್ರಯೋಜನ ಆಗ್ಬೇಕು ಅಂದ್ರೆ ಈ 4 ಸೈಕಲ್ ಅನ್ನ ಒತ್ತೋದಕ್ಕೆ ಮುಂದೆ ಆದ್ರೂ ಪ್ರಯತ್ನ ಪಡಿ. ಇದು ನನ್ನನ್ನು ನಾನು ಗದರಿಸ್ಕೊತಾ, ನನ್ನನ್ನು ನಾನು ಎಚ್ಚರಿಸ್ಕೊಳ್ತಾ, ನನ್ನ ಮನೆಯವರಿಗೂ ಸಹ ಹೇಳ್ತಾ ಸಭೆಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಈ ಮನೆಗಳಲ್ಲಿ ನಾನು ಸರಿಯಾದಂತ ರೀತಿಯಲ್ಲಿ ಪೆಟಲ್ ಮಾಡ್ಲಿಲ್ಲ ಅಂದ್ರೆ, ಸರಿಯಾಗಿ ನಾನು ಮುಂದೆ ಸಾಗ್ಲಿಲ್ಲ ಅಂದ್ರೆ, ನನಗ್ ಸಿಗುವಂತ ಮನೆ, ಶಾಶ್ವತವಾದಂತ ಒಂದು ಮನೆ, ಅದು ಖಂಡಿತವಾಗಿಯೂ ಸಿಗೋದಿಲ್ಲ ಅನ್ನೋದೇ ಇವತ್ತಿನ ಪಾಠದ ಸಾರಾಂಶ. இன்று நான் எடுக்க போற இந்த வீடுகள் பத்தி, என்றைக்கும் தேவன் கொடுக்க வேண்டிய வீடை நான் பெற்றுக்கொள்ளணும்னா இந்த உலகத்துல வாழ்கின்ற 3 வீடுகளை பத்தி நான் சொல்றேன். 4வது வீடு தான் தேவன் கொடுக்குற வீடு. இந்த வீட்டுல உங்களுடைய பெட்ரோல் சரியா இருக்கலன்னா, சைக்கிள்ன்ற பெட்ரோல் சரியா இல்லைன்னா கண்டிப்பா பெற்றுக்கொள்ள முடியாது. சரி, நான் எவ்வளவுதான் பிரதர் ஏதோ சொல்றாங்க, இங்க வந்துட்டு விக்டர் பிரதர், நவீன் பிரதர் சொல்றாங்க, சரி அப்படி கூட ஓகே, நோ ப்ராப்ளம். அப்படி நீங்க ஏற்றுக்கொண்டு அதை நிராகரித்து நீங்க கூட போகலாம், நோ ப்ராப்ளம். 2025 இருந்து 2025 எண்டு வரைக்கும் நம்ம நவம்பருக்கு வந்தாச்சு. நீங்க எவ்வளவு செய்திங்க கேட்டு இருக்கிறீங்க, எல்லாரும் நோட்ஸ் பண்றீங்க, நல்லா தெரியும். நோட்ஸ் பண்ணலன்னா எல்லாருக்கும் என்ன ஆகுதுங்க, ரெக்கார்டிங் இருக்கு. ஒரு வாட்டி உட்காந்து வீட்டுல உட்காந்து தயவு செஞ்சு ஜனவரியில இருந்து இந்த டிசம்பர் மட்டும் இங்க பேசின ஊழியக்காரருடைய வார்த்தைகளை ரிப்பீட்டேஷன் பண்ணி பாருங்க. தேவனுடைய வார்த்தை தான். இங்க ஊழியக்காரருடைய முகத்தையும் ஊழியக்காரருடைய பேசின விஷயத்தை மாத்திரதான் கம்மிங்க. ஊழியக்காரர் முகத்தை பார்க்காதீங்க. ஜனவரி 1st வீக் சண்டேல இருந்து இப்போ இந்த நாள் வரைக்கும் நீங்க வீட்டுல உட்காந்து ஒரு 1/2 hour தயவு செஞ்சு அதுக்காக ಸಮಯತೆ ಕೊಡುங்க. ನಿಮ್ಮ ಅರ್ಧ ಗಂಟೆ 1 ಗಂಟೆ ಟೈಮು ದಯವಿಟ್ಟು ಸಂಡೇ ರಜಾ ಇದೆ. ಇವತ್ತು ಜನವರಿ ಮೊದಲನೇ ಭಾನುವಾರದಿಂದ ಇವತ್ತವರೆಗೂ ಏನೆಲ್ಲ ನಮ್ಮ ಬೋಧಕರು ಸುವಾರ್ತಿಕರು ಮಾತಾಡಿದ್ದಾರೆ, ಎಷ್ಟೆಲ್ಲ ಹೊರಗಡೆ ಬಂದ ಸ್ವಲ್ಪ ಹೇಳ್ತಾರೆ, ರಿವಿಷನ್ ಮಾಡಿ ಅಂತ. ನಾನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿನ್ನೆ ನಡೆದಂತ ಒಂದು ಚಿಕ್ಕ ಘಟನೆಯನ್ನು ಹೇಳಿ ಮುಗಿಸ್ತೇನೆ. ಯಾವಾಗಲೂ ನನ್ನ ಮನೆಯಲ್ಲಿ ಏನಾದ್ರೂ ಉದಾಹರಣೆ ತಗೊಂಡ್ರೆ ಮನೇಲಿ ಹೋಗಿ ನನ್ನ ಜೊತೆಲಿ ಜಗಳ ಆಡದ ನನ್ನ ಮಗಳೇ, ನನ್ನನ್ನೇ ಯಾಕೆ ಉದಾಹರಣೆ ತಗತ್ತೀಯ ಅಂತ. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ನನ್ ಬೇರೆ ದಾರಿ ಇಲ್ಲ. ನನ್ನನ್ನು ನಾನು ಹೇಳ್ಕೊಳ್ಬೇಕು, ಇಲ್ಲ ನನ್ನ ಮನೆಯವ್ರಿಗೆ ಹೇಳ್ಕೊಳ್ಬೇಕು. ನಿನ್ನೆ ಇದೇ ತರ ಪೇರೆಂಟ್ಸ್ ಮೀಟಿಂಗ್ ಹೋದಾಗ ಅವ್ರು ಟೀಚರ್ ಹೇಳಿದ ಒಂದೇ ಒಂದು ಮಾತು, ತಲೆ ಕೈ ಇಟ್ಬಿಟ್ಲಿ ಈಗಲೇ. ಒಂದೇ ಒಂದು ಮಾತು, ನೋಡಮ್ಮ ನಿನಗಿರೋದು ಇನ್ನು 6 ತಿಂಗಳು, 6 ತಿಂಗಳಲ್ಲಿ ಇನ್ನೂ 10 ಪಾಠಗಳು ಉಳಿದಿದೆ. ಕನ್ನಡ ಮಾಸ್ಟರ್ ಹೇಳ್ತಾ ಇದ್ದ ಅವ್ರಿಗೆ, ನಾನು ಕುಂತ್ಕೊಂಡು ಕೇಳ್ತಿದ್ದೆ, ಇವತ್ತಿನ ನೀನ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀಯೋ ನಿನಗೆ ಎಲ್ಲಾನು ಕೂಡಿಸಿ ಕಳೆದ್ರೆ ನಿನಗೆ ಸಿಗದೆ 2 ತಿಂಗಳು 2-3 ತಿಂಗಳು ಅಷ್ಟೇ, ದಿನಗಳ ಲೆಕ್ಕದಲ್ಲಿ ಹಾಕೊಂಡ್ರೆ. ಆದ್ರೆ ನೀನ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀಯೋ ಒಂದು ಮೈನಸ್ ಡೇ ತಗೋ ಅಂತ ಹೇಳಿದ್ರು. ನನ್ಗೆ ಅರ್ಥ ಆಗ್ಲಿಲ್ಲ ಮೈನಸ್ ಡೇ ಅಂತ. ಎಲ್ಲಾ ದಿನಗಳಲ್ಲಿ ಮೈನಸ್ ಡೇ ತಗೋ ಅಂದ್ರೆ ಏನಂದ್ರೆ ಇನ್ನೊಂದು ಎಕ್ಸ್ಟ್ರಾ ನೀನೇ ತಗೋ ಅಂತ ಅರ್ಥನೇ ಏನೋ ಗೊತ್ತಿಲ್ಲ. ಹಂಗ ಓದಿದ್ರೇನೆ ನೀನು ಒಂದ್ ಒಳ್ಳೆ ಸ್ಕೋರ್ ಮಾಡಕ್ ಸಾಧ್ಯ. ಯಾಕಂದ್ರೆ ಸೈನ್ಸ್ ಅನ್ನೋ ಸಬ್ಜೆಕ್ಟ್ ಅಷ್ಟೇ, ಇಲ್ಲ ಸೈನ್ಸ್ ಓದಿದಿರಿ ನಿಮ್ಗೆ ಗೊತ್ತಿರುತ್ತೆ ಟಫೆಸ್ಟ್ ಅಂತ. ನನ್ಗೆ ಈಗ ಗೊತ್ತಾಗ್ತಿದೆ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗಿದೆ. ನಾನು ಹೊರಗಡೆ ಬಂದವ್ರು ಕೇಳಿದೆ, ನಿಮ್ಗೆ ತುಂಬಾ ಟಫ್ ಆಗ್ತಿದೆ ಅಂದ್ರೆ ನನ್ಗೆ ಹೇಳು, ಹೇಗಾದ್ರೂ ಮಾಡಿ ಬೇರೆ ಕಾಮರ್ಸ್ಗೆ ಇಲ್ಲಾಂದ್ರೆ ಆರ್ಟ್ಸ್ಗೆ ಸೇರಿಸ್ಬಿಡ್ತೀನಿ. ಯಾಕಂದ್ರೆ
ಅವ್ರ ಸ್ಟ್ರಗಲ್ ನೋಡ್ತಾ ಇದ್ದೀನಿ. ಕ್ರಿಸ್ತನ ಪ್ರಿಯರು ಯಾಕೆ ಮಾತು ಹೇಳ್ತಾ ಇದೀನಿ ಅಂದ್ರೆ, ಟಫ್ ಅದು, ಬದುಕು ಅಷ್ಟೇ ಟಫ್, ಲೈಫ್ ಅಷ್ಟೇ ಟಫ್. ನಮ್ಮ 4 ಮನೆಗಳನ್ನು ನೋಡುವ ಸ್ವಲ್ಪ ಬೇಗ ನಮ್ಮ ಸತ್ಯವನ್ನು ತಿಳಿಸ್ಕೊಳ್ಳುವ. ಪೌಲನು ಬರೆದಂತ ಕೊರಿಂಥದವರಿಗೆ ಸಭೆಯವರಿಗೆ ಬರೆದಂತ ಸಭೆಯವರಿಗೆ ಹೇಳುವಂತ ಮಾತನ್ನ ಗಮನ ಇಟ್ಟು ನೋಡುವ. ಪೌಲನು ಕೊರಿಂಥದವರಿಗೆ ಬರೆದಂತ 2ನೇ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದ 1ನೇ ವಾಕ್ಯವನ್ನು ಧ್ಯಾನಿಸುವ. ಪೌಲನು ಬರೆದ ಕೊರಿಂಥ ಸಭೆಯವರಿಗೆ ಬರೆದಂತ 2ನೇ ಪತ್ರಿಕೆ 5ನೇ ಅಧ್ಯಾಯದ 1ನೇ ಮಾತನ್ನ ಸ್ವಲ್ಪ ನೋಡುವ ಪ್ರಿಯರೇ. ಭೂಮಿಯ ಮೇಲಿರುವ ನಿಮ್ಮ ಮನೆಯು ಅಂದರೆ ನಿಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು ಅಂತಿದೆ ಅಷ್ಟೇ. ಇವತ್ತು ಯಾವ ಮನೆ ನೋಡ್ತಾ ಇದ್ವಿ? ಇಲ್ಲಿ ಯಾವ ವಾಕ್ಯ ಕಾಣಿಸ್ತಿದೆ? ಇಲ್ಲಿ ಯಾವ ಮನೆ? ನಿಮ್ಮ ದೇಹವೆಂಬ ಈ ಗಮನ ಇಡಿ, ಭೂಮಿಯ ಮೇಲಿರುವ ಅಂತಿದೆ. ಈ ಭೂಮಿಯಲ್ಲಿ ಇರುವ ಮನೆ ಅಲ್ಲ, ಭೂಮಿಯ ಮೇಲಿರುವ ಮನೆಯು ಅಂದ್ರೆ ಭೂಮಿಯಲ್ಲಿ ತುಂಬಾ ಮನೆ ಇದೆ. ಪ್ರಾರಂಭದಲ್ಲಿ ಹೇಳಿದೆ, ಗುಡಿಸಲು ಮನೆ ಇದೆ, ಸೀಟ್ ಮನೆ, ಎಲ್ಲಾ ಮನೆಗಳಿದೆ, ಬಂಗಲೆ ಎಲ್ಲ ಇದೆ. ಆ ಮನೆ ಎಲ್ಲ ಯಾವ್ದು ಹೇಳ್ತಾನೆ ಪೌಲ? ಈ ಭೂಮಿಯ ಮೇಲಿರುವ ಮನೆ ಅಂದರೆ ಅಂತಿದೆ. ಅಂದ್ರೆ ಈ ಕಟ್ಟಡದ ಮನೆ ಬಗ್ಗೆ ಮಾತಾಡ್ತಿಲ್ಲ. ಯಾವ ಮನೆ ಬಗ್ಗೆ ಮಾತಾಡ್ತಿದ್ದೀನಿ? ನಿಮ್ಮ ದೇಹವೆಂಬ ಮನೆ ಬಗ್ಗೆ, ಗುಡಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತಾನೆ. ಕ್ರಿಸ್ತಲ್ಲಿ ಮೊದಲನೇ ಪೆಟಲ್, ನಿಮ್ಮ ತುಳಿದದ ಮೊದಲನೇ ಪೆಟಲ್ ನಿಮ್ಮ ಮನೆ ಎಂಬ ದೇಹ. ದೇಹದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀವಿ ನಾವು, ದೇಹದ ಬಗ್ಗೆ ಎಷ್ಟು ನಾವು ಶ್ರದ್ಧೆ ವಹಿಸ್ತೀವಿ ನಾವು, ದೇಹದ ಬಗ್ಗೆ ನಮಗಿರುವಂತ ಪ್ರೀತಿ ಎಷ್ಟು. ಯೇಸು ಕ್ರಿಸ್ತನ 2ನೇ ಕಟ್ಟಳೆ ಏನು? 2ನೇ ಕಟ್ಟಳೆ ಏನು? ಯೇಸು ಕ್ರಿಸ್ತನ ಕೊಟ್ಟಂತ ಇಸ್ರಾಯೇಲ್ ಎಲ್ಲರಿಗೂ ಕೊಟ್ಟಂತ 2ನೇ ಕಟ್ಟಳೆ ಏನು? ನಿನ್ನಂತೆಯೇ ನೀನ್ ಹೇಗೆ ನಿನ್ನನ್ನ ಪ್ರೀತಿಸ್ತೀಯೋ ಅಂತ. ಹಾಗಾಗಿ ನನ್ನ ದೇಹವೆಂಬ ಈ ಮನೆಯನ್ನ ಎಷ್ಟು ಪ್ರೀತಿಸ್ತೀರಿ? ಹೆಚ್ಚಾಗಿ ಸ್ತ್ರೀಯರು ನಿಮ್ಮ ದೇಹವನ್ನ ಪ್ರೀತಿಸ್ತೀರಿ, ನಿಮ್ಮ ಅಂಗಗಳನ್ನ ಪ್ರೀತಿಸ್ತೀರಿ, ನಿಮ್ಮ ಒಂದು ಜೀವದಲ್ಲಿ ಕೊಟ್ಟಂತ ಈ ಮನೆ ಎಂಬಂತ ನಿಮ್ಮನ್ನ ಎಷ್ಟು ಪ್ರೀತಿಸ್ತೀರಿ? ಅದಕ್ಕೆ ಪುರುಷರು ಪ್ರೀತಿಸ್ತಾರೆ ಇಲ್ಲ ಅಂತಲ್ಲ, ಪುರುಷರು ಜಾಸ್ತಿ ಪ್ರೀತಿಸ್ತಾರೆ. ಜಿಮ್ ಅಲ್ಲಿ ಅಲ್ಲಿ ಇಲ್ಲಿ ಹೋಗಿ ತುಂಬಾ ಪ್ರೀತಿಸ್ತಾರೆ. ಯಾಕಂದ್ರೆ ಅದು ಮೈಕಟ್ಟಾಗಿ ಇರಬೇಕು, ನಿಜವಾದದ್ದೇ. ಕ್ರಿಸ್ತನ ಪ್ರಿಯರೇ, ಈ ದೇಹವೆಂಬ ಈ ಮನೆಯ ಬಗ್ಗೆ ನಾವು ಎಷ್ಟರ ಮಟ್ಟಿಗೆ ಜಾಗೃತಿ ವಹಿಸ್ತಾ ಇದೀವಿ ಅಂದ್ರೆ, ಪ್ರತಿ ದಿನ ಪ್ರತಿ ಕ್ಷಣವೂ ಸಹ ನಾವು ಜಾಗೃತಿ ವಹಿಸ್ತೀವಿ. ನಮ್ಮ ನೈಲಿಂದ ಹಿಡ್ದು ಕೈನ ಉಗುರಿಂದ ಹಿಡ್ದು ನಮ್ಮ ಎಲ್ಲಾ ದೇಹದ ಅಂಗಗಳನ್ನ ನಾವು ಪ್ರೀತಿಸ್ತಾನೆ ಇದ್ದೀವಿ. ತಲೆಯಲ್ಲಿರುವಂತ ಕೂದಲಿಂದ ಹಿಡಿದು ಎಲ್ಲವ ಅಂಗಗಳನ್ನ ಪ್ರೀತಿಸೋದಿಲ್ವಾ? ಯಾರು ಪ್ರೀತಿಸೋದಿಲ್ವಾ? ನಿಮ್ಮ ಅಂಗಗಳನ್ನ ನೀವು ಪ್ರೀತಿಸೋದಿಲ್ವಾ? ನಿಮ್ಮ ಅಂಗವನ್ನ, ನಿಮ್ಮ ದೇಹದ ಅಂಗವನ್ನ ಇನ್ನೊಂದು ಅಂಗಕ್ಕೆ ಕಂಪ್ಯಾರಿಸನ್ ಮಾಡಿ ಪ್ರೀತಿಸ್ತೀವಿ. ಒಂದು ವೇಳೆ ನಮ್ಮ ದೇಹದಲ್ಲಿರುವಂತಹ ಯಾವ್ದಾದ್ರು ಒಂದು ಶೋಷಿತವಾದಂತಹ ಅಂಗ ಇದ್ರೆ ಇನ್ನೊಂದು ಅಂಗವನ್ನ ನೋಡಿ ದುಃಖ ಪಡ್ತೀವಿ ನಾವು. ನಮ್ಮಲ್ಲಿರುವಂತ ಅಂಗದಲ್ಲಿ ಯಾವುದೋ ಒಂದು ಪ್ಲಸ್ ಇದ್ರೆ ಇನ್ನೊಂದು ಅಂಗ, ಯಾರೋ ಬೇರೆ ಅಂಗದಲ್ಲಿ ಬಲಹೀನ ಇದ್ರೆ ಅದನ್ನ ನೋಡಿ ಸಂತೃಪ್ತಿ ಪಡ್ತೀವಿ ನಾವು. ಇದು ಮನುಷ್ಯನ ಪ್ರಕೃತಿಯ ನಿಯಮ. ಅದು ಬೇರೆ ದೇಶಗಳಿಗೆ ಹೋದ್ರೆ, ಬೇರೆ ಖಂಡಗಳಿಗೆ ಹೋದ್ರೆ ಮನುಷ್ಯನ ಉದ್ದಾಳತೆಯೇ ಹೆಚ್ಚು ಕಡಿಮೆ 6 ಅಡಿ. ಅದೇ ಇನ್ನೊಂದು ದೇಶಕ್ಕೆ ಹೋದ್ರೆ ಮನುಷ್ಯನ ಉದ್ದಾಳತೆಯೇ 4 ಅಡಿ 5 ಅಡಿ. ಆ ದೇಶದ ತಕ್ಕಂತೆ ದೇವರ ಪ್ರಕೃತಿಯ ನಿಯಮಗಳಿದೆ. ಆ 5 ಅಡಿ 4 ಅಡಿ ಅವನು 6 ಅಡಿ 7 ಅಡಿ ಇರುವಂತ ಮನುಷ್ಯನ್ ನೋಡಿ ಅಯ್ಯೋ ನಾನು ಇಷ್ಟ ಹೈಟ್ ಇರಬಾರ್ದ ಅಂತ ಅವನು ಚಿಂತೆ ಮಾಡ್ತಾನೆ. ಅವನು ಹೇಳ್ತಾನೆ ನಾನ್ ಯಾಕಪ್ಪ ಇಷ್ಟು ಉದ್ದ ಬೆಳೆದ, ಇವನ್ ತರ ಇದ್ದಿದ್ರೆ ಎಷ್ಟು ಆಕ್ಟಿವ್ ಆಗಿರ್ಬೋದು. ಅವ್ನು ಇಲ್ಲಿ ನೋಡಿ ಮಾತಾಡ್ತಾನೆ. ಈ ರೀತಿ ಎಷ್ಟೋ ಇದೆ, ಬಣ್ಣಗಳಿದೆ, ಉದ್ದ ಅಳತೆಗಳಿದೆ, ನಮ್ಮ ಸೌಂದರ್ಯ ಇದೆ, ನಮ್ಮ ಅಂಗಗಳ ಪ್ರತಿಯೊಂದು ವಿಷಯಗಳಿದೆ. ಆದ್ರೆ ಕ್ರಿಸ್ತನ ಪ್ರಿಯರೇ, ಈ ದೇಹ ಎಂಬಂತ ಮನೆಯು ಒಂದು ದಿವಸ ಕಿತ್ತಾಕಲ್ಪಡ್ತದೆ ಅಂತ ದೇವರು ಹೇಳಿದ್ದಾನೆ. ಆದ್ರೆ ನಾವು ಗಮನಿಸಬೇಕಾದ ಕಾರ್ಯ ಏನು? ಯಾಕೆ ಈ ದೇಹ ಕೊಟ್ಟಿದ್ದಾನೆ ನಮಗೆ? ಈ ದೇಹದಲ್ಲಿ ಇರುವಂತಹ ಅಂಗಗಳನ್ನ ನಾನು ಎಷ್ಟರ ಮಟ್ಟಿಗೆ ಪ್ರೀತಿಸ್ತೀನೋ ಅಷ್ಟೇ ಈ ದೇಹದಿಂದ ನನಗೆ ನಷ್ಟಗಳು ಸಹ ಇದೆ. ಸರಿಯಾದ ಆಹಾರವನ್ನ ಬಳಸಲಿಲ್ಲ ಅಂದ್ರೆ ಏನಾಗುತ್ತೆ? ಸರಿಯಾದಂತ ನಿದ್ರೆಯನ್ನ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಸರಿಯಾದಂತ ರೀತಿಯಲ್ಲಿ ನಮ್ಮ ದೇಹಕ್ಕೆ ಸ್ಪಂದಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ? ವೈದ್ಯರ ಹತ್ರ ಹೋಗ್ತೇವೆ. ವೈದ್ಯರು ಹೇಳುವಂತ ಸಲಹೆಗೆ ನಾವು ತಲೆ ಬಾಗ್ಲೇಬೇಕು. ನೀವೇನೇ ರಿಚ್ ಆಗಿರಿ, ಏನೇ ವಿದ್ಯಾವಂತರಾಗಿರಿ, ನೀವೇನೇ ಆಗಿರಿ, ನಿಮ್ಮ ದೇಹದಲ್ಲಿ ಸ್ವಲ್ಪ ಏರುಪೇರಾದ್ರೆ ವೈದ್ಯರ ಹತ್ರ ಹೋದಾಗ ವೈದ್ಯರು ಹೇಳುವಂತ ಸಲಹೆಗೆ ನೀವು ತಲೆ ಬಾಗ್ಲೇಬೇಕು. ಬಾಗ್ತೀರಾ ಇಲ್ವಾ? ಡಾಕ್ಟರ್ ಹೇಳಿದ್ರು ನೀವು ಇನ್ನು ಮೇಲೆ ಸ್ವೀಟ್ ತಿನ್ಬೇಡಿ ಅಂತ ಹೇಳಿದ್ರು. ಇವನ್ ಯಾರು ಹೇಳೋದಕ್ಕೆ ನನಗೆ? ನನ್ ಕಾಸು, ನನ್ ದುಡ್ಡು, ನಾನ್ ತಿಂತೀನಿ ಅಂತ ಹೇಳ್ತೀರಾ? ಡಾಕ್ಟರ್ ಹೇಳಿದ್ರೆ ಇನ್ಮೇಲೆ ನೀವು ದಿನಕ್ಕೆ 3 ಕಿಲೋಮೀಟರ್ ನಡಿಬೇಕು ಅಂತ. ನಾನ್ ಯಾಕೆ ನಡಿಲಿ? ನನ್ನ ಹತ್ರ 4 ಕಾರ್ ಹೊರಗಡೆ ಇದೆ, ನನ್ನ ಹತ್ರ ಬೈಕ್ಗಳಿದೆ, ನನ್ ಓಡ್ಸಕ್ಕೆ ಡ್ರೈವರ್ ಇದ್ದಾನೆ, ನಾನ್ ಯಾಕೆ ನಡಿಲಿ ಅಂತ ಹೇಳ್ತೀರಾ? ವೈದ್ಯರ ಮಾತಿಗೆ ನೀವು ತತ್ವ ವಿರೋಧದ ಪದಗಳು ಉಪಯೋಗಿಸ್ತೀರಾ? ಯಾಕೆ ಉಪಯೋಗಿಸಲ್ಲ? ಯಾಕೆ ಬ್ರದರ್ ಉಪಯೋಗಿಸಲ್ಲ?
ಆತನು ಹೇಳುವಂತ ಮಾತಿಗೆ ಪ್ರಕಾರ ನಾನು ನಡಿಲಿಲ್ಲ ಅಂದ್ರೆ ನನ್ನ ದೇಹ ಏನಾಗುತ್ತೆ, ಮತ್ತೆ 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 ಏನಾಗುತ್ತೆ, ಕ್ಷೀಣವಾಗುತ್ತೆ, ನಷ್ಟ ಆಗುತ್ತೆ, ಕೊನೆಗೆ ಏನಾಗುತ್ತೆ, ಅದು ಸೆತ್ತೋಗುತ್ತೆ. ದೇಹದ ಮೇಲೆ ನಿಮ್ಮ ಹೆಚ್ಚಿನ ಗಮನವನ್ನು ನಾವು ಸಲ್ಲಿಸ್ತೀವಿ. ಸ್ವಲ್ಪ ಕೆಮ್ಮಲು ಬಂದ್ರೆ ಸಾಕು, ಸ್ವಲ್ಪ ನೆಗಡಿ ಬಂದ್ರೆ ಸಾಕು, ಎಷ್ಟರ ಮಟ್ಟಿಗೆ ನಮ್ಮ ದೇಹದ ಮೇಲೆ ಗಮನ ಸಲ್ಲಿಸ್ತೇವೆ. ಆದ್ರೆ ಈ ದೇಹದಿಂದ ಬಂದಂತ ವಿಷಯಗಳ ಬಗ್ಗೆ ನಾವು ಯಾವತ್ತದ ಗಮನ ಸಲ್ಲಿಸಿದೀವ? ಯಾರಾದ್ರೂ ಒಬ್ರು ನಿಮಗೆ ಹೇಳಿದ್ರೆ ಇಂಥ ಶಬ್ದಗಳನ್ನ ನೀವು ಉಪಯೋಗಿಸಬೇಡಿ ಅಂತ ಹೇಳಿದ್ರೆ ನೀವ್ಯಾಕೆ ಕೇಳೋರು ಅಂತ ಹೇಳುವಂತ ಮಾತಿನ ಬಗೆ ಇರೋರು ನಾವು. ಇಂಥ ವಿಷಯನ ಮಾಡಬೇಡಿ ಅಂತ ಹೇಳ್ತೀವಿ. ನಿಮ್ ಕಾಸಲ್ಲಿ ಮಾಡ್ತಿದ್ದೀನ ಅಂತ ಕೇಳೋರು ನಾವು. ಯಾರೊಬ್ರು ಹಂಗೆ ಅಂತಿದ್ರು, ಜಾಸ್ತಿ ಕುಡಿಬೇಡಪ್ಪ, ಕುಡಿದ್ರೆ ಲಿವರ್ ಅದಿದೆಲ್ಲ ಕೆಟ್ಟೋಗುತ್ತೆ, ಸೆತ್ತೋಗುತ್ತೆ, ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಪಡ್ತೀನಿ. ಅಂದ್ರೆ ನಿನ್ ಮನೆ ತಂದು ಕೊಡ್ತೀಯಾ, ಇಲ್ಲ ನಿನ್ ದುಡ್ಡ ಅಂತ ಹೇಳಿದ್ರೆ, ಕಾಲಕ್ರಮೇಣ ಅದು ಕ್ಷೀಣ ಆದಾಗ ವೈದ್ಯರ ಹೋದಾಗ ವೈದ್ಯರಿಗೂ ಅದೇ ಮಾತು ಹೇಳ್ತೀವ ನಾವು. ಡಾಕ್ಟರ್ ನೀವು ಕೊಟ್ರ ನನಗೆ, ನನ್ ದುಡ್ಡಲ್ಲಿ ನಾನು ಕುಡಿತೀನಿ ಅಂತ ಹೇಳಕ್ಕಾಗತ್ತಾ? ಸರಿ, ಹಂಗೆ ನೀವ್ ಹೇಳ್ತೀನಿ ಅಂದ್ರೂ ಯಾರಿಗೆ ನಷ್ಟ, ಯಾರಿಗೆ ಲಾಸು? ನನಗೆ ಲಾಸು. ನಂತರ ಏನು? ನನಗೆ ಲಾಸ್ ಆಗುತ್ತೆ. ನಂತರ ಏನಾಗುತ್ತೆ? ನನ್ನ ನಂಬಿರುವಂತ ಕುಟುಂಬಕ್ಕೆ ಲಾಸು, ನನ್ನನ್ನು ನಂಬಿ ಬಂದಂತ ಮಡತಿಗೆ ಲಾಸು, ನಾನು ನಂಬಿ ಜೀವನ ಮಾಡ್ತಿದ್ದ ನನ್ನ ಗಂಡನಿಗೆ ಲಾಸು, ನಾನು ಜನ್ಮ ಕೊಟ್ಟಂತ ಮಕ್ಕಳಿಗೆ ಲಾಸು, ನನ್ನ ಜನ್ಮ ಕೊಟ್ಟಂತ ತಂದೆ ತಾಯಿಗಳಿಗೆ ಲಾಸು. ಎಲ್ಲಾ ಲಾಸ್ ಮಾಡ್ಬಿಟ್ಟು ಒಂದೇ ಸಾರಿ ಹೊಂಟೋಗದೆ ಮಣ್ಣಿಗೆ. ದೇಹದ ಮೇಲೆ ಕಾಳಜಿ ವಹಿಸ್ತಾ ಇರುವಂತ ಮನುಷ್ಯ ಮಾಡುವಂತ ಕಾರ್ಯಗಳಿದೆ. ಒಂದು ಸಾರಿ ಕುಂತ್ಕೊಂಡು ಯೋಚನೆ ಮಾಡ್ಬೇಕು ಅವನು. ಇನ್ನು ಮೇಲೆ ನಾನು ಈ ರೀತಿಯಲ್ಲಿ ನನ್ನ ದೇಹದ ಬಗ್ಗೆ ಚಿಂತೆ ಮಾಡ್ಲಿಲ್ಲ ಅಂದ್ರೆ, ದೇಹದಲ್ಲಿರುವ ಪ್ರತಿ ಒಂದು ಅಂಗಗಳನ್ನ ನೀವು ಪರ್ಚೇಸ್ ಮಾಡಿದೀರಾ. ಕ್ರಿಸ್ತನ ಪ್ರಿಯರೇ, ಎಲ್ಲರೂ ಒಳ್ಳೊಳ್ಳೆ ವಸ್ತ್ರಗಳನ್ನು ಧರಿಸಿದ್ದೀರಿ, ಸಂತೋಷ. ದೇವರು ಕೊಟ್ಟಂತ ಆಶೀರ್ವಾದದ ಮಟ್ಟಿಗೆ ನೀವು ಒಳ್ಳೊಳ್ಳೆ ವಸ್ತ್ರಗಳನ್ನು ಧರಿಸಿದ್ದೀರಿ. ಈ ವಸ್ತ್ರದ ಬಗ್ಗೆ ನೀವು ಹೇಳ್ತೀರಿ, ಇದು ನನ್ನ ಪರ್ಚೇಸ್, ನನ್ನ ಶರ್ಟ್, ಇದು ನಾನ್ ತಗೊಂಡಿದ್ದು, ನಾನ್ ದುಡಿಮೆ, ಇದು ನಾನ್ ಪರ್ಚೇಸ್ ಮಾಡಿರುವಂತ ಕಾರ್, ನಾನ್ ಪರ್ಚೇಸ್ ಮಾಡಿರುವಂತದ್ದು, ನನಗೆ ನನ್ನ ಕೈಯಲ್ಲಿರುವಂತ ಉಂಗುರ ಇರ್ಬೋದು, ಕತ್ತಲ್ಲಿ ಎಲ್ಲ ನೀವೇ ಪರ್ಚೇಸ್ ಮಾಡಿದ್ರಿ. ಯಾವತ್ತಾದ್ರೂ ನೀವು ಪರ್ಚೇಸ್ ಮಾಡಿ ಒಂದು ಬೆರಳು ತಗೊಂಡಿದ್ದೀರಾ? ಒಂದು ಕಣ್ಣು ತಗೊಂಡಿದ್ದೀರಾ? ನೀವು ಪರ್ಚೇಸ್ ಮಾಡಿ ನಿಮ್ಮ ಸ್ವಂತ ದುಡ್ಡಿಂದ ನಿಮ್ಮ ಲಿವರ್ನ ತಗೊಂಡಿದ್ದೀರಾ? ಒಳಗಡೆ ಒಂದು ಅಂಗಗಳು ಯಾವ್ದಾದ್ರು ಒಂದು ಪರ್ಚೇಸ್ ಮಾಡಿದ್ದೀರಾ? ಗಮನ ಇಡ್ಬೇಕು ಪ್ರಿಯರೇ, ದಯವಿಟ್ಟು ಗಮನ ಇಡಿ. ನಾವು ಏನ್ ಹೇಳಕ್ ಬರ್ತಾ ಇದೀವಿ, ವೇದ ವಾಕ್ಯದಲ್ಲಿ ಇಲ್ಲಿ ಬೋಧಕರು ಸುವಾರ್ತೆಯರು ಏನ್ ಹೇಳಕ್ ಬರ್ತಾರೆ, ಹೃದಯದಿಂದ ಕೇಳಿ. ಇದನ್ನೇ 2000 ವರ್ಷಗಳಿಂದ ಯೇಸು ಕ್ರಿಸ್ತನು ಹೇಳಿತ್ತು. ಇದನ್ನೇ ಅಪೊಸ್ತಲರ ಬೋಧನೆ. ಇದೇ ನಾವ್ ಹೇಳ್ತಾ ಇದ್ದೀವಿ. ನಾವು ಗಮನ ಇಡ್ಲಿಲ್ಲ ಅಂದ್ರೆ, ನನ್ನ ದೇಹದ ಮೇಲೆ ನಾನು ಗಮನ ಇಡ್ಲಿಲ್ಲ ಅಂದ್ರೆ, ನಾಳೆ ಕಾಲಕ್ರಮೇಣದಲ್ಲಿ ನಾನು ಎಷ್ಟರ ಮಟ್ಟಿಗೆ ನಷ್ಟ ಆಗ್ತೀನಿ ಅಂತ ನೋಡಿ. ದೇಹದ ನಷ್ಟ ಬಿಟ್ಬಿಡಿ ಪ್ರಿಯರೇ. ಎಷ್ಟೋ ಅಂಗವಿಕಲರಿದ್ದಾರೆ, ಎಷ್ಟೋ ಬಲಹೀನರಿದ್ದಾರೆ, ಅವರನ್ನ ನೋಡಿ ನಾವು ಚೇತರಿಸ್ಕೋಬಹುದು. ಆದ್ರೆ ದೇಹದಿಂದ ಹೊರಗಡೆ ಬರುವಂತ ವಿಷಯಗಳ ಬಗ್ಗೆ ತುಂಬಾ ಎಚ್ಚರಿಕೆ ಆಗಿರ್ಬೇಕು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾನೆ, ನೀವು ಆಹಾರ ತಿನ್ನುವಂತ ವಿಷಯದಲ್ಲಿ ಚಿಂತೆ ಮಾಡಿ, ಅದು ಬಯಲು ದೇಶಗೊಂಡೋಗುತ್ತೆ, ಭೂಮಿಗೊಂಡೋಗುತ್ತೆ. ಹೊರಗಡೆ ಬರುವಂತ ಯಾವುದು ನಿಮ್ಮ ಮಾತಿನ ವಿಷಯದಲ್ಲಿ ಗಮನ ಇಡಿ. ಇದು ದೇಹದಿಂದ ಬರುವಂತದ್ದೇ. ನಮ್ಮ ದೇಹದ ಬಗ್ಗೆ ಎಚ್ಚರಿಕೆ ವಹಿಸಲಿಲ್ಲ ಅಂದ್ರೆ ನನ್ನ ಮೊದಲನೇ ಪೆಟ್ಟಲು ನಿಂತಿದೆ ಅಂತ ಅರ್ಥ. என்னுடைய பெட்டல் நின்றுடுச்சு, என்னுடைய வார்த்தை சரியா இருக்குதா பாருங்க, என்னுடைய கண்ணோட்டம் சரியா இருக்குதா பாருங்க, என்னுடைய செயல்கள் சரியா இருக்குதா பாருங்க, என்னுடைய செயல்னால என்னுடைய குடும்பத்துக்கு பாதிப்பு வருதா பாருங்க. சரீரத்துக்கு வேணும்னா நான் டாக்டர் கிட்ட போகலாம். என்னுடைய வார்த்தையினாலே பாதிக்கப்பட்ட அந்த சூழ்நிலைக்கு எந்த டாக்டர் கிட்ட போறது? என்னுடைய பார்வையினால வந்த பாவத்தினால எந்த டாக்டர் கிட்ட நான் போக முடியும்? இந்த கண்ணுக்கு ஏதோ ஒரு பொறையா இருக்குது, கண்ணுக்கு ஏதோ டேமேஜா இருக்குதுன்னு நான் ஐ டாக்டர் கிட்ட போயிட்டு நான் ஏதோ ஒன்னு டெஸ்ட் பண்ணி கண்ணடியோ இன்னொன்னு பண்ணிக்கிறேன். அந்த பார்வையினால வந்த பாவத்துக்கு எந்த டாக்டர் கிட்ட நான் போறது? இந்த கைனால ஏதோ ப்ராப்ளம் ஆச்சுன்னா கைக்கு சம்பந்தப்பட்ட டாக்டர் கிட்ட போகலாம், காலுக்கு சம்பந்தப்பட்ட டாக்டர் கிட்ட போகலாம். அந்த கைனால வந்த பாவம், கால்னால வந்த பாவம், பார்வையில வந்த பாவம், வார்த்தையால வந்த பாவம் எந்த டாக்டர் கிட்ட போய் நீங்க சரி பண்ணிக்க முடியும்? நம்ம சும்மா பேசிடுவோங்க. எதனா பேசலாமா? ಎದನ್ನ ಪೇಸ ಹುಟ್ಟಿರ್ತಾರ ದೇವ ನಮ್ಗೆ ಏನ್ ಬೇಕಾದ್ರೂ ಮಾತಾಡೋದಕ್ಕೆ ದೇವರು ಅನುಮತಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ? ಸ್ವತಂತ್ರ ಇದೆ ಪ್ರೇರೆ, ವಾಕ್ ಸ್ವತಂತ್ರ ಇದೆ ಅಂತ ಹೇಳ್ತಾರೆ ಭಾರತ ದೇಶದಲ್ಲಿ. ವಾಕ್ ಸ್ವತಂತ್ರ ಇದೆ, ಎಲ್ಲರಿಗೂ ಮಾತಾಡೋದು ಸ್ವತಂತ್ರ ಇದೆ. ಅದಕ್ಕೆ ಏನ್ ಬೇಕಾದ್ರೂ ಮಾತಾಡೋದಾ?
ನಿಮ್ಗೆ ವಾಕ್ ಸ್ವಾತಂತ್ರ್ಯ ಇದೆ ತಾನೆ? ನಮ್ಮ ಭಾರತ ದೇಶದಲ್ಲಿ ಎಲ್ಲ ಟೀಚರ್ಸ್ ಇದಿರೋ ತಾನೆ? ಇದೆ ತಾನೆ? ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ರೆ ತಾನೆ ನಮ್ಮ ದೇಶದಲ್ಲಿ? ನಮ್ಮ ಸೆಕ್ಷನ್ ಅಲ್ಲಿ ಇದೆಯಾ ವಾಕ್ ಸ್ವಾತಂತ್ರ್ಯ? ಇದೆಯಾ ಬ್ರದರ್? ಇದೆಯಾ? ಹಂಗಾದ್ರೆ ನಾನು ಒಂದು ಮಾತು ಹೇಳ್ತೀನಿ. ಇಲ್ಲಿ ನಮ್ಮ ರಿಂಗ್ ರೋಡ್ ಸರ್ಕಲ್ ಅಲ್ಲಿ ಹೋಗ್ಬಿಟ್ಟು ಒಂದೇ ಒಂದ್ಸಾರಿ ಅಂಬೇಡ್ಕರ್ ಬಗ್ಗೆ ತಪ್ಪಾದ ಅವಲೇಖನ ಪದಗಳನ್ನು ಉಪಯೋಗಿಸಿ ನೋಡವ. ವಾಕ್ ಸ್ವಾತಂತ್ರ್ಯ ಇದೆಯಲ್ಲ. ನಮ್ಮ ದೇಶದ ಸಂವಿಧಾನದ ಬಗ್ಗೆ ಮಾತಾಡಿ, ನಮ್ಮ ದೇಶದ ಜಡ್ಜ್ ಬಗ್ಗೆ, ಒಬ್ಬರು ಜಡ್ಜ್ ಬಗ್ಗೆ ಮಾತಾಡಿ, ನಮ್ಮ ದೇಶದ ಪ್ರಧಾನಮಂತ್ರಿ ಯಾರೆಲ್ಲ ಇದ್ದಾರೆ ಮುಖ್ಯ ಮಾತಾಡಿದ್ರೆ ಆಗುತ್ತಾ? ವಾಕ್ ಸ್ವಾತಂತ್ರ್ಯ ಏನ್ ಬೇಕಾದ್ರೂ ಮಾತಾಡ್ಬೋದಾ? ನಮ್ಗೆ ಗೊತ್ತಿದೆ ಅಲ್ವಾ ನಾವ್ ಏನ್ ಮಾತಾಡ್ಬೇಕು ಅಂತ ಗೊತ್ತಿದೆ ಅಲ್ವಾ? ಅಂತ ಸಂದರ್ಭದಲ್ಲಿ ನಾನು ವಾಕ್ ಸ್ವಾತಂತ್ರ್ಯ ಇದ್ರೂ ಸಹ ನನ್ನ ಸಂವಿಧಾನದ ಬಗ್ಗೆ ನಾನು ಮಾತಾಡದೇ ಇರೋನು, ನನ್ನ ದೇಶದ ಬಗ್ಗೆ, ದೇಶದ ಮುಖ್ಯ ವ್ಯಕ್ತಿಗಳಿಗೆ ಮಾತಾಡ್ತಿರೋನು, ಹೇಗೆ ನಿನ್ನ ಜನ್ಮ ಕೊಟ್ಟಂತ ತಂದೆ ತಾಯಿಗಳಿಗೆ ಮಾತಾಡ್ತೀಯ ನೀನು? ವಾಕ್ ಸ್ವಾತಂತ್ರ್ಯ ಇದೆ ಅಂದ್ಬಿಟ್ಟು ಏನ್ ಬೇಕಾದ್ರೂ ಮಾತಾಡ್ಬೋದಾ? ಏನ್ ಬೇಕಾದ್ರೂ ಮಾತಾಡ್ಬೋದಾ? ನಿನ್ನನ್ನು ಒತ್ತು ಸಾಕಿದಂತ ನಿನ್ನ ತಂದೆಗಾಗ್ಲಿ ನಿನ್ನ ತಾಯಿಗಾಗ್ಲಿ ಉಪಯೋಗಿಸಿದ ಪ್ರತಿಯೊಂದು ನಿನ್ನ ಬಾಯಿಂದ ಬರುವಂತ ಮಾತಿಗೆ ಯಾವ ಡಾಕ್ಟರ್ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತಗೊಳಕ್ ಹೋಗ್ತೀರಿ ನೀವು? ಹಲ್ಲು ಸರಿ ಇಲ್ಲ ಅಂದ್ರೆ ಡೆಂಟಲ್ ಡಾಕ್ಟರ್ ಹತ್ರ ಹೋಗ್ತೀವಿ. ಆದ್ರೆ ಯಾವುದೋ ಒಂದು ವಿಷಯಕ್ಕೆ ಹಲ್ಲುಗಳನ್ನ ಕಡಿತೀವಲ್ಲ, ಆ ಡಾಕ್ಟರ್ ಯಾರು? ವಿಕ್ಟರ್ ಬಂದ್ರೆ ಇದನ್ನೇ ಮಾತಾಡ್ತಾನೆ ಅಂತ ಅನ್ಕೊಂಡಿದ್ರಿ. ಸಂತೋಷ, ಅನ್ಕೊಳ್ಳಿ ಹಾಗೇನೆ. ನಮ್ಮ ದೇಹದ ಬಗ್ಗೆ ನಾವು ಚಿಂತೆ ಮಾಡಲಿಲ್ಲ ಅಂದ್ರೆ ಮೊದಲನೇ ಪೆಟ್ರೋಲ್ ನಿಂತೋಯ್ತು. ದೇಹದ ವಿಷಯದಲ್ಲಿ ಎಚ್ಚರಿಕೆ ಆಗಿದೆ ಅಂತ ವೇದವಾಕ್ಯ ಹೇಳ್ತದೆ. ದೇಹದ ಮೇಲೆ ನಿಮ್ಮ ಗಮನವನ್ನ ಸಲ್ಲಿಸ್ಬೇಕು ಪ್ರಿಯರೇ. ಎಷ್ಟು ನೀವು ಬ್ಯೂಟಿನ ಸಂಧಿಸ್ತಿರೋ ತುಂಬಾ ಸಂತೋಷ, ಎಷ್ಟು ನಿಮ್ಮ ಆರೋಗ್ಯದ ಕಡೆ ಗಮನಿಸ್ತಿರೋ ತುಂಬಾ ಸಂತೋಷ. ಯಾಕಂದ್ರೆ ಇನ್ನೂ ಸ್ವಲ್ಪ ಬದುಕಿ ಬಾಳ್ಬೇಕು ನಾವು ಈ ಭೂಮಿಯಲ್ಲಿ. ಅದಕ್ಕೋಸ್ಕರ ವೈದ್ಯರಾಗ್ಲಿ, ಅದಕ್ಕೋಸ್ಕರ ಎಕ್ಸಸೈಸ್ ಆಗ್ಲಿ, ಅದಕ್ಕೋಸ್ಕರ ನಾವು ಫುಡ್ ವಿಷಯದಾಗಲಿ, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಿ ಸಂತೋಷ. ನೆನ್ನೆ ಒಬ್ರು ಬಂದಿದ್ರು, ಅಮೇರಿಕನ್ ಬ್ರದರ್, 3 ದಿವಸ ಇದ್ರು. ಸೊ ನವೀನ್ ಅವರೇ ಟ್ರಾನ್ಸ್ಲೇಷನ್ ಮಾಡಿದವರೆಲ್ಲ ಸುಸ್ತಾಗದ್ರು. ಅವರು 78 ವಯಸ್ಸು, ನಿಂತೇ ಇದ್ರು. ಅವಾಗ ಅಲ್ಲೊಂದು ಮಾತನಾಡಿತ್ತು, 78 ವರ್ಷ ಭಾರತ ದೇಶಕ್ಕೆ ಅವರು 28 ವರ್ಷದಿಂದ ಬರ್ತಿದ್ದಾರೆ ಅಂತ. ಅವರ ಶ್ರಮೆ ದಮೆಗಳನ್ನ ನಾನು ನೋಡುದು. ಕ್ರಿಸ್ತರು ಬರೀ ನಮ್ಮ ದೇಹದ ಅಂಗಗಳ ಬಗ್ಗೆ ನಾವು ಚಿಂತೆ ಮಾಡುವಂತ ನಾನು ದೇಹದಿಂದ ಹೊರಡುವಂತ ವಿಷಯದ ಬಗ್ಗೆ ಯಾಕೆ ಚಿಂತೆ ಮಾಡ್ತಾ ಇಲ್ಲ? ಹೇಗ್ ಬೇಕಾದ್ರೂ ಮಾತಾಡೋದಕ್ಕೆ ನನಗೆ ಅನುಮತಿ ಕೊಟ್ಟಿದ್ದಾನ ದೇವರು. ಪೌಲನ್ ಏನ್ ಹೇಳ್ತಾನೆ ಎಫೆಸರಿಗೆ ಬರೆದಂತ ಪತ್ರಿಕೆಯಲ್ಲಿ, ಈಗ ತಾನೇ ನೀವು ಕೊರಿಂಥದಲ್ಲೂ ಸಹ ಹೋದ್ರಿ, ಯಾರಿಗೆ ಸೀರಿಯಸ್ ಆಗಿದ್ದಾರೆ, ಯಾರಿಗೆ ಸೀರಿಯಸ್ ಆಗಿದ್ದಾರೆ ಅಂತ ಹೇಳ್ತದೆ. ದೇವರು ಕ್ರಿಸ್ತನಿಗೆ ಸೀರಿಯಸ್ ಆಗಿದ್ದಾನೆ, ಕ್ರಿಸ್ತನು ಪುರುಷನಿಗೆ ಸೀರಿಯಸ್ ಆಗಿದ್ದಾನೆ, ಪುರುಷನು ಸ್ತ್ರೀಗೆ ಸೀರಿಯಸ್ ಆಗಿದ್ದಾನೆ. ಇದನ್ನ ಅದಲು ಬದಲು ಮಾಡೋದಕ್ಕೆ ಯಾರಾದ್ರೂ ರೈಟ್ಸ್ ಇದೆಯಾ? ವಾಕ್ ಸ್ವತಂತ್ರ ಇದೆ, ಮಾತಾಡಿ. ಯಾರಾದ್ರೂ ಚೇಂಜ್ ಮಾಡ್ಬೋದಾ? ಬೈಬಲ್ ಅಲ್ಲಿ ಇರುವಂತ ಮಾತಿಗೆ ಒಂದು ಮಾತನ್ನು ಏನ್ ಮಾಡಬಾರ್ದಂತೆ? ಸೇರಿಸಲೂಬಾರ್ದು, ತೆಗಿಲೂಬಾರ್ದು. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಇರ್ತದೆ. ಪ್ರಕಟಣೆ 22ನೇ ಅಧ್ಯಾಯದಲ್ಲಿ ಕೊನೆಯ ವಾಕ್ಯಗಳು ಇರುತ್ತೆ. ಸೇರ್ಸೋದಕ್ಕೂ ಅದರಿಂದ ತೆಗೆಯೋದಕ್ಕೆ ನಮ್ಗೆ ಅನುಮತಿ ಇಲ್ಲ ಅಂದ್ಮೇಲೆ ಈ ಭೂಮಿಯಲ್ಲಿ ಬದುಕಿರೋವರೆಗೂ ನನಗೆ ಕೊಟ್ಟಂತ ಕುಟುಂಬದ ಬಗ್ಗೆ ಮಾತಾಡೋದಕ್ಕೆ ನನ್ಗೆ ಹಿಂಗ್ ರೈಟ್ಸ್ ಕೊಟ್ಟಿದ್ದಾರೆ. ಏನ್ ಬೇಕಾದ್ರೂ ಮಾಡ್ಬೋದ ಈ ಕೈಯಿಂದ, ಏನ್ ಬೇಕಾದ್ರೂ ಮಾಡ್ಬೋದ ಈ ಕಾಲಿಂದ, ಏನ್ ಬೇಕಾದ್ರೂ ಹೇಳ್ಬೋದ ಕೈ, ಏನ್ ಬೇಕಾದ್ರೂ ನೋಡ್ಬೋದ ಕಣ್ಣಿಂದ. ನನ್ನ ಮೊದಲನೇ ಪೆಟ್ರೋಲ್ ನಿಂತೋಗಿದೆ, ಹೇಗೆ ಮುಂದೆ ಸಾಗೋಕ್ ಸಾಧ್ಯ? ಪೇತ್ರನ್ ಹೇಳ್ತಾನೆ ನೋಡಿ, 2 ಪೇತ್ರನ್ ಬರೆದಂತ 2ನೇ ಪತ್ರಿಕೆ, ಪೇತ್ರನ್ ಬರೆದಂತ ಪೇತ್ರ ಹೇಳಿದ್ರೆ 2ನೇ ಪತ್ರಿಕೆ 1ನೇ ಅಧ್ಯಾಯ, ಮುಪ್ಪಿನ ವಯಸ್ಸಲ್ಲಿ ಈ ಸಭೆಯವರಿಗೆ ಏನಂತ ಹೇಳ್ತಾನೆ ನೋಡಿ. ಹಿರಿಯ ಬೋಧಕ, ಅಪೊಸ್ತಲರಲ್ಲಿ ಹಿರಿಯನಾದಂಥವನು, ಯೇಸು ಕ್ರಿಸ್ತನಿಗೆ ಪ್ರಿಯನಾದಂಥವನು, ತುಂಬಾ ಶ್ರಮೆಯಿಂದ ಕೊನೆಯಲ್ಲಿ ತಲೆ ಕೆಳಗಾಗಿ ಸಿಲುಬೆಯಲ್ಲಿ ಸತ್ತಿದ್ದ ಈ ಪೇತ್ರನ್ ಹೇಳುವಂತ ಮಾತನ್ನ ಸ್ವಲ್ಪ ಗಮನ ಇಡಿ ನನ್ನ ಪ್ರಿಯ ಸೋದರರೇ. ಪೇತ್ರನ್ ಬರೆದಂತ 2ನೇ ಪತ್ರಿಕೆ 1ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯ. ನಾನು ನನ್ನ ದೇಹವೆಂಬ ಗುಡಾರದಲ್ಲಿರುವ ತನಕ ನಿಮ್ಮನ್ನು ಜ್ಞಾಪಕಪಡಿಸಿ ಪ್ರೇರಿಸುವುದು ಯುಕ್ತವೆನಿಸುತ್ತೇನೆ. ಯಾಕೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ತಿಳಿಸಿದ ಪ್ರಕಾರ ಈ ಗುಡಾರವನ್ನು ಕಿತ್ತು ಹಾಕುವ ಕಾಲ ಬೇಗನೆ ಬರುತ್ತದೆಂದು ಬಲ್ಲೆನು. ಹೇಳ್ತಿದ್ರೆ, ನಾನು ನನ್ನ ದೇಹವೆಂಬ ಗುಡಾರದಲ್ಲಿರುವ ತನಕ ಏನ್ ಮಾಡ್ಬೇಕು ಅಂತಿದ್ದೀನಿ? ನಿಮ್ಮನ್ನು ಜ್ಞಾಪಕ ಪಡಿಸಿ ಪ್ರೇರೇಪಿಸುತ್ತಾ ಯುಕ್ತವನ್ನು ಎಣಿಸ್ತೇನೆ. ಇದು ಒಳ್ಳೇದನ್ನ ಎಣಿಸ್ತೇನೆ, ಪ್ರೇರೇಪಿಸೋದು. ಯಾಕೆಂದರೆ ಈಗ ಓದಿ 14ನೇ ವಾಕ್ಯ ಗಮನ ಇಡಿ. ಏನ್ ಹೇಳ್ತದೆ? ಯಾಕೆಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನಗೆ ತಿಳಿಸಿದ ಪ್ರಕಾರ ಈ ಗುಡಾರವನ್ನು ಕಿತ್ತು ಹಾಕುವ ಕಾಲ ಏನಾಗಿದೆ? ಬೇಗನೆ ಬರುತ್ತದೆ ಎಂದು ಬಲ್ಲೆನು. ಪೇತ್ರನಿಗೆ ಗೊತ್ತು, ಈ ದೇಹ ಒಂದ್ ದಿವಸ ಕಿತ್ತೋಗುತ್ತೆ, ಆ ಕಿತ್ತೋಗೋ ಕಾಲ ಬಂದ್ಬಿಟ್ಟಿದೆ ಅಂತ ಹೇಳ್ತಾನೆ. ನಿಮಗೆ ಗೊತ್ತಾ ನಿಮ್ಮ ದೇಹ ಒಂದ್ ದಿವಸ ಕಿತ್ತೋಗುತ್ತೆ ಅಂತ?
ಯಾವ್ದಾದ್ರು ಗೊತ್ತಿದ್ಯಾ ನಿಮ್ಮ ದೇಹ ಕಿತ್ತೋಗುತ್ತೆ ಅಂತ? ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತು. ಹುಟ್ಟಿದ ಮಗುವಿಂದ ಪ್ರಾರಂಭ. ಒಂದ್ ದಿವಸ ಈ ಮಗು ಏನಾಗುತ್ತೆ, ದೇಹದಿಂದ ಕಿತ್ತೋಗುತ್ತೆ. ಪೇತ್ರನ ಹೇಳುವಂತ ಮಾತಂದ್ರೆ, ನನ್ನ ದೇಹ ಎಂಬ ಗುಡಾರದಲ್ಲಿರುವ ತನಕ, ನನ್ನ ದೇಹದಲ್ಲಿ ಇರುವ ಗುಡಾರ ಎಂಬ ದೇಹದಲ್ಲಿ ಇರುವ ತನಕ ಪೇತ್ರನ ಹೇಳುವಂತ ಮಾತನ್ನ ಸ್ವಲ್ಪ ಗಮನ ಇಡಿ. ನಿಮಗೂ ಅದೇ ಮಾತು, ನನಗೂ ಅದೇ ಮಾತು. ದೇಹದಲ್ಲಿರೋ ತನಕ ನಾನು ಏನ್ ಮಾಡ್ಬೇಕು? ನಿಮ್ಮನ್ನ ಜ್ಞಾಪಕ ಪಡಿಸಿ ಪ್ರೇರೇಪಿಸಿ. ಅಂದ್ರೆ ಸಭೆಯವ್ರಿಗೆ ಹೇಳ್ತಾನೆ, ನಿಮ್ಮನ್ನ ಜ್ಞಾಪಕ ಪಡಿಸಿ, ನಿಮ್ಮನ್ನ ಪ್ರೇರೇಪಿಸಿ ಅಂತ ಹೇಳ್ತಾನೆ. ಹಂಗಂದ್ರೆ ಅರ್ಥ ಏನು? ನಾನು ತಿಳಿಸಬೇಕಾದ ಕೆಲಸವನ್ನ ಮಾಡ್ಬೇಕು ಅಂತ ಬಂದಿದ್ದೀನಿ, ಅದನ್ನ ಮಾಡ್ತಾ ಇದೀನಿ. ಎಲ್ಲಿವರೆಗೂ ಮಾಡ್ತೀನಿ? ಈ ದೇಹ ಕಿತ್ತು ಹೋಗುವವರ ತನಕ. ಕ್ರಿಸ್ತನಲ್ಲಿ ಪ್ರಿಯರೇ, ನಿಮಗೆ ಕೊಟ್ಟಂತ ಈ ದೇಹವು ಕಿತ್ತು ಹೋಗುವಂತ ತನಕ ನೀವೇನ್ ಮಾಡ್ತಾ ಇದ್ದೀರಿ? ನೀವೇನ್ ಮಾಡ್ತಾ ಇದ್ದೀರಿ? ಈ ದೇಹ ಕಿತ್ತು ಹೋಗೋವರೆಗೂ ನಾನೇನ್ ಮಾಡ್ತಾ ಇದ್ದೀನಿ? ನನಗೇನ್ ಕೊಟ್ಟಿದ್ದಾರೆ ದೇವರು? ನನ್ನ ಜವಾಬ್ದಾರಿಕೆಗಳೇನು? ನನ್ನ ಅನಿಸಿಕೆಗಳೇನು? ನನ್ನ ಭಾವನೆಗಳೇನು? ಮಕ್ಕಳಾಗಿರುವಂತ ನೀವು ಏನ್ ಮಾಡ್ತಿದ್ದೀರಿ ನಿಮ್ಮ ದೇಹಗಳು ಇರುವವರೆಗೂ? ತಂದೆ ತಾಯಿಗಳಾಗಿರುವಂತ ನೀವೇನ್ ಮಾಡ್ತಿದ್ದೀರಿ ನಿಮ್ಮ ದೇಹಗಳು ಇರುವವರೆಗೂ? ಮುಪ್ಪಿನವರೇ, ಹಿರಿಯರೇ, ನನ್ನ ತಂದೆ ತಾಯಿಗಳೇ, ಏನ್ ಮಾಡ್ತಿದ್ದೀರಿ ನೀವು ದೇಹದಲ್ಲಿ ಇರುವವರೆಗೂ? ಒಂದ್ ದಿವಸ ಕಿತ್ತೋಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಕಿತ್ತೋಗುತ್ತೆ. ಪೇತ್ರನ ಅದನ್ನ ಹೇಳ್ತಾನೆ, ದೇಹವೆಂಬ ಗುಡಾರು ಕಿತ್ತು ಹೋಗೋ ತನಕ ಕಾಲ ಬಂದಿದೆ ಅಂತ ಹೇಳ್ತಾನೆ. ಮುಪ್ಪಿನ ವಯಸ್ಸಲ್ಲಿ ಮಾತಾಡ್ತಿದ್ದಾನೆ. ಇಲ್ಲಿ ಜ್ಞಾಪಕ ಮಾಡ್ಕೊಳ್ಳಿ. ನಿಮ್ಗೇನ್ ಹೇಳ್ತಾನೆ? ಜ್ಞಾಪಕ ಪಡಿಸಿ ಪ್ರೇರೇಪಿಸುವ ಅಂತ ಹೇಳ್ತಾನೆ. ಇವಾಗ ನಿಮ್ಗೇನ್ ಜ್ಞಾಪಕ ಮಾಡ್ಕೋಬೇಕು ಅಂತಿದ್ದೀರಿ? ಏನ್ ಬ್ರದರ್, ನಾನೇನ್ ಮಾಡ್ಬೇಕಾಗಿದೆ ದೇಹ ಇರೋವರೆಗೂ? ಏನ್ ಮಾಡ್ಬೇಕಂತಿದ್ದೀನಿ? ನಾನು ಕೊಟ್ಟಂತ ಜವಾಬ್ದಾರಿಕೆಗಳನ್ನ ಮುಗಿಸ್ತಾ ಇದ್ದೀನಿ ಬ್ರದರ್. ಏನು? ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದೀನಿ. ನಾನು ಮನೆಯಲ್ಲಿ, ಭೂಮಿಯಲ್ಲಿ ಒಂದು ಒಳ್ಳೆ ಚಿಕ್ಕ ಮನೆಯನ್ನಾದ್ರೂ ಕಟ್ಟಬೇಕು ಅಂತಿದ್ದೀನಿ. ಇಷ್ಟೇನಾ? ದೇವರ ಕಾರ್ಯಗಳು ಏನು ಇಲ್ವಾ ನಿಮ್ಮ ಹತ್ರ? ದೇವರ ಕೆಲಸಗಳು ಏನು ಇಲ್ವಾ ನಿಮ್ಮ ಹತ್ರ? ದೇವರು ಈ ಸುಂದರವಾದಂತ ಈ ದೇಹ ಕೊಟ್ಟಿದ್ದನಲ್ಲ, ಆ ದೇಹದಿಂದ ದೇವರಿಗೆ ಯಾವ ಪ್ರೇಸು ಮಾಡೋದಿಲ್ವಾ? ನೀವು ಮಾಡುವಂತ ಸಂಪಾದನೆ ದೇವರಿಗೋಸ್ಕರ ಅಲ್ವಾ? ನಿಮ್ಮ ಕುಟುಂಬಗೋಸ್ಕರವಾ? ನೀವು ಕೊಟ್ಟಂತ ಈ ಸುಂದರವಾದಂತ ದೇಹದಲ್ಲಿ ನೀವು ಮಾಡುತ್ತಿರುವಂತ ಕಾರ್ಯಗಳೇನು? ನನಗೆ ಈ ಅಂಗ ಕೊಟ್ಟಿದ್ದಾನೆ ಬ್ರದರ್, ಈ ಅಂಗದಲ್ಲಿ ನಾನು ದುಡಿತಾ ಇದ್ದೀನಿ ಹಗಲು ರಾತ್ರಿ. ಯಾಕೆ ಅಂತ ಒಂದು ಪ್ರಶ್ನೆ ಆಗದೆ, ನನ್ನ ಕುಟುಂಬದ ಕಡೆ ಬೆರಳು ತೋರಿಸ್ತೇನೆ, ನನ್ನ ಕಡೆ ನಾನು ಬೆರಳು ತೋರಿಸ್ತೀನಿ, ನನ್ನ ಆರೋಗ್ಯದ ಕಡೆ ಬೆರಳು ತೋರಿಸ್ತೀನಿ, ಇಲ್ಲ ನನ್ನ ತಂದೆ ತಾಯಿಗಳ ಕಡೆ ಬೆರಳು ತೋರಿಸ್ತೀನಿ. ಇಷ್ಟೇನಾ? ಇಷ್ಟಕ್ಕೆ ಸೀಮಿತನಾ ನಿಮ್ಮ ದೇಹದ ಅಂಗದ ಶ್ರಮೆ ಅಲ್ಲ? ನಿಮ್ಮ ಆದಾಯ, ದೇಹದಿಂದ ಸಂಪಾದಿಸಿದ ಈ ತೋಳಿನ ಬಲದಿಂದ ಮಾಡಿದ ಸಂಪಾದನೆ ಅಷ್ಟಕ್ಕೆ ಸೀಮಿತನಾ? ಈ ಕಾಲಿಂದ ಓಡಿ 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 ದೇಶ ಬಿಟ್ಟು ಮಾಡಿದ ಸಂಪಾದನೆ ಅಷ್ಟಕ್ಕೇನಾ? ನಿಮ್ಮ ಬಾಯಿಗಳಿಂದ ನೀವು ಮಾಡಿದಂತ ಸಂಪಾದನೆ ಅಷ್ಟಕ್ಕೇನಾ? ನಿಮ್ಮ ಕಣ್ಣುಗಳಿಂದ ಮಾಡಿದ ಸಂಪಾದನೆ ಅಷ್ಟಕ್ಕೇನಾ? ನೀವು ಓದಿದ ವಿದ್ಯೆ ಅಷ್ಟಕ್ಕೇನಾ? ನಿಮ್ ಕೊಡುವಂತ ಸಮಯ ಅಷ್ಟಕ್ಕೇನಾ? ಇಷ್ಟಕ್ಕೆ ಸೀಮಿತನಾ? ತುಂಬಾ ಕಷ್ಟಪಟ್ಟು ತುಂಬಾ ಬಡತನದಲ್ಲಿ ಹುಡ್ತಂತ ಒಂದು ಕುಟುಂಬ ತುಂಬಾ ಕಷ್ಟಪಟ್ಟು ಇವತ್ತು ಏನೋ ಒಂದು ದಾರಿಯಲ್ಲಿದ್ದಾರೆ. ಸಂತೋಷ, ಅದು ಸಂತೋಷ ವಿಷಯನೇ, ತಪ್ಪೇನು ಹೇಳ್ತಲ್ಲ. ವಾಟ್ ಎಫೆಕ್ಟ್ ಟು ಚರ್ಚ್? ನಿಮ್ಮ ಎಫೆಕ್ಟ್ ಚರ್ಚ್ಗೆ ಏನ್ ತೋರಿಸ್ತಾ ಇದ್ದೀರಿ? ನಿಮ್ಮ ಎಫೆಕ್ಟ್ ಸಭೆ ಒಳಗಡೆ ನಿಮ್ಮ ಶ್ರಮೆ ದಮೆಗಳನ್ನ ಏನ್ ತೋರಿಸ್ತಾ ಇದ್ದೀರಿ? ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಮಾತಾಡುವಂತ ಆ ಒಂದು ಮಾತುಗಾರರಿದ್ದೀರಿ ಇಲ್ಲಿ. ನಿಮ್ಮ ಮಾತು ಈ ಸಭೆ ಒಳಗಡೆ ಏನಿದೆ? ನಮ್ಮ ಟೀಮ್ ಲೀಡರ್ ಇದ್ದಾರೆ ಅವರು. ಆ ಟೀಮ್ ಲೀಡರ್ ಬಂದ್ರೆ ಸಾಕು, ನಮ್ಗೆಲ್ಲಾ ಕೆಲಸಗಳೆಲ್ಲ ಸುಗಮವಾಗಿ ನಡೀತದೆ. ಇಸ್ ಗುಡ್ ಟೀಮ್ ಲೀಡರ್. ವಾಟ್ ಎಫೆಕ್ಟ್ ದ ಚರ್ಚ್? ನಿಮ್ಮ ಟೀಮ್ ಲೀಡರ್ಸ್ ಕೆಲಸದಲ್ಲಿ ಮಾತ್ರ, ನಮ್ಮ ಮನೆಯಲ್ಲಿ ಇಲ್ವಾ? ಇದು ಸಭೆಯಲ್ಲಿ ಇಲ್ವಾ? ಸಭೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಕುಂತ್ಕೊಂಡು ಕಾಲಕ್ರಮೇಣ ಮುಗಿಸಿ ಹೋಗ್ತಾರದ? ಹಂಗಾದ್ರೆ ಸಭೆಗೆ ನಿಮ್ಮ ಇದೇನು? ನನ್ನ ಮಕ್ಕಳು ಕಲ್ಚರ್ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ಬ್ರದರ್, ಹೌದು, ನಿಮ್ಮ ಮಕ್ಕಳು ಒಳ್ಳೆ ಕಲ್ಚರ್ ಪ್ರೋಗ್ರಾಮ್ ಮಾಡ್ಲಿ, ದೇವ್ರ ಸ್ತೋತ್ರನೇ, ಇಲ್ಲ ಅಂತ ಹೇಳ್ತಾನ. ನಿಮ್ಮ ಮಕ್ಕಳ ಚರ್ಚಲ್ಲಿ ನಿಮ್ಮ ಕಲ್ಚರ್ ಪ್ರೋಗ್ರಾಮ್ ಏನಿದೆ? ಸಭೆಯಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳ ಪಾತ್ರಗಳೇನು? ಬೆಳಿಗ್ಗೆ ಯಾರು ಹೇಳ್ತಾರೆ ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾರೆ ಅಂತ, ಹೆಸರು ಹೇಳಲ್ಲ, ಮತ್ತೆ ಹೆಸರು ಹೇಳಿದ್ರೆ ತುಂಬಾ ತಪ್ಪಾಗುತ್ತೆ. ನಿಜವಾಗಲ್ಲ ಅಂತ ಕೇಳಿದೆ ನನ್ನ ಮಗಳಿಗೆ. ಹೌದು, ಇಂಥ ಸ್ವರ ಹಾಡು ಚೆನ್ನಾಗಿದೆ, ಆ ಸ್ವರ ಇದೆ ಅಂತ ಹೇಳೋದು. ಮತ್ತೆ ಚರ್ಚಲ್ಲಿ ಝೀರೋ. ನಿಮ್ಮ ದೇಹದ ಬಗ್ಗೆ ನೀವು ಚಿಂತೆ ಮಾಡ್ಲಿಲ್ಲ ಅಂದ್ರೆ, ದೇಹ ಎಂಬಂತ ಜೀವನ ಎಂಬಂತ ಮೊದಲನೇ ಪೆಟ್ಲೆ ನಿಂತೋಗಿದೆ ಅಂತ ಅರ್ಥ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಪೆಟ್ಲೆ ಹೇಗಿದೆ ಮನೆಯಲ್ಲಿ? ಹೇಗೆ ತುಳಿತಿದ್ದೀರಿ ನಿಮ್ಮ ಮನೆ ಎಂಬ ಕುಟುಂಬದಲ್ಲಿ? ನೆಕ್ಸ್ಟ್ ಬರಲವ,
ಕ್ರಿಸ್ತನ ಪ್ರಿಯರೇ, ದೇಹದ ಬಗ್ಗೆ ನಾವು ಹೆಚ್ಚಿನ ಜಾಗೃತಿ ವಹಿಸಬೇಕು. ಕೆಟ್ಟ ಅಭ್ಯಾಸಗಳು, ಕೆಟ್ಟ ವಿಷಯಗಳು, ಕೆಟ್ಟ ಎಲ್ಲವೂ ಈ ದೇಹದಿಂದನೇ ಬರುವಂತದ್ದು. ಈ ದೇಹದಲ್ಲಿ ಅಂಗಗಳ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ಬೇಕಾಗಿದೆ ಪ್ರಿಯರೇ. ನಾವು ಎಚ್ಚರಿಕೆ ವಹಿಸ್ಲಿಲ್ಲ ಅಂದ್ರೆ ಒಂದು ದಿನ ಈ ದೇಹ ಕಿತ್ತೋಗುತ್ತೆ. ಇಲ್ಲ ಹೇಳ್ತಾನೆ ನೋಡಿ, ಪೇತ್ರ ಹೇಳ್ತಾನೆ, ಈ ಗುಡಾರವು ಕಿತ್ತು ಹೋಗುವ ಕಾಲ ಬೇಗನೆ ಬರುತ್ತದೆ ಎಂದು ಬಲ್ಲೆ. ನನ್ಗೆ ಗೊತ್ತು, ನಮಗೂ ಗೊತ್ತಿರ್ಬೇಕು. ಈ ದೇಹ ಒಂದ್ ದಿವಸ ಕಿತ್ತೋಗುತ್ತೆ. ಈ ದೇಹಕ್ಕೆ ಎಷ್ಟು ಸೌಂದರ್ಯ ಮಾಡಿದ್ನೋ ಅದು ಮಣ್ಣಿಗೆ ಹೋಗುತ್ತೆ. ಈ ದೇಹಕ್ಕೋಸ್ಕರ ನಾನು ಎಷ್ಟು ಶ್ರಮೆ ಪಟ್ನೋ ಇದು ಒಂದ್ ದಿವಸ ಮಣ್ಣಿಗೆ ಹೋಗಿ ಸೇರುತ್ತೆ. ನಮ್ಮೆಲ್ಲರಿಗೂ ಗೊತ್ತಿದೆ ಪ್ರಿಯರೇ. ಈ ದೇಹ ಇರೋವರೆಗೂ, ಈ ಭೂಮಿಯಲ್ಲಿ ಇರೋವರೆಗೂ, ಈ ದೇಹ, ಈ ಮನೆ ಎಂಬಂತ ಈ ದೇಹ, ಆತ್ಮವು ಇರೋವರೆಗೆ ಮಾತ್ರನೇ ಸೀಮಿತ ಬ್ರದರ್ ಸಿಸ್ಟರ್ಸ್. ಈ ಮನೆ ಎಂಬ ದೇಹದಲ್ಲಿ ಈ ಆತ್ಮ, ದೇವ್ರು ಕೊಟ್ಟದ ಜೀವ ಶ್ವಾಸ ಇರೋವರೆಗೆ ಮಾತ್ರನೇ. ಒಂದು ದಿವಸ ಅದು ನಮ್ಮನ್ನ ಬಿಟ್ಟು ಹೊರಗಡೆ ಹೋದ್ರೆ ನಿಮ್ಮ ಸೌಂದರ್ಯವಾದಂತ ನಿಮ್ಮ ಮುಖ, ನಿಮ್ಮ ಫಿಟ್ನೆಸ್ ಆದ ನಿಮ್ಮ ಬಾಡಿ, ನಿಮ್ಮ ಅಲಂಕಾರವಾದಂತ ನಿಮ್ಮ ಕೈ ಕಾಲುಗಳು ಎಲ್ಲವೂ ಶಬ್ದವಾಗಿ ನಿಂತೋಗುತ್ತೆ. ಸ್ತಂಭವಾಗಿ ನಿಂತೋಗುತ್ತೆ. ಏನೂ ಆಗಲ್ಲ, ಒಂದು ಪಿಲ್ಲರ್ ತರ ನಿಂತೋಗುತ್ತೆ. ನಿಮ್ಮನ್ನ ಎತ್ತಬೇಕು ಅಂದ್ರೆ ಇನ್ನು 4 ಜನ ಬೇಕಾಗತ್ತೆ. ನಿಮ್ಮ ಕೈಗಳನ್ನ ಮಡಿಸೋದಿಕ್ಕೆ ಬೇಕಾಗತ್ತೆ. ನಿಮ್ಮನ್ನ ಸ್ನಾನ ಮಾಡಿಸೋಕೆ ಇನ್ನೊಬ್ರು ಬೇಕಾಗತ್ತೆ. ಗಂಟೆಗಟ್ಟಲೆ ಸ್ನಾನ ಮಾಡ್ತಿದ್ದ ನೀವು ಒಂದು ಸಂದರ್ಭದಲ್ಲಿ ನಿಮ್ಮ ದೇಹವನ್ನ ಸ್ನಾನ ಮಾಡಿಸೋಕೆ ಇನ್ನೊಬ್ರು ಬೇಕಾಗತ್ತೆ. ಆ ದಿನಕ್ಕೋಸ್ಕರ ಬರೋವರೆಗೂ, ನಿಮ್ಮ ಜೀವ ಶ್ವಾಸವು ನಿಮ್ಮ ದೇಹದಲ್ಲಿರೋವರೆಗೂ, ದೇವರು ಕೊಟ್ಟಂತ ಆತ್ಮವು ನಿಮ್ಮಲ್ಲಿರುವವರೆಗೂ, ನಿಮ್ಮಲ್ಲಿರುವಂತ ಪವಿತ್ರ ಆತ್ಮ ನಿಮ್ಮಲ್ಲಿರೋವರೆಗೂ, ನಿಮ್ಮ ದೇಹದ ಮೊದಲನೇ ಪೆಟ್ಟಲ್ನ ನೀವು ಸರಿಯಾಗಿ ಹೊಡೆಯವರೆಗೂ ಕ್ರಿಸ್ತನ ಪ್ರಿಯ 4ನೇ ಮನೆ ನಮಗೆ ಸಿಗೋದಿಲ್ಲ. 2ನೇ ಮನೆಗೆ ನಾವು ಸಾಗೋ ಬೇಗ. 127ನೇ ಕೀರ್ತನೆ 1ನೇ ವಾಕ್ಯ, ಯಾರು ಓದಿ ಬೇಗ. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನ ಕಟ್ಟುವುದು ಕಷ್ಟಪಡುವುದು ವ್ಯರ್ಥ. ಯಾವ ಮನೆ? ನನ್ನ ಯೆಹೋವ ದೇವರು ಕಟ್ಟುವಂತ ಮನೆ ಯಾವುದು? ಯಾವ ಮನೆ ಕಟ್ಕೊಟ್ರು? ಆದಾಮ ಅವಳಿಗೆ ಯಾವ ಮನೆ ಕಟ್ಟರು? ಆದಾಮ ಅವಳಿಗೆ ಯಾವ ಮನೆ ಕಟ್ಕೊಟ್ರು? ಮನೆ ಕಟ್ಕೊಡ ದೊಡ್ಡದಾಗಿ ಗಿಲ್ಲರ್ ಹಾಕಿ, ಬೇಸ್ಮೆಂಟ್ ತುಂಬಾ ಡೆಪ್ತ್ ಅಲ್ಲಿ ಹಾಕಿ ದೇವ್ರು ಕಟ್ಕೊಟ್ರ ಮನೇನ? ದೇವ್ರೆಲ್ಲ ಮನೆ ಕಟ್ಕೊಟ್ಟಿರೋದು ನೋಡಿದಿರ ಬೈಬಲ್ ಅಲ್ಲಿ? ಬೇರೆಯವ್ರ ಮನೆ ಕಟ್ಟಿರೋದಲ್ಲಿ ಹೋಗಿ ವಾಸ ಆಗಿ ಅಂತ ಹೇಳಿದ್ರು. ಯಾರಿಗೆ ಹೇಳಿದ ಮಾತನ್ನ? ಇಸ್ರಾಯೇಲ್ ಜನರಿಗೆ ಹೇಳಿದ್ರು. ಯಾವ ಮನೆ ಅದು? ಎಲ್ಲಿದ್ದ ಮನೆ? ಕಾನಾನಲ್ಲಿ ಇದ್ದಿದ್ದು. ದೇವ್ರು, ನಾನ್ ಬಿಲ್ಡ್ ಮಾಡಿದ್ದೀನಪ್ಪ, ನನ್ನ ಕೈಯಿಂದ ಕಟ್ಟಿದ್ದೀನಿ, ನೀವು ಇಷ್ಟ 5 ಜನ ಇದ್ದೀರಾ, ನಿಮಗೆ ಈ ಮನೆ. 60 ಜನ ಇದ್ದೀರಾ, ನಿಮಗೆ ಇಷ್ಟು ಡೆಪ್ತ್ ಅಲ್ಲಿ ಪಿಲ್ಲರ್ ಹಾಕಿ ನಿಮ್ಮನ್ನ 3 ಅಂತಸ್ತು 3 ಬೆಡ್ರೂಮು ಹಂಗ್ ಕಟ್ಕೊಟ್ಟಿದಾರ. ಕ್ರಿಸ್ತನಲ್ಲಿ ಪ್ರಿಯರೇ, ಮನೆ ಅಂದ್ರೆ ವಿಷಯನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ದೇವರು ಯೆಹೋವನು ಮನೆ ಕಟ್ಟದಿದ್ರೆ ಯಾವ ಮನೆ ಯೆಹೋವನು ಕಟ್ತಾನೆ? ಆ ಮನೆ ಕಟ್ಟುವಂತ ವಿಷಯದಲ್ಲಿ ನಮ್ಮ ಜಾಗೃತೆ ವಹಿಸ್ಲಿಲ್ಲ ಅಂದ್ರೆ, ನಿಮ್ಮ ಮನೆಯನ್ನ ದೇವರು ಕಟ್ಲಿಲ್ಲ ಅಂದ್ರೆ ಕುಸ್ತೋಗುತ್ತೆ. ಹೇಳ್ತಾನೆ, ಗಮನಡಿ, ಯೆಹೋವನು ಮನೆ ಕಟ್ಟದಿದ್ರೆ ಅದನ್ನ ಕಟ್ಟುವವರು ಕಷ್ಟಪಡುವುದು. ಹಾಗಾದ್ರೆ ಏನರ್ಥ? ನನ್ನ ಮನೆ ಎಂಬಂತ ಕುಟುಂಬವನ್ನ ದೇವರು ಕಟ್ಲಿಲ್ಲ ಅಂದ್ರೆ, ಈ ಕುಟುಂಬ ಎಂಬಂತ ಈ ಮನೆಗೆ ನೀವು ಕಷ್ಟಪಡೋದು ಏನೋ ವ್ಯರ್ಥ. ನೀವು ಎಷ್ಟೇ ಕಷ್ಟಪಡಿ, ಹೊರ ದೇಶದೊಳಗೆ ಸಂಪಾದನೆ ಮಾಡ್ಕೊಂಡ್ ಬನ್ನಿ, ಕೋಟಿಗಟ್ಟಲೆ ಸಂಪಾದನೆ ಮಾಡಿ ನಿಮ್ಮ ಮನೆಗೋಸ್ಕರ, ನಿಮ್ಮ ಮಕ್ಕಳನ್ನ ಹೊರ ದೇಶದಲ್ಲಿ ಓದಿಸಿ, ಲಕ್ಸುರಿ ಆದಂತ ಮನೆ ಬದುಕೋದಕ್ಕೆ ನೀವೇನ್ ಬೇಕಾದ್ರೂ ಶ್ರಮೆ ಪಡಿ, ಬೇವರ ಹನಿ ರಕ್ತದ ಹನಿಯಾಗಿ ಸುರಿಲಿ ಬೇಕಾದ್ರೆ. ಆ ಮನೆಯನ್ನ ದೇವರು ಕಟ್ಲಿಲ್ಲ ಅಂದ್ರೆ ಏನಾಗುತ್ತೆ? ವ್ಯರ್ಥ, ವೇಸ್ಟ್. ಅದಕ್ಕೋಸ್ಕರ ಕಷ್ಟಪಡೋದು ವೇಸ್ಟ್. ಹಗಲು ರಾತ್ರಿ ದುಡ್ದು ಕಷ್ಟಪಟ್ಟು ನನ್ನ ಮಗನ ಓದಿಸ್ತೆ. ಈಗ ಎಲ್ಲಿ ಮಗ? ಇಲ್ಲೆಲ್ಲಿ ಮಗಳು? ಅದಕ್ಕೆ ಹೇಳುವಂತ ಕಣ್ಣೀರಿನ ಕಥೆಗಳನ್ನ ಕೇಳುವಂತ ಕುಟುಂಬಗಳು ನೋಡಿದ್ದೀನಿ ನಾನು. ಎಷ್ಟೋ ನೀವು ಸಹ ಕೇಳಿರ್ತೀರಿ, ನಿಮ್ಮ ಕುಟುಂಬಗಳಲ್ಲೇ ನಡೆದಂತ ವಿಷಯಗಳಿರ್ಬೋದು. ಹಗಲು ರಾತ್ರಿ ದೇಶವನ್ನ ಬಿಟ್ಟು ಸಂಪಾದನೆ ಮಾಡ್ತಾರೆ ಮಗಳಿಗೋಸ್ಕರ, ಮಗನಿಗೋಸ್ಕರ ಕಷ್ಟಪಡ್ತಾರೆ. ಆದ್ರೆ ಎಲ್ಲಿ ಆ ಮನೆ? ಎಲ್ರಿ ಆ ಮನೆ? ಆ ಕುಟುಂಬ ಮನೆ ಎಲ್ಲಿ? ಒಂದು ಮನೆ ಎಷ್ಟು ಬಾಗ್ಲು? 3 ಬಾಗ್ಲು. ಒಂದು ಮನೆ 3 ಬಾಗ್ಲಾಗ್ಬಾರ್ದು. ಒಂದು ಮನೆಗೆ ಒಂದೇ ಬಾಗ್ಲು ಇರ್ಬೇಕು. ಆ ಕುಟುಂಬ ಎಂಬ ಮನೆಯನ್ನ ನಾನು ಜಾಗೃತಿಯಿಂದ ಸಾಕ್ಲಿಲ್ಲ ಅಂದ್ರೆ
ನೀವು ಹೊರದೇಶಕ್ಕೆಲ್ಲ ಹೋಗೋದ್ ಬೇಡ ರೀ. ಇದೇ ಮೈಸೂರಲ್ಲಿ ಎಲ್ಲೋ ಒಂದು ಕೊಂಪೆಯಲ್ಲಿ ಎಲ್ಲೋ ಚಿಕ್ಕದಾಗಿ ಏನೋ ಚಿಕ್ಕ ವ್ಯಾಪಾರ ಮಾಡ್ಕೊಂಡು ಬದುಕ್ಬಿಡಿ ಸಾಕು. ನಿಮ್ಮ ಮನೆಯನ್ನ ದೇವ್ರು ಕಟ್ಟಬೇಕಷ್ಟೆ. ದೇವ್ರು ಗೊತ್ತು ನಿಮ್ಮನ್ನ ಹಿಂಗ್ ತಗೊಂಡು ಹೋಗ್ಬೇಕು, ಅತ್ ತಗೊಂಡೋಗ್ತಾನೆ, ಅದೆಲ್ಲ ಯೋಚನೆ ಮಾಡ್ಬೇಡಿ. ಯೋಸೆಫನನ್ನ ಕರ್ಕೊಂಡೋದ ದೇವ್ರು ನಿಮ್ಮನ್ನ ಕರ್ಕೊಂಡು ಹೋಗೋದಿಲ್ವಾ? ಕುರಿಗಳನ್ನ ಮೇಯಿಸಿದಂತ 8ನೇ ಮಗನಾದ ಈಸಾಯನ 8ನೇ ಮಗನಾದ ದಾವಿದನ ಸಿಂಹಾಸನ ಮೇಲೆ ಕೂರಿಸಿದ ದೇವರು ನಿಮ್ಮನ್ನ ಕೂರಿಸೋದಿಲ್ಲ ಅಂತ ತಿಳ್ಕೊತೀರಾ? ಏನು ಅಲ್ಲದೆ ಇರುವಂತ ಕುಟುಂಬವನ್ನ, ಏನೂ ಇಲ್ಲದೆ ಇರುವಂತ ಕುಟುಂಬಕ್ಕೆ ಮುಪ್ಪಿನ ವಯಸ್ಸಿನಲ್ಲಿದ್ದಂತ ಗಂಡ ಗರ್ಭವನ್ನ ಕೊಟ್ಟಿದಂತ ದೇವರು ಒಬ್ಬ ಎಲಿಷನನ್ನ ಕಾದು ಊಟ ತಿಂಡಿ ನಿದ್ರೆಗೋಸ್ಕರ ಕಟ್ಟಿದಂತ ಮನೆ, ಆ ಮನೆಗೆ ಗರ್ಭಫಲವನ್ನ ಕೊಡ್ಲಿಲ್ವಾ? ಆ ಮಗು ಸತ್ತಾಗ ಜೀವ ಕೊಡ್ಲಿಲ್ವಾ? ಆ ಊರಲ್ಲಿ ಬರಗಾಲ ಬಂದಾಗ ಅವರನ್ನ ಎಚ್ಚರಿಕೆಯಿಂದ ಅವರನ್ನ ಊರಿನಿಂದ ಆಚೆ ಕಳಿಸಿ ಅವ್ರು ಕಳೆದುಕೊಂಡ ಮನೆಯನ್ನ ಮಸ್ತೆ ಕೊಡ್ಲಿಲ್ವಾ? ಇದೆಲ್ಲ 2 ಪೂರ್ವಕಾಲದಲ್ಲಿರುವಂತ ಸಂದರ್ಭಗಳು ಹೇಳ್ತಾ ಇದ್ದೀನಿ ನಿಮಗೆ. ಯಾಕೆ ದೇವ್ರು ನಮ್ಗೆ ಮಾಡೋದಿಲ್ಲ? ನಾವು ಮಾಡೇ ಮಾಡ್ತೇನೆ ಪ್ರಿಯರೇ. ಬಟ್ ನಿಮ್ಮ ಮನೆಯನ್ನ ಯೆಹೋವನು ಕಟ್ಟಬೇಕು. ನಿಮ್ಮ ಮನೆಯನ್ನ ಯೆಹೋವನು ಕಟ್ಟದಿದ್ರೆ ಹೇಗೆ ಯೆಹೋವನು ಕಟ್ಟಬೇಕು? ನನ್ನ ಮನೆಯನ್ನ ಯೆಹೋವನು ಹೇಗೆ ಕಟ್ಟಬೇಕು? ನನ್ನ ಮನೆಯನ್ನ ದೇವ್ರು ಹೇಗೆ ಕಟ್ಟಬೇಕು? ಗೊತ್ತಿಲ್ಲ, ಆನ್ಸರ್ ಇಲ್ಲ. ಒಂದೇ ಕ್ವಶನ್ಗೆ 5 ತರ ಆನ್ಸರ್ ಮಾಡಬಹುದು ನಾವೆಲ್ಲ. ಗೊತ್ತಿದೆ, ನಾವೆಲ್ಲರಿಗೂ ಗೊತ್ತಿದೆ. ಯಾರು ಇಲ್ಲ ಅವಿದ್ಯಾವಂತರಿಲ್ಲ, ಎಲ್ಲ ವಿದ್ಯಾವಂತರೇ. ಎಲ್ಲರೂ ನಾನು ಹೇಳ್ತಾ ಇರೋದು ವಿದ್ಯಾವಂತರ ಅಂತ ಹೇಳುವಂಥದ್ದು ಈ ಲೋಕದ ವಿದ್ಯೆ ಬಗ್ಗೆ ಮಾತಾಡ್ತಿಲ್ಲ, ಬೈಬಲ್ನ ವಿದ್ಯೆ ಬಗ್ಗೆ ಮಾತಾಡ್ತೀನಿ. ಎಲ್ಲರೂ ಬೈಬಲ್ ವಿದ್ಯಾವಂತರ ಇಲ್ಲಿ ಕೂತಿದ್ದೀರಿ, ನೀವೆಲ್ಲರೂ ನಿಪುಣರೇ ಬೈಬಲ್ ಅಲ್ಲಿ. ಇಲ್ಲಿ ಹೇಳುವಂತ, ಇಲ್ಲಿ ನಿಂತ್ಕೊಂಡು ಮಾತಾಡುವಂತ ನಾನಾಗ್ಲಿ ಸೋದರಾಗ್ಲಿ ನಮಗಿಂತಲೂ ಬೇಕಾದ್ರೆ ನಿಮ್ಗೆ ಟ್ಯಾಲೆಂಟ್ ಇದೆ, ನನ್ಗೆ ಗೊತ್ತಿದೆ. ಆದ್ರೆ ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಚಾನ್ಸಸ್ ಇಲ್ಲ. ಯೆಹೋವನು ಹೇಗೆ ನಿಮ್ಮ ಮನೆಯನ್ನ ಕಟ್ಟಬೇಕು? ಯೆಹೋವನು ಹೇಗೆ ಕಟ್ಟೋದಕ್ಕೆ ಸಾಧ್ಯ ನಿಮ್ಮ ಮನೆಯನ್ನ? ನಮಗೆ ಗೊತ್ತಿದೆ. ನಾವು ಸಾಧಾರಣ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಒಂದು ಮನೆಯನ್ನ ನೀವು ಕಟ್ಟಬೇಕು ಅಂತ ನಿರ್ಧಾರ ಮಾಡ್ತೀರಿ. ನಾನು ಹೇಳ್ತಾ ಭೌತಿಕವಾದಂತ ಮನೆಯನ್ನ ಏನ್ ಮಾಡ್ತೀರಿ? ನನ್ನ ಪ್ರಿಯ ಸೋದರೇ, ಏನ್ ಮಾಡ್ತೀರಿ? ಒಂದ್ ಸೈಟ್ ತಗೊಂಡ್ರಿ, ಮನೆ ಕಟ್ಟಬೇಕು ಅಂತಿದ್ದೀರಿ. ಏನ್ ಮಾಡ್ಬೇಕು ಅಂತಿದ್ದೀರಿ? ಪ್ಲಾನ್ ಮಾಡ್ತೀರಿ. ಪ್ಲಾನ್ ಆದ್ಮೇಲೆ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತೀವಿ. ಪ್ಲಾನ್ ಮಾಡೋದಕ್ಕೂ ಕೆಲವೊಂದು ಇಂಜಿನಿಯರ್ನ ಸಂಧಿಸ್ತೀರಿ, ಸಿವಿಲ್ ಇಂಜಿನಿಯರ್ಸ್ ಇದ್ದೀರಿ ಇಲ್ಲಿ. ಆ ಪ್ಲಾನ್ ಮಾಡಿದ ತಕ್ಷಣ ನಂತರ ಪ್ಲಾನ್ ಅವ್ರು ಬರ್ಕೊಡ್ತಾರೆ, ಈಗ ಇರ್ಬೇಕು ಅಂತ ಹೇಳ್ತಾರೆ. ಅವ್ರು ನಿಮ್ ತಕ್ಕಂತೆ ಒಂದು ಪ್ಲಾನ್ ಮಾಡ್ಕೊಡ್ತಾರೆ. ಓಕೆ ಸರಿ. ಈಗಲ್ಲ ನಮ್ಮ ಭಾರತ ದೇಶದವ್ರೆ ಸುಮಾರು ಇದಿದೆ, ಏನಿದೆ ವಾಸ್ತವಗಳಿದೆ, ಅದು ಬಿಟ್ಬಿಡಿ, ಬೇಡ. ಕಟ್ಟೋದಿಕ್ಕೆ ಹೋದಾಗ ಕಟ್ಟುವಂತ ವ್ಯಕ್ತಿಗಳನ್ನ ನೀವು ಸೆಲೆಕ್ಟ್ ಮಾಡ್ತೀರಿ. ಸಾಧಾರಣ ಯಾರೋ ಒಬ್ಬನ್ನ ಕರೆದಿ ಏನ್ ಮಾಡೋದಿಲ್ಲ, ಇನ್ನ ಕಟ್ಬಿಡಪ್ಪ ನಿಂಗೆ ಇಷ್ಟು ಲಕ್ಷ ಕೊಡ್ತೀನಿ ಅಂತ ಹೇಳೋದಿಲ್ಲ. ಈ ನಿನ್ನ ಮನೆಯನ್ನ, ನಮ್ಮ ಮನೆಯನ್ನ ಕಟ್ಟೋದಕ್ಕೆ ಸರಿಯಾದಂತ ಆ ಒಂದು ಕೆಲಸಗಾರರೇ ಬೇಕಾಗಿದೆ ನಮಗೆ. ಆ ಕೆಲಸಗಾರ ನಂಬ್ಕೊಂಡು ಏನ್ ಮಾಡ್ತೀವಿ ನಾವು? ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಯಾಕಂದ್ರೆ ನಾನು ಇರುವಂತ ಮನೆಗೋಸ್ಕರ, ನನ್ನ ಮಕ್ಕಳು ಇರೋದ್ರ ಮನೆಗೋಸ್ಕರ. ನಾವು ಇಷ್ಟೇ ಸೌಂದರ್ಯವಾಗಿರ್ಬೇಕು, ನನ್ನ ಮನೆ ಹೀಗೆ ಇರ್ಬೇಕು. ನನ್ನ ಮಗಳು ಹೇಳ್ತಾಳೆ, ಅಮ್ಮ ನನಗೆ ಸಪ್ರೇಟ್, ಅಪ್ಪ ನನಗೆ ಸಪ್ರೇಟ್ ಒಂದು ರೂಮ್ ಬೇಕು. ಸರಿ, ನಿನಗೊಂದು ರೂಮ್. ಮಗ ಹೇಳ್ತಾನೆ, ನನಗೊಂದು ರೂಮ್, ನನಗೆ ಸೆಲ್ಲಾರ್ ಬೇಕು. ಏನ್ ಬೇಕಾದ್ ಕೇಳ್ತೀರಿ. ಆ ತಕ್ಕಂಗೆ ನಿಮ್ಮ ತಂದೆ ತಾಯಿಗಳು ಶ್ರಮೆ ಪಟ್ಟು ಒಬ್ಬ ಕಟ್ಟುವಂತ ಕಟ್ಟಡಗಾರನ್ನ ಕರೆಸಿ ಕಟ್ತೀರಿ. ಇಷ್ಟು ಸುಂದರವಾಗಿ ಕಟ್ಟುವಂತ ಬಯಸುವಂತ ನೀವು ನಿಮ್ಮ ನಿಜ ಜೀವನದ ಕುಟುಂಬ ಎಂಬ ಮನೆಗೆ ಯಾಕೆ ದೇವರನ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಕರಿತಾ ಇಲ್ಲ? ನೀವು ನಿಮ್ಮ ಕುಟುಂಬನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಭೂಲೋಕದಲ್ಲಿರುವಂತಹ ಈ ಈ ಕಟ್ಟಡವನ್ನ ಕಟ್ಟೋದಕ್ಕೆ ಕನ್ಸ್ಟ್ರಕ್ಷನ್ ಮಾಡೋಕೆ ಅನೇಕ ಇಂಜಿನಿಯರ್ಗಳನ್ನ ನೋಡ್ತೀವಿ, ಅನೇಕ ಒಂದು ಮನೆ ಕಟ್ಟುವಂತ ಮೇಸ್ತ್ರಿಗಳಿರುವಂತ ಅಂಥವ್ರನ್ನ ಕರೆಸುವಂತ ನೀವು ನನ್ನ ಯೆಹೋವ ಎಂಬಂತ ಪರಲೋಕದ ತಂದೆ, ಒಬ್ಬನೇ ತಂದೆ ಆಗಿರುವಂತ ನನ್ನ ತಂದೆ, ಅವ್ರನ್ನ ಯಾಕೆ ನನ್ನ ಮನೆಯನ್ನ ಕಟ್ಟೋಕ್ ಬಿಡ್ತಾ ಇಲ್ಲ? ನಾವು ನನ್ನ ಮನೆಯನ್ನ ಯಾರು ಕಟ್ತಾ ಇದ್ರು ಗೊತ್ತಾ? ನಿಮ್ಗೆ ಗೊತ್ತಾ? ನಿಮ್ಮ ಮನೆಗಳನ್ನ ಯಾರು ಕಟ್ತಾ ಇದ್ರು ಗೊತ್ತಾ? ಯಾವ ಮನೆ? ಕನ್ಸ್ಟ್ರಕ್ಷನ್ ಅಲ್ಲ, ನಿಮ್ಮ ಕುಟುಂಬದ ಮನೆಯನ್ನ ಕಟ್ಟೋದಕ್ಕೆ ಯಾರು ಕರೀತಾರೆ ಗೊತ್ತಾ? ಅವಿವೇಕಿಗಳಾಗಿರ್ತೇವೆ ನಾವು. ಒಂದು ಕಾಲದಲ್ಲಿ ಇಸ್ರಾಯೇಲರ ಮನೆಯನ್ನ ಕಟ್ಟಿದ್ದವರು ಐಗುಪ್ತ ಜನಗಳು. ಒಂದು ಕಾಲದಲ್ಲಿ ಇಸ್ರಾಯೇಲರ ಮನೆಯನ್ನ ಕಟ್ಟಿದ್ದು ಅಮೋರಿಯರು, ಮೊಹಾಬಿಯರು. ಒಂದು ಕಾಲದಲ್ಲಿ ಇಸ್ರಾಯೇಲರ ಮನೆ ಕಟ್ಟಿದ್ದು ಫಿಲಿಸ್ಟಿಯರು. ಕೊನೆಯಲ್ಲಿ ಹಿಂಸೆ ಪಡಿಸಿ ಮನೆ ಕಟ್ಟಿದವರು ಯಾರು ಗೊತ್ತಾ? ಇಸ್ರಾಯೇಲ್ ಜನರಿಗೆ ಬಾಬೇಲ್ ದೇಶದವರು. ಇಂಥವ್ರ ಬೇಕು ನಮ್ಮ ಮನೆಗಳನ್ನ ಕಟ್ಟೋದಕ್ಕೆ. ಯೆಹೋವನು ನಾನ್ ಕಟ್ತಾ ಇದ್ದೀನಿ, ನಿಮ್ಮ ಮನೆ ನಾನ್ ಕಟ್ತಾ ಇದ್ದೀನಿ, ಬರ್ರಪ್ಪ ನಿಮ್ಗೆ ಸುಂದರವಾದಂತ ದೇಶವನ್ನ ಕರ್ಕೊಂಡು ಹೋಗ್ತೀನಿ ಅಂತ ಆ ಒಂದು 40 ವರ್ಷದ ಪ್ರಯಾಣದಲ್ಲಿ ಒಂದು ದಿವಸ ಹಸ್ತಿದ್ದಿಲ್ಲ. ಯಾವ್ದಾದ್ರು ಹಸ್ತಿದ್ರ? ಎಲ್ಲ ಓದಿದ್ರೆ ಯಾರಾದ್ರೂ ದಯವಿಟ್ಟು ಸುವಾರ್ತಿಗಳು ಹೇಳ್ಬೋದು. ಯಾವ್ದಾದ್ರು ಇಸ್ರಾಯೇಲ್ ಜನ 40 ವರ್ಷದಲ್ಲಿ ನನಗೆ ಇವತ್ತು ಹೊಟ್ಟೆ ಹಸಿತೈತೆ, ದೇವ್ರು ಮನ್ನಾನೇ ಕಳಿಸ್ಲಿ ಅಂತ ಹೇಳಿದ್ರಂತ? ಬೇಕಾದ್ರೆ ನನ್ನ ಜನ್ಮ ಕೊಟ್ಟದ ತಂದೆ ಬೇಕಾದ್ರೆ ನನಗೆ ಒಂದು ದಿನ ಹಸು ಇಟ್ಟಿರ್ಬೋದು, ಯಾಕಂದ್ರೆ ಕಷ್ಟದ ಜೀವಿತದಲ್ಲಿ. ಆದ್ರೆ ದೇವರ ಪರಲೋಕದ ತಂದೆ ನನಗೆ ಮನ್ನವನ್ನ ಕೊಟ್ಟಿದ್ದಾನೆ ಪ್ರಿಯರೇ, ಇಸ್ರಾಯೇಲ್ ಜನರಿಗೆ.
ಅಂತ ದೇವರನ್ನ ಬಿಟ್ಟು ಹೋಗ್ಬಿಟ್ಟು ಇನ್ನೊಬ್ಬರನ್ನ ಜೊತೆಯಲ್ಲಿ ಜಾಯ್ನ್ ಆಗಿ ಕೊನೆಯಲ್ಲಿ ಬಾಬೆಲ್ ದೇಶದಲ್ಲಿ ದಾಸತ್ವಕ್ಕೆ ಹೊಂಟೋದ್ರು. ಇವತ್ತು ಇಸ್ರಾಯೇಲ್ ಜನರು ಇಲ್ಲದೇ ಇರ್ತಾರೆ. ಇವತ್ತು ಸಭೆಯಲ್ಲಿರುವಂತ ನಾನು ನನ್ನ ಮನೆಯನ್ನ ಯೆಹೋವನ ಕೈಯಲ್ಲಿ ಕಟ್ಟಿಸ್ತಾ ಇದ್ದೀನ. ನನ್ನ ಬಿಲ್ಡ್ ಮಾಡ್ತಾ ಇರೋದು ಯಾರ ಕೈಯಲ್ಲಿ ಗೊತ್ತಾ? ಇನ್ನೊಬ್ಬನ ಕೈಯಲ್ಲಿ ಬಿಲ್ಡ್ ಮಾಡಿಸ್ತೀನಿ. ನನ್ನ ಮನೆ ಎಂಬ ಸುಂದರವಾದಂತ ಮನೆ ಒಂದು ರೀತಿಯಲ್ಲಿ ಒಡಕು ಗಿಡುಕು ಬಂದಾಗ, ಸಮಸ್ಯೆಗಳು ಬಂದಾಗ ಯಾರ್ದೋ ಕಟ್ಟಿಸ್ತಾ ಇದ್ದೀನಿ ನಾನು. ನನ್ನ ಮನೆಯಲ್ಲಿ ಒಂದು ಒಡಕು ಬಂತು, ಒಂದ್ ಕಡೆ ಗೋಡೆ ಕ್ರಾಕ್ ಬಂತು, ಒಂದ್ ಕಡೆ ಕಿಟಕಿ ವಾಲ್ತಾ ಇದೆ. ಏನ್ ಮಾಡ್ಬೇಕು? ಕರೆಸ್ತೀವಲ್ಲ, ಅವನ್ನ ಕರೆಸ್ಬಿಟ್ಟೆ, ಬರಲಿ ನೋಡಿಲಿ ಕ್ರಾಕ್ ಬಿಟ್ಟಿದೆ, ದುಡ್ಡು ಕೊಟ್ಟಿಲ್ವಾ? ಏನ್ ಬೈತೀರಾ ಇಲ್ವಾ? ಬೈತೀವ ಇಲ್ವಾ ನಾವು? ಅವನ ಕರೆಸ್ಬಿಟ್ಟು ರೀವರ್ಕ್ ಮಾಡ್ಲಿಲ್ಲ ಅಂದ್ರೆ ನೀನ್ ಬಿಡೋದಿಲ್ಲ, ಕೇಸ್ ಹಾಕ್ತೀನಿ, ಅಗ್ರಿಮೆಂಟ್ ಇದೆ, ಇದೆಲ್ಲ ನಡೆದಿದೆ, ನಾನು ನೋಡಿದ್ದೀನಿ, ಎಲ್ಲರಿಗೂ ಗೊತ್ತಿರೋದ ವಿಷಯನೇ. ನಿಮ್ಮ ಆತ್ಮಿಕದ ಕುಟುಂಬದ ಮನೆಯನ್ನ, ನಿಮ್ಮ ಕುಟುಂಬ ಎಂಬ ಮನೆಯನ್ನ ಕ್ರಾಕ್ ಬಿಟ್ಟಾಗ ಸರಿ ಮಾಡೋದಕ್ಕೆ ಯಾರನ್ನ ಕರೆಸ್ತಾ ಇದ್ದೀರಿ? ಯಾರನ್ನ ಕರೆಸ್ತಾ ಇದ್ದೀವಿ ನಾವು? ನಿಮ್ಗೆ ಗೊತ್ತಿಲ್ಲ. ನಾವು ಕರೆಸುವಂತ ವ್ಯಕ್ತಿಗಳನ್ನ ತಪ್ಪಾದ ರೀತಿಯಲ್ಲಿ ಕರೆಸ್ತಾ ಇದೀವಿ ಪ್ರಿಯರೇ. ನಾನ್ ಕರೆಸಿದ್ದು ನಮ್ಮ ಅಕ್ಕನ್ನ ನನ್ನ ಮನೆಗೆ ತಪ್ಪು, ನಾನ್ ಕರೆಸಿದ್ದು ನಮ್ಮ ಅಣ್ಣನ್ನ ತಪ್ಪು, ನಾನ್ ಕರೆಸಿದ್ದು ನನ್ನ ಮನೆಗೆ ನನ್ನ ತಂದೆಯನ್ನ ತಪ್ಪು. ನಿಮ್ಮ ಮನೆ ಕ್ರಾಕ್ ಬಿಟ್ಟಾಗ, ಕುಟುಂಬ ಎಂಬ ಮನೆ ಕ್ರಾಕ್ ಬಿಟ್ಟಾಗ ನಿಮ್ಮ ಮನೆ ಕಟ್ಟಿದ್ ಯಾರು? ಈಗ ಒಂದು ಮೇಸ್ತ್ರಿ ಮನೆ ಕಟ್ಟಿದ್ದಾನೆ, ಯಾರೋ ಒಬ್ಬ ಎಕ್ಸ್ ಎಂಬ ಮೇಸ್ತ್ರಿ ಮನೆ ಕಟ್ಟಿದ್ದಾನೆ, ಆ ಕ್ರಾಕ್ ಬಿಟ್ಬಿಡ್ತು. ವೈ ಎಂಬ ಮೇಸ್ತ್ರಿ ಹತ್ರ ಕರ್ಕೊಂಡ್ಬರ್ತೀರಾ ಮನೆಯನ್ನ ಸರಿ ಮಾಡೋದಕ್ಕೆ? ಟೀಚರ್ಸ್ ಹೇಳಿ, ವೈ ಎಂ ಅಂತ ಮೇಸ್ತ್ರಿನ ಕರೆಸ್ಬಿಟ್ಟು, ನೋಡಪ್ಪ ಯಾಕೆ ಹಿಂಗ್ ಕ್ರಾಕ್ ಬಿಡ್ತು ಅಂತ ಕರೀತಾರೆ. ಅವನೇನಂತ ನಮ್ಮನ್ನ ಹೋಗ್ಬಿಟ್ಟು ಯಾರತ್ತ ಕಟ್ಟಿಸ್ತೆ, ಅವ್ರದ ಕಟ್ಸು ಅಂತ ಹೇಳಿದ್ರು. ಹಂಗಾದ್ರೆ ನನ್ನ ಮನೆಯಲ್ಲಿ ಕ್ರಾಕ್ ಗಳು ಬಿಟ್ಟಾಗ, ಕುಟುಂಬ ಎಂಬಂತ ಕ್ರಾಕ್ ಅಲ್ವ, ಯಾರನ್ನ ಕರೆಸ್ಬೇಕು ನಾನು? ಯಾರು ಕಟ್ಸಿದಾನೋ ಅವ್ರನ್ನೇ ತಾನೇ ಕಟ್ಸ್ಬೇಕು. ಅವಾಗ ನಾವೇನ್ ಮಾಡಿರ್ತೀವಿ ಗೊತ್ತಾ? ಯಾರನ್ನ ಕರ್ಸಿ ಅವ್ರನ್ನೇ ಕರ್ಸಿದೀವಿ. ಕರೆಕ್ಟು, ನಾನು ಕರ್ಸಿದ್ದು ಯಾರನ್ನ? ಕಟ್ದವ್ರನ್ನೇ ಕರ್ಸಿದ್ವಿ, ಎಕ್ಸ್ನ ಕರ್ಸಿದೀವಿ. ಹಂಗಾದ್ರೆ ಆ ಎಕ್ಸ್ ಸರಿ ಕಟ್ಟಿಲ್ಲ. ಅದೇ ಎಕ್ಸ್ ಎಂಬಂತ ದೇವ್ರು ನಿಮ್ಮನೆ ಕಟ್ಟಿದ್ರೆ, ಒಂದು ವೇಳೆ ಕ್ರಾಕ್ ಬಂದ್ರೆ ಯಾರ ಹತ್ರ ಹೋಗ್ಬೇಕು ನಾನು? ಎಕ್ಸ್ ಎಂಬಂತ ದೇವ್ರ ಹತ್ರ ಹೋಗ್ಬೇಕು. ದೇವ್ರೇ, ನನ್ನ ಮನೆ ಈ ತರ ಕ್ರಾಕ್ ಆಗ್ತಿದಲ್ಲ, ಏನ್ ಕಾರಣ? ಅದಕ್ಕೆ ಹೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ಯಾರು ಹೇಳ್ತಾರೆ? ಆ ಮೇಸ್ತ್ರಿ ಹೇಳ್ತಾನೆ, ನೋಡಪ್ಪ ಹಿಂಗಿದೆ, ಇದು ಕ್ರಾಕ್ ಆಗಕ್ಕೆ ನೀನೇ ಕಾರಣ, ಇದು ಈಗ ಹೋಗೋದಕ್ಕೆ ನೀನೇ ಕಾರಣ, ಇದು ನಾನ್ ಕಟ್ಟಿದಲ್ಲ, ನಿಂದೆ ಸಮಸ್ಯೆ ಅಂತ ಹೇಳಿದಾಗ, ಸರಿ ಏನ್ ಮಾಡ್ಬೇಕು ಅಂತ ಕೇಳ್ತೀರ. ಸರಿ, ಇದು ಈಗೀಗೆ ಮಾಡಿದ್ರೆ ಏನಾಗುತ್ತೆ? ಸರಿ ಆಗತ್ತೆ ಅಂದಾಗ ಅವಾಗ ಏನ್ ಮಾಡ್ಬೇಕು ನಾವು? ಆ ಮೇಸ್ತ್ರಿನ ಬಿಟ್ಟಾಕ್ಬಿಟ್ಟು ಇನ್ನೊಬ್ಬ ಮೇಸ್ತ್ರಿ ಹತ್ರ ಹೋಗ್ತೀವಿ. ದಯವಿಟ್ಟು ನನ್ನ ಪ್ರಿಯ ಸೋದರ, ನಾನು ಹೇಳೋದನ್ನ ಮಾತು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನಿಸ್ತಾ ಇದ್ದೀನಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಕಿವಿ ಉಳ್ಳೋದು ಕೇಳಲಿ ಅಷ್ಟೇ. ನಮ್ಮ ಕುಟುಂಬವನ್ನ ಯೆಹೋವನ ಮಾತ್ರ ಕಟ್ಬೇಕು. ಅದಕ್ಕೆ 127ನೇ ಕೀರ್ತನೆ ಹೇಳ್ತಾರೆ. 127ನೇ ಕೀರ್ತನೆ 1ನೇ ವಾಕ್ಯ ಸುಮಾರು ಗಂಟೆ ಮಾತಾಡ್ತೀನಿ ಬೇಕಾದ್ರೆ. ನಾನು ದೇವ್ರ ಮನೆ ಕಟ್ಬೇಕು. ನನ್ನ ಮನೆಯನ್ನ ಎಲ್ಲಿವರೆಗೂ ಕಟ್ಬೇಕು ಬ್ರದರ್? ನೀವು ಸಾಯೋವರೆಗೂ ನಿಮ್ಮ ಮನೆಯನ್ನ ಕಟ್ಟಬೇಕು. ನಿಮ್ಮ ಮನೆಯನ್ನ ಕಟ್ತಾನೇ ಇರ್ಬೇಕು. ನೀವು ಫಸ್ಟ್ ಗಂಡ ಹೆಂಡತಿ ಎಂಬಂತ ಮನೆಯನ್ನ ಕಟ್ಟಬೇಕು, ಮತ್ತು ದಾಂಪತ್ಯ ಎಂಬಂತ ಮನೆಯನ್ನ ಕಟ್ಟಬೇಕು. ನಿಮ್ಮಲ್ಲಿ ಹೊಂದಾಣಿಕೆ ಎಂಬ ಮನೆಯನ್ನ ಕಟ್ಟಬೇಕು, ನಿಮ್ಮಲ್ಲಿರುವಂತ ಐಕ್ಯತೆ ಎಂಬ ಮನೆಯನ್ನ ಕಟ್ಟಬೇಕು, ನಿಮ್ಮಲ್ಲಿರುವಂತ ಪ್ರೀತಿ ಎಂಬ ಮನೆಯನ್ನ ಕಟ್ಟಬೇಕು, ನಿಮ್ಮಲ್ಲಿರುವಂತ ಒಂದೇ ಆಲೋಚನೆ ಎಂಬ ಮನೆಯನ್ನ ಕಟ್ಟಬೇಕು. ನಂತರ ಏನ್ ಕಟ್ಟಬೇಕು? ನಿಮಗೆ ಕೊಟ್ಟಂತ ಗರ್ಭಫಲವನ್ನ ಕಟ್ಟಬೇಕು. ನೋಡಿ 27ನೇ ವಾಕ್ಯ, 3ನೇ ವಾಕ್ಯ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನ. ಯಾರ್ರೀ ಕೊಟ್ಟಿದ್ದು ನಿಮಗೆ? ಯಾರು ಕೊಟ್ಟಿದ್ದು ನಿಮಗೆ ಪುತ್ರ ಸಂತಾನವನ್ನ? ನನ್ನ ಪ್ರಿಯ ಉದಾಹರಣೆ ತಗತ್ತೀನಿ, ತಪ್ಪು ತಿಳ್ಕೊಬಿಡಿ ಪ್ರಸಾದ್ ಬ್ರದರ್ ನಿಮ್ಗೆ 2 ಬಹುಮಾನ ಯಾರು ಕೊಟ್ಟಿದ್ದು? ನಾನ್ ಕೊಟ್ಟಿದ್ದೀನಿ ಅಂತ ಯಾವ ಕಾರಣಕ್ಕೂ ನೀವು ಹೇಳಕ್ ಹೋಗ್ಬಾರ್ದು. ಸಿಸ್ಟರ್ ಸೇರಿಸಿ ಹೇಳ್ತಾ ಇದ್ದೀನಿ, ನಿಮ್ಗೆ ದೇವ್ರು ಕೊಟ್ಟಿದ್ದು. ನಾನು ಹೇಳ್ತಿದ್ದೀನ, ನನ್ನ ಮೇಲೆ ಕೋಪಿಸ್ಕೊಂಡ್ರೆ ಕರೆದು ಆಮೇಲೆ ಬೈರಿ. ಯಾರು ಹೇಳ್ತಾ ಇದ್ದೀವಿ ವಾಕ್ಯ? ದೇವ್ರು ಕೊಟ್ಟಿದ್ದು. ದೇವ್ರು ಕೊಟ್ಟಂತ ಬಹುಮಾನವನ್ನ ದೇವರಿಗೆ ತಿರ್ಸ್ಕೊಡ್ಬೇಕಾದ ಜವಾಬ್ದಾರಿಗೆ ನಮ್ದು. ಎಷ್ಟು ಮುದ್ದಾದ ಮಕ್ಕಳಿದ್ರೆ ನೀವೆಲ್ಲರೂ ಅಷ್ಟೇನೆ, ನನ್ನ ಮಕ್ಕಳು ಅಷ್ಟೇನೆ. ನಾನು ಹೆಂಡತಿಗೆ ಅವಾಗ ಹೇಳ್ತಾ ಇರ್ತೀನಿ, ನಮ್ದಲ್ಲ ಇದಲ್ಲ, ಆತಂದು. ನಾವು ಬರೀ ಇವ್ರಿಗೆ ಗಾರ್ಡಿಯನ್. ಒಂದ್ ಅಪ್ಲಿಕೇಶನ್ ಬರ್ದಾಗ ಇರ್ತದಲ್ವಾ, ಪೇರೆಂಟ್ಸ್ ಅಲ್ಲಿ ತಂದೆ ಪೇರೆಂಟ್ಸ್ ಅಂತ ಬರ್ಬಿಟ್ಟು ಪಕ್ಕದಲ್ಲಿ ಏನೋ ಡ್ಯಾಶ್ ಹಾಕ್ಬಿಟ್ಟು ಈ ಕಡೆ ಗಾರ್ಡಿಯನ್ಸ್ ಇರ್ತದೆ. ತಂದೆ ತಾಯಿ ಇಲ್ಲ ಅಂದ್ರೆ, ತಂದೆ ತಾಯಿ ಇಲ್ಲದೆ ಇರೋ ಮಕ್ಕಳಿಗೆ ಗಾರ್ಡಿಯನ್ಸ್ ಯಾರು ನೋಡ್ಕೊತಾರೆ? ಚಿಕ್ಕಪ್ಪನ, ದೊಡ್ಡಪ್ಪನ, ಮಾವನು, ಇನ್ನೊಬ್ರು ಯಾರು ಗಾರ್ಡಿಯನ್ಸ್ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಬರೀತಾರೆ. ನಿಮ್ಗೆ ಗೊತ್ತಾ, ತಂದೆ ಜಾಗದಲ್ಲಿ ತಾಯಿ ಜಾಗದಲ್ಲಿ ನಮ್ಮ ಹೆಸರು ಬರೆಯಂತ ಅರ್ಹತೆನೇ ಇಲ್ಲ ನಮಗೆ. ಓನ್ಲಿ ಗಾರ್ಡಿಯನ್ ಜಾಗದಲ್ಲಿ ಇರುವಂತ ನಾವು ತಂದೆ ಸ್ಥಳದಲ್ಲಿ ನಿಂತ್ಕೊಂಡು ಅಧಿಕಾರ ಮಾಡ್ತೀನಿ. ತಂದೆಗೆ ಮಗನ ಮೇಲೆ ಮಗಳ ಮೇಲೆ ಅಧಿಕಾರ ಉಂಟು, ಇಲ್ಲ ಅಂತಲ್ಲ. ತಂದೆಗೆ ತಾಯಿಗೆ ತನ್ನ ಮಕ್ಕಳ ಮೇಲೆ ಅಧಿಕಾರ ಉಂಟು, ಇಲ್ಲ ಅಂತಲ್ಲ. ಆದ್ರೆ ಯಾರ ಮಗು ಇದು? ಯಾರ್ದು ಮಗು ಹೇಳಿ? ಮತ್ತೆ ಓದಿ 3ನೇ ವಾಕ್ಯ. ಪುತ್ರ ಸಂತಾನವು
ನನ್ನಿಂದ ಬಂದ, ಎಲ್ಲರೂ ಹೇಳಿ ನನ್ನಿಂದ ಬಂದ. ಹೇಳ್ತೀರಾ ಯಾರಾದ್ರು ಆತರ ಜೋರಾಗಿ? ನನ್ನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ನನ್ನ ಬಹುಮಾನ ಅಂತ ಹೇಳಕ್ ರೈಟ್ಸ್ ಇದೆ ನಿಮ್ಗೆ? ನಮಗಿದೆಯಾ? ಹಂಗಾದ್ರೆ ದೇವರಿಂದ ಬಂದಂತ ಬಹುಮಾನವನ್ನ, ದೇವರಿಂದ ಬಂದಂತ ಸ್ವಾಸ್ಥ್ಯವನ್ನ ನಾನು ಹೇಗೆ ಬಳಸ್ಬೇಕು? ಸರಿ, ನನ್ನ ಮಕ್ಕಳನ್ನ ನಾನು ಸರಿಯಾದ ರೀತಿಯಲ್ಲಿ ಗಾಡಿಯನ್ನಾಗಿ ಸಾಕ್ಬೇಕಾದ ಕರ್ತವ್ಯ ಯಾರ್ದು? ನಮ್ದು. ಸರಿ, ಈ ಮನೆಯನ್ನ ಈಗ ಎಲ್ಲಿಗೆ ಬಂದಾಯ್ತು? ಕುಟುಂಬ ಎಂಬ ಮನೆಯಿಂದ ಬಂದಾಯ್ತು, ದಾಂಪತ್ಯ ಎಂಬ ಮನೆಯಿಂದ ಬಂದ. ಈಗ ಎಲ್ಲಿ ಬಂದೈತಿ? ಎಲ್ಲಿ ಬಂದಿದೀವಿ? ಮಕ್ಕಳ ಒಂದು ಕುಟುಂಬದಲ್ಲಿ ಬಂದಾಯ್ತು. ಎರಡನೇ ರೂಮ್ ಬಂದಾಯ್ತು. ಈಗ ಎರಡನೇ ರೂಮ್ ಯಾವ್ದು? ಮಕ್ಕಳು ಬಂದಾಯ್ತು ಅಲ್ಲಿ. ಈಗ ಈ ಮಕ್ಕಳ ಮನೆಯನ್ನ ಯಾರು ಕಟ್ಟಬೇಕು? ಈ ರೂಮ್ನ ಪ್ರಾರಂಭದಲ್ಲಿ ಯಾವ ಮೇಸ್ತ್ರಿ ಕಟ್ಟದ ನಾವು ಮನೆಯನ್ನ, ಅದೇ ಮೇಸ್ತ್ರಿಗೆ ಕರೆದ್ಬಿಟ್ಟು ಹೇಳ್ತೀವಿ, ಮೇಸ್ತ್ರಿ ನಮ್ಗೆ ಇನ್ನೊಂದು ರೂಮ್ ಬೇಕಾಗಿದೆ, ನನ್ನ ಮಗನಿಗೋಸ್ಕರ, ನನ್ನ ಮಗಳಿಗೋಸ್ಕರ ಏನ್ ಮಾಡೋದು ಕೇಳ್ತಿರಲ್ವ? ಒಂದು ಎಕ್ಸ್ಟ್ರಾ ರೂಮ್ ಕಟ್ಟಬೇಕು ಅಂತ. ಆತರ ನಿಮ್ಮ ಬದುಕೆಂಬಂತ, ಕುಟುಂಬ ಎಂಬಂತ ಮನೆಯನ್ನ ದೇವ್ರು ಕಟ್ಟಿದಾಗ ಒಂದು ರೂಮ್ ಬತ್ತೈತೆ, ಆ ರೂಮ್ ಮೊದಲನೇ ಮಗು, ಎರಡನೇ ರೂಮ್ ಬತ್ತೈತೆ ಎರಡನೇ ಮಗು, ಐದನೇ ರೂಮ್ ಬತ್ತ ಐದನೇ ಮಗು ಅಂತ ಇಟ್ಕೊಳ್ಳಿ ಒಂದ್ ಲೆಕ್ಕ ಉದಾಹರಣೆಗೆ. ಈಗ ಮೊದಲನೇ ರೂಮ್ ನ ಯಾರ ಕೈಲಿ ಕಟ್ಟಿಸ್ಬೇಕು? ಫಸ್ಟ್ ರೂಮ್ ನ ಯಾರು ಕಟ್ಟಿಸ್ಬೇಕು? ಮೊದಲನೇ ಮಗುಗೆ. ಯಾರು ಮನೆ ಕಟ್ಟಿದ್ರು ನಿಮ್ದು? ಮೊದಲೇ ಹಾಲು, ಕಿಚನ್ ಎಲ್ಲ ಕಟ್ಟಿದಲ್ಲ ಯಾರು? ನಾನು ಹೇಳಿದ್ರೆ ಫಿಸಿಕಲ್ ಆಗಿರೋ ಮನೆನ ಉದಾಹರಣೆ. ಕುಟುಂಬ ಎಂಬ ಮನೆ ಕಟ್ಟಿದ್ ಯಾರು ನಿಮಗೆ? ದೇವರಲ್ವಾ? ನಿಮ್ಮನ್ನ ದಾಂಪತ್ಯದಲ್ಲಿ ಸೇರಿಸಿದ್ ದೇವರಲ್ವಾ? ದಾಂಪತ್ಯವು ಮಾನ್ಯವಾದಂದು ಎಲ್ಲರೂ ಏನ್ ಮಾಡ್ಬೇಕಂತೆ? ಏನ್ ಹೇಳ್ತಾನೆ ಇಬ್ರಿಯದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ? ಮಾನ್ಯವಾದಂತೆ ನೆನೆಸ್ಬೇಕು, ಆನರಬಲ್ ಅಂತ ಹೇಳ್ತಾರೆ. ಪರಲೋಕದಲ್ಲಿ ನಿರ್ಧಾರ ಮಾಡಿದೆ ಯಾರು ಏನ್ ಮಾಡ್ಬಾರ್ದಂತೆ, ಬೇರ್ಪಡಿಸಬಾರ್ದಂತ ಯಾರು ಹೇಳಿದ್ದು? ದೇವ್ರ ವಾಕ್ಯ ಹೇಳಿದ್ದು. ಈಗ ನಿಮ್ಮನ್ನ ಸೇರ್ಸಾಯ್ತು, ನಿಮ್ಮಿಂದ ಗರ್ಭಫಲವನ್ನು ದೇವ್ರು ಕೊಟ್ಟಾಯ್ತು. ಈಗ ಈ ಮಗುನ ಮನೆಯನ್ನ ಯಾರು ಕಟ್ಟಬೇಕಂದ್ರೆ? ನಾನ್ ಕಟ್ಟದ? ಇಲ್ಲ ನನ್ನ ಮಡತಿ ಕಟ್ಟದ? ಸರಿ, ನಾವಿಬ್ರು ಕಟ್ಟೋದಿಲ್ಲ. ಯಾರನ್ನ ಕಟ್ಟಿಸ್ಬೇಕು? ಇನ್ನೊಬ್ಬನ ಕಟ್ಸೋದ? ಎಕ್ಸ್ ಬದಲು ವೈನ ಕಟ್ಸೋದ? ಅಲ್ಲಿ ಎಕ್ಸ್ ಕಟ್ಟಿದ್ದು ದೇವ್ರದ್ದು, ಎಕ್ಸ್ ದೇವ್ರದ್ದು ಇಟ್ಕೊಳ್ಳಿ. ವೈನ ಕರ್ಸವ ಲೋಕದಲ್ಲಿ ಇರುವಂತ ಮನುಷ್ಯನನ್ನ? ನೆವರ್, ಯಾವ ಕಾರಣಕ್ಕೂ ಕರೆಸ್ಬೇಡಿ. ನಿಮ್ಮ ಕುಟುಂಬ ಮನೆಯನ್ನ ಮತ್ತೆ ಒಂದು ರೂಮ್ ಅನ್ನ ಕುಟುಂಬನ ಕಟ್ಟಿಸ್ಬೇಕಾದ್ರೆ ಅದನ್ನ ಯಾರು ಕಟ್ಟಬೇಕು? ದೇವರೇ ಕಟ್ಟಬೇಕು. ಅಲ್ಲೇ ನಾವು ಬಿದ್ದೋಗೋದು, ಅಲ್ಲೇ ನಾವು ಏನಾಗುತ್ತೀವಿ? ಸೋತೋಗ್ತಾ ಇದೀವಿ. ಎರಡನೇ ಪೆಟ್ಟಲನ್ನ ತುಳಿತಾ ಇಲ್ದಿರೋ ಜಾಗ ಎಲ್ಲಿ ಗೊತ್ತಾ? ನಮ್ಮ ದಾಂಪತ್ಯ ಜೀವಿತದಲ್ಲಿ. ಜ್ಞಾನೋಕ್ತಿಗಳಲ್ಲಿ ಕೆಲವೊಂದು ವಾಕ್ಯ ಬೇಗ ಹೇಳ್ತೀನಿ, ಸಮಯಗಳು ತಗೊಳ್ತೇನೆ, ಆದ್ರೆ ದಯವಿಟ್ಟು ಕ್ಷಮಿಸಿ. ಜ್ಞಾನೋಕ್ತಿ 15ನೇ ಅಧ್ಯಾಯ 27ನೇ ವಾಕ್ಯ. ದಯವಿಟ್ಟು ಗಮನ ಇಡಿ. ಓದಿಷ್ಟೇ, ಥ್ಯಾಂಕ್ ಯು. ಓದಿ. ಸೂರೆ ಮಾಡುವವನು ಸ್ವಂತ ಮನೆಯನ್ನು ಬಾಧಿಸುವನು, ಲಂಚವನ್ನು ಒಪ್ಪದವನು ಸುಖವಾಗಿ ಬಾಳುವನು. ಹೇಳ್ತಾನೆ, ಸೂರೆ ಮಾಡುವವನು ಸ್ವಂತ ಮನೆಯನ್ನ ಏನ್ ಮಾಡ್ತಾನೆ? ಸೂರೆ ಮಾಡುವವನು ಅಂತಿದೆ, ಗಮನ ಇಡಿ. ಏನ್ ಸೂರೆ ಮಾಡ್ತೀರಿ? ಯಾವ್ದೆಲ್ಲ ಸೂರೆ ಮಾಡ್ತೀರಿ? ಅದು ಗಂಡನಾಗಿರ್ಲಿ, ಹೆಂಡತಿ ಆಗಿರ್ಲಿ, ನಿಮ್ಮ ಮನೆಯನ್ನ ಸೂರೆ ಮಾಡುವ ಸ್ವಂತ ಮನೆಯನ್ನ ಏನ್ ಮಾಡ್ತಿದ್ದಾನೆ? ಬಾಧಿಸ್ತಾ ಇದ್ದೇನೆ. ನಿಮ್ಗೆ ಗೊತ್ತಿಲ್ಲ, ನಾನು ಎಲ್ಲೋ ಸೂರೆ ಮಾಡ್ತಿದ್ದೀನಿ, ಎಲ್ಲೋ ಮೋಸ ಮಾಡ್ತೀನಿ, ಎಲ್ಲೋ ವಂಚನೆ ಮಾಡ್ತೀನಿ, ಯಾರನ್ನೋ ಕೆಡಿಸ್ತಾ ಇದ್ದೀನಿ, ಯಾರನ್ನೋ ಉದ್ಧಾರ ಮಾಡ್ತಿದ್ದೀನಿ ಅಂದ್ರೆ ಎಲ್ಲ ನಿಮ್ ಮನೆಗೆ ಎಫೆಕ್ಟ್ ಆಗುತ್ತೆ. ನಾನು ಸೂರೆ ಮಾಡುವವರ ಮನೆಯನ್ನ ಏನಾಗುತ್ತೆ ಅಂತೆ? ಯಾರ ಮನೆಗೆ ಪ್ರಾಬ್ಲಮ್ ಬರುತ್ತೆ? ಸ್ವಂತ ಮನೆಗೆ ಪ್ರಾಬ್ಲಮ್. ಸೂರೆ ಮಾಡಬೇಡಿ. ಸೂರೆ ಅನ್ನೋದು ಕಿತ್ಕೊಳ್ಳೋದು ಅಂತ ಅರ್ಥ, ವಂಚನೆ ಮಾಡೋದು ಅಂತ ಅರ್ಥ, ಮೋಸ ಮಾಡೋದು ಅಂತ, ಅಲ್ಲಿಂದ ಕದಿಯೋದು ಅಂತ ಅರ್ಥ. ಅದು ಏನ್ ಬೇಕಾದ್ರೆ ಇರ್ಬೋದು ಪ್ರಿಯರೇ, ವಸ್ತು ಮಾತ್ರ ಅಲ್ಲ. ಆ ಸೂರೆ ಮಾಡುವಂತ ವಿಷಯದಲ್ಲಿ ದಯವಿಟ್ಟು ನಿಮ್ಗೆ ಯಾರಿಗೂ ಹೋಗ್ಬೇಡಿ. ಸೂರೆ ಮಾಡೋದು ಎಲ್ಲಿ ಗೊತ್ತಾ? ನನ್ನ ಮನೆ ಸರಿಯಾಗಿ ಇಲ್ಲ ಅಂದಾಗ ಇನ್ನೊಂದು ಮನೆ ಚೆನ್ನಾಗಿರ್ತದಲ್ಲ, ಅಲ್ಲೋಗಿ ಏನ್ ಮಾಡ್ತೀವಿ ಗೊತ್ತಾ ನಾವು? ಆ ಮನೆಯಲ್ಲಿರುವಂತ ಒಳ್ಳೆತನವನ್ನ ಸೂರೆ ಮಾಡ್ತೀವಿ. ಗಂಡ ಹೆಂಡತಿರ ದಾಂಪತ್ಯವನ್ನ ಸೂರೆ ಮಾಡ್ತೀವಿ. ಅಲ್ಲಿ ಕುಟುಂಬದಲ್ಲಿರುವಂತ ಹೊಂದಾಣಿಕೆಯನ್ನ ಸೂರೆ ಮಾಡ್ತೀವಿ. ಆ ಸೂರ್ಯ ಏನಾದ್ರು ಅರ್ಥ ಆಗ್ತಿದೆ ಅನ್ಸ್ತೇನೆ, ತಮಿಳವ್ರಿಗೆ ಅರ್ಥ ಆಗ್ತೇನೆ. ಹಂಗಂದು ಪರಿತುಕೊಂಡು ಬರುತ್ತೆ. ನೆಲ್ಲ ಕುடும்பத்துல இருக்கிற நல்ல விஷயங்களை பறித்து கொண்டு கெட்ட விஷயங்களை விட்டா அந்த குடும்பத்தை நம்ம குடும்பத்துல ஏதோ ப்ராப்ளம், ஓகேங்க, இன்னும் நல்ல ஒரு குடும்பத்தை பார்த்து அவங்கள பார்த்து நான் பகை வைத்தல் வந்துச்சுன்னா தயவுசெய்து எஃபெக்ட் ஆகுது நம்மளுக்கு தான் ಅಂತ சொல்றாரு ದೇವನುடைய ವಾರ್ತೆ. ಸೂರೆ ಮಾಡುವವನು ಸ್ವಂತ ಮನೆಯನ್ನೇ ಏನ್ ಮಾಡ್ತಾನೆ? ಬಾಧಿಸ್ತಾನೆ. ನಾವೇನ್ ತಿಳ್ಕೊಂಡಿದೀವಿ? ನಾನ್ ಚೆನ್ನಾಗಿಲ್ಲ ಅಂದ್ರೆ ಅವರು ಚೆನ್ನಾಗಿರ್ಬಾರ್ದು, ನಾನು ಊಟ ತಿನ್ಲಿಲ್ಲ ಅಂದ್ರೆ ಅವರು ತಿನ್ಬಾರ್ದು, ನಾನ್ ಹಾಕ್ಲಿಲ್ಲ ಅಂದ್ರೆ ಅವರು ಹಾಕ್ಬಾರ್ದು ಅಂತ ನೆನೆಸುವಂತ ಕೆಟ್ಟ ಮನೋಭಾವಗಳು ಯಾರಾದ್ರೂ ಇದ್ರೆ ನಿಮಗೆ ಗೊತ್ತಿಲ್ಲ, ನಿಮ್ಮ ಸ್ವಂತ ಮನೆಯಲ್ಲಿರುವಂತಹ ನಿಮ್ಮ ಮಕ್ಕಳನ್ನ, ನಿಮ್ಮ ಕುಟುಂಬವನ್ನ ನೀವಾಗಿ ಬಿರ್ಕಾಗ್ತಿದ್ರಿ, ನೀವಾಗಿ ಒಡೆದಾಡ್ ಮಾಡ್ತಿದ್ರಿ.
ಸೂರೆ ಮಾಡಬೇಡಿ ಪ್ರಿಯರೇ. ವೇದವಾಕ್ಯ ಹೇಳ್ತದೆ ಸೂರೆ ಮಾಡುವವನು ಸ್ವಂತ ಮನೆ ಅಂತದೆ. ಸೂರೆ ಮಾಡೋದು ಅಂದ್ರೆ ಅರ್ಥ ಇಷ್ಟೇನೆ, ಇನ್ನೊಬ್ಬರಿಂದ ಕಿತ್ಕೊಳ್ಳೋದು. ನಾನ್ ನೆಮ್ಮದಿಯಾಗಿಲ್ವಾ, ನೀವು ನೆಮ್ಮದಿಯಾಗಿರಬಾರ್ದು. ನಾನು ಅಸೂಹೆಯಿಂದ ಇದ್ದೀನ, ನೀವು ಅಸೂಹೆ ಇದ್ದೀವಿ. ನನ್ನ ಮಕ್ಕಳು ದಿಕ್ಕು ಚೇಂಜ್ ಆದ್ರೆ ಇನ್ನೊಬ್ಬರ ಮಕ್ಕಳು ದಿಕ್ಕು ಚೇಂಜ್ ಆಗ್ಬೇಕು ಅಂತ ಭಾವನೆಗಳು ಬರ್ಬೇಕಾ ನಮಗೆ? ಇವತ್ತು ಸುಮಾರು ಕಡೆ ಇದೇನೆ ಪ್ರಾಬ್ಲಮ್, ಇದೇನೆ. 4:15 ಇನ್ನೊಂದು ವಾಕ್ಯ ನೋಡುವ. 4:11 ವಾಕ್ಯ, ನೀತಿಮುಡಿಗಳು 14:29. ತನ್ನ ಕುಟುಂಬವನ್ನು ಬಾಧಿಸುವವರಿಗೆ ಗಾಳಿಯೇ ಗಂಟು. ಮೂರ್ಖನು ಸಾಕು ಬ್ರದರ್. ಏನ್ ಹೇಳ್ತಾರೆ ಬ್ರದರ್ ಫಸ್ಟ್ ಲೈನು? ತನ್ನ ಕುಟುಂಬವನ್ನು ಬಾಧಿಸುವವರಿಗೆ ಗಾಳಿಯೇ ಗಂಟು. ಏನದ ಅರ್ಥ? ಗಾಳಿ ಗಂಟೆ ಹಿಡಿಯಕ್ಕಾಗತ್ತಾ? ಗಾಳಿ ಎಂಬಂತ ಮಾತು, ಆಲೋಚನೆಗಳು ಎಲ್ಲವನ್ನ ಮೂಟೆ ಕಟ್ಟಕ್ಕಾಗತ್ತಾ? ಗಮನ ಇಡಿ. ಜ್ಞಾನೋಕ್ತಿಗಾರ ಹೇಳ್ತಾನೆ ತನ್ನ ಕುಟುಂಬವನ್ನ ಬಾಧಿಸುವವನಿಗೆ ಎಂತೆ ಗಾಳಿ. ನಿಮ್ಮ ಕುಟುಂಬವನ್ನ ನೀವೇ ಬಾಧಿಸಿದ್ರೆ ನಿಮ್ಮ ವಿಷಯ ಎಂಬಂತ ಗಾಳಿ ಗಂಟಾಗಿರ್ತದೆ. ಗಾಳಿನ ಗಂಟು ಇಟ್ಟು ಮೂಟೆ ಕಟ್ಟಿ ಇಡೋದಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಗಂಟು ಮಾಡಕ್ ಆಗೋದಿಲ್ಲ. ನನ್ನ ಕುಟುಂಬವನ್ನ ನಾನು ಬಾಧಿಸಬಾರ್ದು. ನನ್ನ ಕುಟುಂಬವನ್ನ ಯಾರು ಕೊಟ್ಟಿದ್ದು? ನನಗೊಂದು ಕುಟುಂಬ ಕೊಟ್ಟಿದ್ದಾನೆ ಅಂದ್ರೆ ಯಾರು ಕೊಟ್ಟಿದ್ದು? ಈ ಕುಟುಂಬಕ್ಕೆ ಸ್ಥಾನಮಾನ ಕೊಟ್ಟಿದ್ದು ಯಾರು? ಸರ್ವ ಅಧಿಕಾರವನ್ನು ಕೊಟ್ಟಿದ್ದು ಯಾರು? ಆದ್ರೆ ಈ ಕುಟುಂಬವನ್ನ ನಾನು ಬಾಧಿಸ್ತರೆ, ನನ್ನ ಕುಟುಂಬವನ್ನ ನಾನೇ ನೋಯಿಸ್ತರೆ, ನನ್ನ ಕುಟುಂಬದಲ್ಲಿ ನಾನೇ ಏನಂದ್ರೆ ಅಲ್ಲಿ ವಿಭಜನೆ ತಂದ್ರೆ ನಿಮ್ಗೆ ಗೊತ್ತಿಲ್ಲ, ನೀವು ಗಾಳಿನ ಗಂಟಾಗಿ ಇಟ್ಕೊಂಡಿದ್ದೀರಿ ಅಂತ ಅರ್ಥ. ನಾಶ ಆಗೋಯ್ತೀರಿ ಅಂತ ಅರ್ಥ. ಯಾವ ಕಾರಣಕ್ಕೂ ನಿಮ್ಮ ಮನೆಯನ್ನ ನೀವು ಬಾಧಿಸ್ಬೇಡಿ. ತನ್ನ ಕುಟುಂಬವನ್ನು ಬಾಧಿಸುವವನಿಗೆ ಗಾಳಿಯೇ ಗಂಟು. ಯಾಕೆ ಈ ಮಾತನ್ನ ಜ್ಞಾನೋಕ್ತಿಗಾರ ಹೇಳ್ತಿದ್ದಾನೆ ಗಮನ ಇಡ್ತಿದ್ದೀರಾ? ಯಾರು ಸಹ ತನ್ನ ಕುಟುಂಬವನ್ನು ನಾಶ ಮಾಡ್ತಾನ? ಹೋಗ್ಲಿ, ತನ್ನ ಕುಟುಂಬವನ್ನು ನಾಶ ಮಾಡ್ತಾನ? ತನ್ನ ಕುಟುಂಬನ ನಾಶ ಮಾಡ್ತಾನ ಬ್ರದರ್? ಬಾಧಿಸ್ತಾನ? ಒಬ್ಬ ಬಾಧಿಸ್ತ. ನನ್ನ ಕಾಣಿಕೆಯನ್ನು ಅಂಗೀಕಾರ ಮಾಡ್ಲಿಲ್ಲ ಅಂತ ಹೇಳಿ ತನ್ನ ಕುಟುಂಬದಲ್ಲಿ ತನ್ನ ಸ್ವಂತ ತಮ್ಮನನ್ನ ಏನ್ ಮಾಡ್ಬಿಟ್ಟ? ಬಾಧಿಸ್ನ? ಏನ್ ಸಿಕ್ತು ಅವನಿಗೆ? ಅಲೆಮಾರಿ ಜೀವನ ಸಿಕ್ತು. ನೀನು ಊರು ಸುತ್ತಬೇಕು. ನೀನು ಜೀವನ ಪೂರ್ತಿಯಿಂದ ಮುದ್ರೆ ಹಾಕಿ ದೇವ್ರು ಕಳಿಸ್ಬಿಟ್ರು. ಕುಟುಂಬವನ್ನ ಬಾಧಿಸ್ಬೇಡಿ ಪ್ರೇರೆ. ನಿಮ್ಮ ತಂದೆ ತಾಯಿಗಳನ್ನ ಬಾಧಿಸ್ಬೇಡಿ. ಏಕವಚನಗಳನ್ನ ಉಪಯೋಗಿಸ್ಬೇಡಿ ನಿಮ್ಮ ತಂದೆ ತಾಯಿಗಳಿಗೆ. ನಿಮ್ಮ ತಂದೆ ತಾಯಿಗಳು ನಿಮಗಿಂತ ಅವಿದ್ಯರಾ? ಹೌದು, ಅವಿದ್ಯರೇ. ನಿಮ್ಮ ಜ್ಞಾನಕ್ಕಿಂತ ಅವರು ಜ್ಞಾನ ಕಮ್ಮಿನಾ? ಹೌದು, ಜ್ಞಾನ ಕಮ್ಮಿ. ಆದ್ರೆ ನೀವು ಸಲ್ಲಿಸಬೇಕಾದಂತ ಗೌರವವನ್ನ ನಿಮ್ಮ ತಂದೆ ತಾಯಿಗಳಿಗೆ ಸಲ್ಲಿಸಲಿದ್ರೆ ನಿಮ್ಮ ಕುಟುಂಬವನ್ನ ನೀವು ಬಾಧಿಸ್ತಿದ್ದೀರಿ. ನಿಮ್ಮ ಗಾಳಿ ಎಂಬಂತ ಕನಸುಗಳಿದೆಯಲ್ಲ, ಅದು ಗಂಟಾಗಿ ಉಳಿದೋಗುತ್ತೆ. ನೀವ್ ಹೇಳ್ಬೋದು, ನಾನ್ ಮದ್ವೆ ಆದ್ಮೇಲೆ ನಿನ್ ತರ ಎಲ್ಲ ಸಾಕೋದಿಲ್ಲ ಮಕ್ಕಳನ್ನ, ನೀನ್ ನನ್ನನ್ನ ಸಾಕಿದಿಲ್ಲ, ಹಂಗ್ ಸಾಕಲ್ಲ, ನನ್ನ ಮಕ್ಕಳ ಸ್ವತಂತ್ರವಾಗಿ ಸಾಕ್ತೀನಿ. ಸಾಕು, ಒಂದು ದಿವಸ ಐತೆ. ನೀವ್ ಹೇಳ್ತೀರಿ, ಹಿರಿಯ ತಂದೆ ತಾಯಿಗಳು ಹೇಳ್ತೀರಿ, ನಾನು ಇಷ್ಟೊಂದು ಬಿಗಿ ಮಾಡೋದ್ರಿಂದ ನೋಡಮ್ಮ ನಿನ್ನ ಒಳ್ಳೇದಕ್ಕೆ ಇಲ್ಲ, ಮಗನಿಗೆ ಹೇಳ್ತೀನಿ ನಿನ್ನ ಒಳ್ಳೇದಕ್ಕೆ ಅಂತ ಹೇಳ್ತೀರಿ. ಇದನ್ನ ತದ್ದು ವಿರುದ್ಧವಾಗಿ ಮಕ್ಕಳು ನಿಮ್ಮ ಹತ್ರ ಮಾತಾಡಿದಾಗ, ನಾನು ನಿಮ್ಮಗೆಲ್ಲ ಸಾಕೋದಿಲ್ಲ, ನನ್ನ ಮಕ್ಕಳ ಫ್ರೀಡಮ್ ಆಗಿ ಸಾಕ್ತೀನಿ. ಯಾವ ಫ್ರೀಡಮು? 18ನೇ ವಯಸ್ಸಲ್ಲಿ ಎಲ್ಲವನ್ನ ಕಲ್ತಿರುವಂತ ಒಬ್ಬ ಮಗನಾಗಿ ಸಾಕ್ಬಿಡ್ತೀರಿ. 21ನೇ ವಯಸ್ಸಲ್ಲಿ ಬೀದಿ ಪಾಲ್ ಮಾಡ್ಬಿಡ್ತೀರಿ ನಿಮ್ಮ ಕುಟುಂಬವನ್ನ. ಆತರ ಮಕ್ಕಳನ್ನ ಸಾಕ್ತೀರಿ. ಎಷ್ಟೋ ಘಟನೆಗಳು ನಡೀತಾ ಇದೆ ಪ್ರೇರೆ. ನಿಮ್ಮ ಗಾಳಿ ಗಂಟಾಗೋಯ್ತದೆ. ನಿಮ್ಮ ಕನಸು, ನಿಮ್ಮ ಮಕ್ಕಳ ಮೇಲೆ ಇಟ್ಟಂತ ವಿಷಯ ಗಾಳಿ ಗಟ್ಟಾಗಿ ಆರೋಗುತ್ತೆ, ಬೆಲೂನ್ ತರ ಆರೋಗುತ್ತೆ. ನನ್ನ ಕುಟುಂಬವನ್ನ ನಾನು ಬಾಧಿಸಬಾರ್ದು. ಈ ಬಾಧಿಸುವಂತ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ ತಂದೆ ತಾಯಿಗಳು ಮಾತ್ರ ಅಲ್ಲ, ಗಂಡ ಹೆಂಡತಿನ ಬಾಧಿಸಬಾರ್ದು, ಹೆಂಡತಿ ಗಂಡನನ್ನ ಬಾಧಿಸಬಾರ್ದು. ವೇದವಾಕ್ಯ ಅದಕ್ಕೆ ದಯವಿಟ್ಟು ಓದಿ. ಏನನ್ನ ಹೇಳಿದ ಅದನ್ನ ಮಾಡ್ಲೇಬೇಕು, ಕರ್ತವ್ಯ ಅದು. ಅದನ್ನ ಮಾಡ್ಲೇಬೇಕು, ಕರ್ತವ್ಯ. ಅದಕ್ಕೆ ವಿರುದ್ಧವಾಗಿ, ಅದಕ್ಕೆ ತದ್ವಿರುದ್ಧವಾಗಿ ನಾನು ಎದ್ದು ನಿಂತ್ಕೊಂಡ್ರೆ ನನ್ನ ಕುಟುಂಬವನ್ನ ನಾನೇ ಬಾಧಿಸ್ತಾ ಇದ್ದೀನಿ ಅಂತ ಅರ್ಥ. ಕುಟುಂಬ ಎಂಬಂತ ಮಡತಿ, ಕುಟುಂಬ ಎಂಬಂತ ಗಂಡ, ಕುಟುಂಬ ಎಂಬಂತ ಮಕ್ಕಳು, ಕುಟುಂಬ ಎಂಬಂತ ಅಜ್ಜ ಅಜ್ಜಿ, ಕುಟುಂಬ ಎಂಬಂತ ಮನೆಯನ್ನ, ದೇವರು ಕಟ್ಟಿದಂತ ಮನೆಯನ್ನ ನೀವೇ ಏನಾದ ಹ್ಯಾಮರ್ ತಗೊಂಡು ಹೊಡಿತೀರಿ. ನಿಮ್ಮ ಮನೆಗೆ ನೀವೇ ಏನಂತಾರೆ ಕೈಯಾರೆ ಹೊಡಿತೀರಿ. ಎಷ್ಟು ಸುಂದರವಾಗಿ ನಿಮ್ಮ ದೇವರು ನಿಮಗೆ ಒಂದು ಮನೆಯನ್ನ ಕಟ್ಟಿಕೊಟ್ಟಿದ್ದಾನೆ. ಆ ಮನೆಯನ್ನ ಜಾಗೃತಿ ನೋಡ್ಬೇಕಾದಂತ ಮನೆಯ ಯಜಮಾನನ ಕೆಲಸ. ಅದನ್ನ ಸರಿಯಾಗಿ ತೂಗಿಸುವುದು ಯಜಮಾನಿಯ ಕೆಲಸ. ಅದನ್ನ ಸರಿಯಾಗಿ ತಗ್ಗಿಸಿಕೊಂಡು ಹೋಗುವುದು ಮಕ್ಕಳ ಕೆಲಸ. ಇದನ್ನ ನೋಡಿ ಇನ್ನೊಬ್ಬರಿಗೆ ಸಾಕ್ಷಿಯಾಗಿರುವುದು ಈ ಕುಟುಂಬದ ಈ ಮೊದಲೆರಡನೇ ಪೆಟ್ಟಲು ನಾನು ಸರಿ ಕೊಡಲಿಲ್ಲ ಅಂದ್ರೆ ಹೇಗ್ ಸಾಧ್ಯ? ನಾನು ನನ್ನ ಮನೆಯನ್ನ ಬಾಧಿಸಕ್ಕಾಗತ್ತಾ?
ಯಾವ ವಿಷಯದಲ್ಲಾದ್ರೂ ಬಾಧಿಸ್ಬೋದಾ? ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 1ನೇ ವಾಕ್ಯ, ಬೇಗ 14:1. ನೀತಿಮೊಳಿಗಳು 14 ಅಧಿಕಾರವನ್ನು ಓದ್ತಾನೆ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವನು, ಜ್ಞಾನಹೀನನು ನನ್ನ ಪ್ರಿಯ ಸಹೋದರಿಯರೇ, ನಿಮ್ಮ ಜ್ಞಾನನೇ ನಿಮ್ಮ ಮನೆಯನ್ನ ಕಟ್ಟೋದು. ಈ ಮನೆ ಕಟ್ಟುವಂತ ವಿಷಯದಲ್ಲಿ ಇಬ್ಬರಿಗೆ ಮಾತ್ರ ಬೈಬಲ್ ಹೇಳ್ತಾ ಇರೋದು. ಯಾರಿಗೆ ಬ್ರದರ್? ಇಲ್ಲಿ ಬ್ರದರ್ ಯಾರಿಗೆ? ಇಬ್ಬರಿಗೆ. ಯಾರಿಗೆ ಹೇಳ್ತಾ ಇರೋದು? ಮನೆ ಕಟ್ಟೋ ವಿಷಯದಲ್ಲಿ ಇಬ್ಬರಿಗೆ. ಒಂದು ಯಾರಿಗೆ? ಎಸ್ ಎಸ್ ಬ್ರದರ್, ಥ್ಯಾಂಕ್ ಯು ಬ್ರದರ್. ಒಂದು ಯಾರಿಗೆ ಮನೆ ಕಟ್ಟೋ ವಿಷಯದಲ್ಲಿ ಹೇಳ್ತಾ ಇರೋದು? ಯೆಹೋವನು ಮನೆ ಕಟ್ಟದಿದ್ದರೆ, ಈಗ ತಾನೇ ಹೋದ್ರೆ 127 ಆ ಎರಡನೇ ಯಾರಿಗೆ ಹೇಳ್ತಾ ಇರೋದು ಗೊತ್ತಾ? ಮನೆ ಕಟ್ಟೋ ವಿಷಯದಲ್ಲಿ ಯಾರಿಗೆ ಹೇಳ್ತಾ ಇರೋದು? ತುಂಬಾ ಇಂಪಾರ್ಟೆಂಟ್. ದೇವರಾದ್ಮೇಲೆ ಎರಡನೇ ಮನೆ ಕಟ್ಟೋ ವಿಷಯದಲ್ಲಿ ನಿಮ್ಮನ್ನ ಉಪಯೋಗಿಸ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಾ ಎಷ್ಟು ಮೌಲ್ಯವಾದಂತವ್ರು ನೀವಲ್ಲ? ನೋಡಿ, ನಾನು ಹೇಳ್ತಲ್ಲ, ಯಾರು ಹೇಳ್ತಾ ಇರೋದು ಇದು? ನಾವು 14ನೇ ವಾಕ್ಯದಲ್ಲಿ ಜ್ಞಾನವೆಂಬಾತಿಯು ತನ್ನ ಮನೆಯನ್ನ, ಹಂಗಂದ್ರೆ ಯಾರು ಕಟ್ಟಬೇಕು ಮನೆಯನ್ನ? ಯೆಹೋವನು ಮನೆ ಕಟ್ಟದಿದ್ರೆ ಅಂತಿದೆ ಅಲ್ವಾ ಅಲ್ಲಿ 127. ಯೆಹೋವನು ಕಟ್ಟಿದಂತ ಮನೆಯನ್ನ ಆ ತಿರ್ಗಾ ಆ ಮನೆಯನ್ನ ಸರಿಯಾಗಿ ಬಿಲ್ಡ್ ಮಾಡ್ಕೊಂಡು ಹೋಗೋದು ಯಾರ ಕೆಲಸ? ಸ್ತ್ರೀಯರ ಕೆಲಸ. ಆಮೇನ್. ನಿಮ್ಮ ಮನೆಯನ್ನ ದೇವರು ನಿಮ್ ಕೈಲಿ ಕೊಟ್ಟಿದ್ದಾನೆ, ಬೀಗದ ಕೈ. ನೀವು ಸರಿಯಾಗಿ ಓಪನ್ ಮಾಡ್ಬೇಕು. ನಿಮ್ಮ ಮನೆಯ ಹಾಲು, ನಿಮ್ಮ ಮನೆಯ ಕಿಚನ್, ನಿಮ್ಮ ಮನೆಯಲ್ಲಿರುವಂತ ರೂಮ್ಸ್, ನಿಮ್ಮ ಮನೆಯಲ್ಲಿರುವಂತ ಟ್ರೆಸರಿ, ನಿಮ್ಮಲ್ಲಿರುವಂತ ಒಳ್ಳೆಯದು, ನಿಮ್ಮ ಮನೆಯಲ್ಲಿರುವಂತ ಕೆಟ್ಟದ್ದು, ನಿಮ್ಮ ಮಕ್ಕಳ ಬದುಕು, ನಿಮ್ಮ ಗಂಡನ ಜೀವಿತ, ಎಲ್ಲವೂ ಸ್ತ್ರೀಯರ ಕೈಯಲ್ಲಿ ದೇವರು ಕೊಟ್ಟಿದ್ದಾನೆ. ಪ್ರೇರೆ ನಂಬ್ತಿರೋ ಬಿಡ್ತಿರೋದು ನಿಮ್ಗೆ ಸೇರಿ, ಎಲ್ಲ ನಿಮ್ ಕೈಯಲ್ಲಿ ದೇವರು ಕೊಟ್ಟಿದ್ದಾನೆ. ಯೆಹೋವನು ಮನೆ ಕಟ್ಟದಿದ್ರೆ, ಎರಡನೇ ಜ್ಞಾನೋಕ್ತಿಗಾರ ಹೇಳ್ತಾನೆ, ಜ್ಞಾನ ಎಂಬಾಕೆಯು ಮನೆ ಕಟ್ಟದಿದ್ರೆ ಅಂತ ಹೇಳ್ತಾನೆ, ಮನೆ ಕಟ್ಟುವಳು ಅಂತ ಹೇಳ್ತಾನೆ. ಹಾಗಾದ್ರೆ ಜ್ಞಾನಿಯಾಗಿ ಮನೆ ಕಟ್ಟಬೇಕು ನಿಮ್ಮ ಮನೆಯನ್ನ. ಅಜ್ಞಾನಿಯಾಗಿ ಕಟ್ಟಿದ್ರೆ ಏನಾಗುತ್ತೆ? ಜ್ಞಾನಹೀನಳು ಏನ್ ಮಾಡ್ತಾಳಂತೆ? ಸ್ವಂತ ಕೈಯಿಂದ ಏನ್ ಮಾಡ್ಬಿಡ್ತಾಳೆ? ಹುಷಾರಾಗಿರಿ. ನಾನ್ ಜ್ಞಾನಿನ ಜ್ಞಾನಹೀನಳ ಅಂತ ಸ್ವಲ್ಪ ನೀವೇ ಲೆಕ್ಕ ಹಾಕೊಳ್ಳಿ ಪ್ರಿಯರೇ. ನಿಮ್ಮ ಮನೆಗೆ ದೇವರು ಒಂದು ಮನೆ ಕೊಟ್ಟಿದ್ದಾನೆ ಅಂದ್ರೆ ಎಷ್ಟು ಮೌಲ್ಯ ನಿಮಗೆ. ಎಷ್ಟೋ ಜನಿಗೆ ಮನೆ ಇಲ್ಲ ಗೊತ್ತಾ? ಯಾವ ಮನೆ ಬ್ರದರ್? ಕುಟುಂಬ ಎಂಬ ಮನೆ ಗೊತ್ತು ಇಲ್ಲ ಗೊತ್ತಾ? ಎಷ್ಟೋ ಸ್ತ್ರೀಯರು ಮನೆ ಇಲ್ಲದೆ ಮುಪ್ಪಿನ ವಯಸ್ಸು ಕಳೆದಿದ್ದಾರೆ. ಬೈಬಲ್ ಹನ್ನಳು ಸಹ ಹಾಗೆ ಇದ್ಲು. ಬಸವನಗುಡಿಯಲ್ಲಿ ಹನ್ನಳಿದ್ದಾಳೆ, ನೋಡಿದಿರಾ? ವಿಧವೆ ಆಗುತ್ತಳೆ, ಬೇಗ ವಯಸ್ಸಲ್ಲಿ ಮದುವೆ ಆಗುತ್ತಾಳೆ. ಎಷ್ಟೋ ಜನ ಈಗಲೂ ಇದ್ದಾರೆ, ನಿಮ್ಮ ಕುಟುಂಬದಲ್ಲಿ ಇರ್ಬೋದು, ನನ್ನ ಕುಟುಂಬದಲ್ಲಿ ಸಹ ಇದ್ದಾರೆ. ಅವ್ರಿಗೆಲ್ಲ ಆ ಕುಟುಂಬದ ಮನೆ ಕಟ್ಟುವಂತ ಸಂದರ್ಭನೇ ಸಿಗ್ಲಿಲ್ಲ. ಹಾಗೆ ಜೀವನ ಕಳ್ತಾ ಹೋಯ್ತಿದ್ದಾರೆ. ಆದ್ರೆ ನಿಮ್ಗೆ ಸಿಕ್ಕಿದೆ ಅಲ್ಲ ಮನೆ ಕಟ್ಟುವಂಥದ್ದು. ದೇವ್ರು ಬಿಟ್ರೆ ನೆಕ್ಸ್ಟ್ ತಾನೇ ನೀವು ಮನೆ ಕಟ್ಟೋರು. ನನ್ನ ಪ್ರಿಯ ಯೌವನಸ್ಥ ಸಹೋದರಿಯರೇ, ಮದುವೆ ಆಗದಿರೋರೇ, ದಯವಿಟ್ಟು ಮದುವೆ ಆಗಕ್ಕೂ ಹೋಗ್ತಿದ್ದೀರಿ ನೀವೆಲ್ಲ, ನೀವು ಮನೆ ಕಟ್ಟೋಕೆ ಹೋಗ್ತಿದ್ದೀರಿ ಅಂತ ಅರ್ಥ. ಇದು ನಮ್ಗಲ್ಲ 4ನೇ ಚೇರಿಂದ ಅಂತ ಹೇಳಕ್ ಹೋಗ್ಬಿಡಿ, ಫಸ್ಟ್ ಚೇರಿಂದಾನು ಹೇಳ್ತಾ ಇದ್ದೀನಿ ನಾನು. ನಿಮ್ಮ ಮನೆಯನ್ನ ನೀವು ಕಟ್ಟಬೇಕು ಅಂದ್ರೆ ಅರ್ಥ ಏನ್ ಗೊತ್ತಾ? ನಿಮ್ಮ ಮನೆ ಎಂಬಂತ ಗಂಡನನ್ನ ಸರಿಯಾಗಿ ನೀವು ಕಟ್ಟಬೇಕು. ನಿಮ್ಮ ಮನೆ ಎಂಬಂತ ವಹಿವಾಟುಗಳನ್ನ ನೀವು ಸರಿಯಾಗಿ ಕಟ್ಟಬೇಕು. ನಿಮ್ಮ ಮನೆಯಲ್ಲಿರುವಂತ ಮಕ್ಕಳನ್ನ ಸರಿಯಾಗಿ ನೀವು ಕಟ್ಟಬೇಕು. ಜ್ಞಾನದಿಂದ ತುಂಬಿಸಿ ಕಟ್ಟಿ. 31ನೇ ಸಂಗೀತ ಜ್ಞಾನೋಕ್ತಿಗಳು ಯಾರು ಬರ್ದಿದ್ದು ಗೊತ್ತಲ್ವಾ? 31ನೇ ಕೀರ್ತನೆ ಜ್ಞಾನೋಕ್ತಿಗಳು ಯಾರು? ಯಾರ ಸಂಬಂಧಗಳಿದೆ ಸರಿ ಅದ ಹೇಳಿ? ತಾಯಿಗೂ ಮಗನ್ಗೆ, ಅಮ್ಮನಿಗೂ ಮಗನ್ಗಿರುವ ಸಂಬಂಧ. ಅಂತ ಮೌಲ್ಯ ಉಳ್ಳವರು ನೀವಲ್ಲ ನನ್ನ ಪ್ರಿಯ ಸಹೋದರಿಯರೇ. ತುಂಬಾ ಪುಣ್ಯವಂತರು ನೀವಲ್ಲ. ಯಾರಿಗೂ ಸಿಕ್ಕಿಲ್ಲ ಆಪ್ಷನ್ಸ್. ನೋಡಿ, ನಮ್ಗೆ ಯಾರಿಗೂ ಸಿಕ್ಕಿಲ್ಲ. ನಾವೆಲ್ಲ ಮೊದಲನೇ ಸ್ಥಾನನೇ ಇಲ್ಲ ಅಂತಲ್ಲ, ಆದಾಮನಿಗೆ ಇದ್ದಂತ ನಮ್ಗೆ ಸ್ಥಾನ ಇದೆ. ಆದ್ರೆ ಮನೆ ಬಿಲ್ಡ್ ಮಾಡೋದಕ್ಕೆ ನಿಮಗೆ ತಾನೇ ಕೊಟ್ಟಿದ್ದಾನೆ. ನೀವು ಕಟ್ಟುವಂತ ಮನೆ ತಾನೇ ಎಲ್ಲದಕ್ಕೂ ಮೂಲ ಕಾರಣ ಆಗುತ್ತೆ. ಎಲ್ಲ ಗಂಡ ಎಲ್ಲೇ ಸುತ್ಕೊಂಡ್ ಬರ್ಲಿ, ಮನೆ ಊರಿಂದ ಆಚೆ ಕಡೆ ಏನೇ ಅವ್ನ ಕಷ್ಟ, ಸ್ಟ್ರಗಲ್ಸು, ಎಷ್ಟೇ ಒತ್ತಡಗಳು, ಎಷ್ಟೇ ಸಮಸ್ಯೆಗಳು ಬಂದ್ರು ಸಹ ಅವನಿಗೆ ನೆಮ್ಮದಿ ಅಂತ ಸಿಗೋದು ಎಲ್ಲಿ ಗೊತ್ತಾ? ಮನೆ ಒಳಗಡೆ ಬಂದಾಗ ಮಾತ್ರ. ಅವನು ಶ್ರೀಮಂತನಾಗಿರ್ಲಿ, ವಿದ್ಯಾವಂತನಾಗಿರ್ಲಿ, ಅವನು ಯಾರೇ ಆಗಿರ್ಲಿ, ಒಬ್ಬ ಬೋಧಕನೇ ಆಗಿರ್ಲಿ, ಏನೇ ಆಗಿರ್ಲಿ, ಮನೆ ಒಳಗಡೆ ಬತ್ತನಲ್ಲ ಬಾಗ್ಲು ಒಳಗಡೆ, ಅವಾಗಲೇ ಅವನಿಗೆ ಸಮಾಧಾನ ಸಿಗೋದು. ಅಲ್ಲೂ ಸಮಾಧಾನ ಕೆಟ್ಟೋದ್ರೆ ಇನ್ಯಾವ ನದಿ ಹತ್ರ ಹೋಗ್ಬಿಟ್ಟು ಹಾಡಾಡ್ಬೇಕು ಅವನು? ಇನ್ನೆಲ್ಲೋ ಕಿನ್ನೀರಿ ಬಾರಿಸ್ಕೊಂಡು ಕಣ್ಣೀರ್ ಹಾಕ್ಬೇಕು ಅವನು? ಇನ್ನೆಲ್ಲೋಗ್ಬಿಟ್ಟು ಅವನ ಕಣ್ಣೀರಿನ ಕಥೆಗಳು ಹೇಳ್ಬೇಕು ಅವನು? ತನ್ನ ಜೀವನದಲ್ಲಿ ನಡೆದಂತ, ಹೊರಗಡೆ ಬಂದು ಜೀವನದಲ್ಲಿ ನಡೆದಂತ ಪ್ರತಿಯೊಂದು ಸ್ಟ್ರಗಲ್ಸ್ನ, ಪ್ರತಿಯೊಂದು ಸಂತೋಷ ವಿಷಯನ್ನ, ಪ್ರತಿಯೊಂದು ವೇದನೆಯನ್ನ, ಪ್ರತಿಯೊಂದು ನೋವನ್ನ, ಪ್ರತಿಯೊಂದು ಸಾಲ ಬಾಧೆ ಎಲ್ಲವನ್ನ ಮನೆ ಒಳಗಡೆ ಬಂದು ತನ್ನ ಮಡತಿಗೆ ಎಳಗತನಲ್ಲ, ಮನೆ ಕಟ್ಟುವಂತ ಮಡತಿಗೆ, ಅವಾಗ ಅವನಿಗೆ ಎಲ್ಲವೂ ಸಹ ಏನಾಗುತ್ತೆ?
ಒಂದೇ ಒಂದು ಮಾತಲ್ಲಿ ಗೆಲ್ತೀರಿ ನೀವು. ನಿಮ್ಮಿಂದ ಅವನು ಗೆಲ್ತಾನೆ. ಏನ್ ಹೆದರ್ಬೇಡ್ರಿ, ನಾವಿದ್ದೀವಿ, ಯಾಕೆ ಹೆದರ್ತೀರಿ? ನಿಮ್ ಹೆಂಡತಿ ನಾನಿಲ್ವಾ, ನಿಮ್ ಮಕ್ಳು ನಾವಿಲ್ವಾ ಅಂತ ಹೇಳಿದ್ರೆ ಸಾಕು. ಕೋಟಿ ಸಾಲ ತೀರ್ದಂಗ ಅವನಿಗೆ. ಅವನೇ ಮನೆಯೊಳಗಡೆ ಬಂದಾಗ ಆ ವ್ಯಕ್ತಿಗೆ ಮತ್ತೆ ಮತ್ತೆ ಕಣ್ಣೀರು ವೇದನೆಯ ಮಾತುಗಳಾದ್ರೆ ಅವನೆಲ್ಲಪ್ಪ ಹೋಗೋದು? ಅವನು ಕೋಟಿ ಇದ್ರು ಎಲ್ಲರೂ ಸಮಾಧಾನ ತಗೊಳಕ್ ಸಾಧ್ಯ ಇಲ್ಲ ಅವ್ರ ಪ್ರಿಯರೇ. ಅವನೆಲ್ಲೋದ್ರದು ದುಷ್ಟ ಚಟದಲ್ಲಿ ಎಷ್ಟೊತ್ತು ಸಂತೋಷವಾಗಿರಕ್ ಸಾಧ್ಯ? ಅನ್ಯ ಸ್ತ್ರೀ ಹತ್ರ ಎಷ್ಟು ಸಂತೋಷವಾಗಿರಕ್ ಸಾಧ್ಯ? ಎಷ್ಟು ಸಂತೋಷವಾಗಿರಕ್ ಸಾಧ್ಯ? ಅವನು ಹೊರಗಡೆ ಏನೂ ಇಲ್ಲ, ಅವನು ಎಲ್ಲಿ ಹೋಗಿ ತನ್ನ ಕಣ್ಣೀರನ್ನ ಹಂಚ್ಕೊಳ್ಳಕ್ ಸಾಧ್ಯ? ನನ್ನ ಪ್ರಿಯ ಸಹೋದರಿಯರೇ, 14ನೇ ವಾಕ್ಯ ನೀವು ನಿಮ್ಮ ಹೃದಯದ ಆಳದಲ್ಲಿ ಬರ್ಕೊಳ್ಳಿ ದಯವಿಟ್ಟು. ನಾನ್ ಮನೆ ಕಟ್ಟೋದಕ್ಕೆ ದೇವ್ರು ನನಗೆ ಸಂದರ್ಭನ ಕೊಟ್ಟಿದ್ದಾನೆ. ದೇವ್ರಿಗೆ ಸ್ತೋತ್ರ ಹೇಳಿ. ಯಾವತ್ತು ಈ ಮನೆ ನನ್ಗೆ ಕೊಟ್ಟಿದ್ದಾನೆ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ನನ್ನ ಮನೆಯನ್ನ, ನನ್ಗೆ ಒಳ್ಳೆ ಗಂಡನನ್ನ, ಒಳ್ಳೆ ಮುದ್ದಾಂತ ಮಕ್ಕಳನ್ನ, ಎಷ್ಟೋ ನನ್ನ ಮಕ್ಕಳನ್ನ ಕೊಟ್ಟಿದ್ದಾನೆ. ನಾನು ಮನೆ ಕಟ್ಟಬೇಕು, ನಾನು ಕಟ್ಟೋದಕ್ಕೆ ಪ್ರತಿಯೊಂದು ಪ್ರಯತ್ನ ಪಡ್ತೀನಿ. ನಿಮ್ಗೆ ಗೊತ್ತಾ, ವಿದ್ಯಾವಂತ ಸ್ತ್ರೀಯರಿಗಿಂತ ಅವಿದ್ಯಾವಂತ ಸ್ತ್ರೀಯರು ತಮ್ಮ ಮನೆಯನ್ನ ನಿಭಾಯಿಸೋದ್ರಲ್ಲಿ ಮೊದಲನೇ ಸ್ಥಾನವನ್ನು ವಹಿಸಿದ್ದಾರೆ ಅಂತ ಒಂದು ಸರ್ವೆ ಹೇಳ್ತಾರೆ. ನಾನು ಹೇಳ್ತೇನೆ, ನಾನು ಸುಳ್ಳು ಮಾತು ಹೇಳ್ತಾರೆ. ಅವಿದ್ಯಾವಂತರು ಅಂದ್ರೆ ವಿದ್ಯೆಗೆ ಹೋಗದೆ ಹೌಸ್ ವೈಫ್ ಅಂತ ಇಟ್ಕೊಳ್ಳಿ, ಅವ್ರು ವಿದ್ಯಾವಂತರೇ ಆಗಿರ್ಲಿ. ಹೌಸ್ ವೈಫು, ಜಾಬ್ ವೈಫು, ಇವ್ರಿಬ್ಬರನ್ನ ಕಂಪೇರ್ ಮಾಡಿದ್ರೆ ಹೌಸ್ ವೈಫು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಒಪ್ಕೋತಿರೋ ಸಿಸ್ಟರ್ಸ್? ಯಾಕೆ ಗೊತ್ತಾ? ಏರು ಇಳಿತಗಳು ಬರೋದು ಎಲ್ಲಿ ಗೊತ್ತಾ? ಫೈನಾನ್ಸಿಯಲ್ಲಿ. ಏರು ಇಳಿತ ಬರೋದು ಎಲ್ಲಿ ಗೊತ್ತಾ? ಸ್ಥಾನಮಾನಗಳಲ್ಲಿ. ಏರು ಇಳಿತ ಬರೋದು ಎಲ್ಲಿ ಗೊತ್ತಾ? ಅಸಮಾಧಾನಗಳು ಬರೋದು ಗೊತ್ತಾ? ನಿಮ್ಮನ್ನು ನೀವು ಬೇರೆಯವರು ಎಂಕರೇಜ್ ಮಾಡೋದ್ರಿಂದ ಬರ್ತದೆ. ನೀವು ಬೇರೆಯವರು ಏನೇ ಎಂಕರೇಜ್ ಮಾಡ್ಲಿ ನಿಮ್ಮನ್ನ, ನಿಮ್ಮ ಮನೆಯ ವಿಷಯದಲ್ಲಿ, ನಿಮ್ಮ ಬದುಕಿನ ವಿಷಯದಲ್ಲಿ, ದಯವಿಟ್ಟು ಮನೆ ಒಳಗಡೆ ಅದನ್ನು ತರಕ್ ಹೋಗ್ಬೇಡಿ. ನಾನು ಜಾಬ್ ಸಿಸ್ಟರ್ಸ್ ಗಳಿಗೆ ಹೇಳ್ತಾ ಇದ್ದೀನಿ. ಆಮೇಲೆ ಇವ್ರಿಗೂ ಹೇಳ್ತೀನಿ, ಹೌಸ್ ವೈಫ್ ತುಂಬಾ ಡೇಂಜರ್ ಆಗಿರಿ. ಒಟಾರ ಮನೆಯಲ್ಲಿ ಇರೋರು ಯಾರಾದ್ರೂ ಇದ್ರೆ, ಇಲ್ಲ ಯಾರಾದ್ರೂ ಸ್ವಂತ ಬಂದ ಮನೆ ಒಳಗಡೆ ಅವಾಗ ಒಳಗಡೆ ಇದ್ರೆ ದಯವಿಟ್ಟು ಅಂತವ್ರನ್ನೆಲ್ಲ ಒಳಗಡೆ ಸೇರ್ಸಕ್ ಹೋಗ್ಬೇಡಿ. ಬಂದ್ರೆ ಒಂದೆರಡು ಬಿಸ್ಕೆಟ್ ಕೊಟ್ಟು, ಟೀ ಕೊಟ್ಟಿ ಬಿಸ್ಕೆಟ್ ಕೊಟ್ಟಿ ಅಂದ್ರೆ ಬೇರೆ ಏನು ನೆನ್ಸ್ಕೊಬೇಡಿ. ಬಿಸ್ಕೆಟ್ ಹಾಕಿ ಅಲ್ಲ, ಬಿಸ್ಕೆಟ್ ಕೊಟ್ಟಿ. ಸ್ವಲ್ಪ ಜನ ಶಬ್ದಗಳನ್ನ ಬೇರೆ ಅರ್ಥ ಮಾಡ್ಕೊತಾರೆ. ಟೀ ಬಿಸ್ಕೆಟ್ ಕೊಟ್ಟಿ ಊಟ ಮಾಡಿ ಕಳಿಸಿ. ದಯವಿಟ್ಟು ನಾವು ನೋಡ್ಕೋತೀವಿ. ನನ್ ಗೊತ್ತು ನನ್ ಗಂಡನ ಸರಿ ಮಾಡಕ್ ಗೊತ್ತು. ನನ್ ಗಂಡನ್ನ ಹೌದು, ನನ್ನ ಗಂಡ 10 ವರ್ಷದಿಂದ ಕೆಟ್ಟ ಅಭ್ಯಾಸ ಇಲ್ದೇನೆ ನನ್ನ ಗಂಡನ ಸರಿಯಾದ ದಾರಿಗೆ ತರಕ್ಕೆ ನನಗ್ ಗೊತ್ತು. ನನ್ನ ಗಂಡನನ್ನ, ನನ್ನ ಮಕ್ಕಳನ್ನ ಹೌದು, ನನ್ನ ಮಕ್ಕಳು ತಪ್ಪು ಮಾಡಿದ್ದಾರೆ, ಅದು ಸರಿಯಾದ ಮಾರ್ಗಕ್ಕೆ ತರೋದಕ್ಕೆ ನನಗೆ ಗೊತ್ತದ. ಚಾಲೆಂಜ್ ಮಾಡಿ ಪ್ರಿಯರೇ, ಚಾಲೆಂಜ್ ಗೆಲ್ತೀರ. ಗೆಲ್ಲಿಲ್ಲ ಅಂದ್ರೆ ಹೇಳಿ, ಗೆಲ್ಲೋದಕ್ಕೆ ಸಾಧ್ಯ. ಅದಕ್ಕೆ ಜ್ಞಾನಕ್ಕೆ ಹೇಳ್ತಾನೆ, ನಿಮ್ಮ ಜ್ಞಾನವನ್ನು ಉಪಯೋಗಿಸಿ ಅಂತ ಹೇಳ್ತಾರೆ. ನಿಮ್ಮ ಜ್ಞಾನವನ್ನು ಉಪಯೋಗಿಸಿ. ಯಾರನ್ನು ಒಳಗಡೆ ಎಂಟ್ರಿಫೈ ಆಗ್ಬಾರ್ದು. ನಿಮ್ಮ ಪೌಲನ್ ಹೇಳುವಂತ ಇನ್ನೊಂದು ಮಾತು ಹೇಳಿ ಮುಂದೆ ಕಾರ್ಯ ಹೋಗ್ತೀನಿ. ಪೌಲನ್ ತಿಮೋತಿಗೆ ಬರೆದಂತ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 14ನೇ ವಾಕ್ಯ. ಫಸ್ಟ್ ತಿಮೋತಿ ಚಾಪ್ಟರ್ 5:14. ಬೇಗ. ಪ್ರಾಯದ ವಿಧವೆಯರು ಮದುವೆ ಮಾಡಿಕೊಂಡು ಮಕ್ಕಳನ್ನು ಇಟ್ಟು ಮನೆಯ ಯಜಮಾನಿಯಾಗಿರುವುದು ನನಗೆ ಒಳ್ಳೆಯದಾಗಿ ಪೌಲನ್ ತಿಮೋತಿಗೆ ಬರೆಯುವಾಗ ಇಲ್ಲಿ ಒಂದು ವಿಷಯ ಹೇಳ್ತಾನೆ. ಪ್ರಾಯದ ವಿಧವೆಯರು ಏನ್ ಮಾಡ್ಕೋಬೇಕಂತೆ? ಮದುವೆ ಮಾಡಿಕೊಂಡು ಮಕ್ಕಳನ್ನ ಹೆತ್ತು ಮನೆಯ ನಾನು ಆ ಪಾಯಿಂಟ್ ಮಾತ್ರ ಬರ್ತಾ ಇದ್ದೀನಿ. ಪ್ರಾಯದ ವಿಧವೆ ಇದ್ರೆ ದಯವಿಟ್ಟು ಮದುವೆ ಮಾಡ್ಕೊಳ್ಳಿ, ಸಮಸ್ಯೆಗಳು ಬರೋದಕ್ಕಿಂತ ಮುಂಚೆ. ಸರಿ, ಆ ಸಬ್ಜೆಕ್ಟ್ ಗೊತ್ತಲ್ಲ. ನಾನು ಮನೆಯ ಏನಾಗಿರ್ಬೇಕು ಅಂತ ನೀವು ಹಾಗಾದ್ರೆ ಏನರ್ಥ ನನ್ನ ಪ್ರಿಯ ಸಹೋದರಿಯರೇ? ನೀವು ಅಲ್ಲ, ಮನೆಗೆ ಯಜಮಾನಿಯರು. ನಾವೇನ್ ತಿಳ್ಕೊತೀವಿ? ಮನೆಗೆ ಗುಲಾಮರು ಅಂತ ತಿಳ್ಕೊತೀವಿ. ಹಂಗೆ ಏನ್ ಮಾಡ್ತಾರೆ, ಹಂಗೆ ನಿಮ್ಮನ್ನ ತಿಳಿಸಿರ್ತಾರೆ. ನಿಮ್ಗೆ ಗೊತ್ತಾ ಯಜಮಾನನಾದ ಮೇಲೆ ಯಜಮಾನಿಯ ಸ್ಥಾನ ಎಷ್ಟರ ಮಟ್ಟಿಗೆ ಇದೆ ಗೊತ್ತಾ ನಿಮಗೆ? ನಮ್ಮ ಮೂಲ ತಂದೆ ಅಬ್ರಾಹ್ಮನಿಗೆ ಮಕ್ಕಳಾಗೋದಿಲ್ಲ. ಮಕ್ಕಳಾಗೋದಿಲ್ಲ. ಏನ್ ಹೇಳ್ತಾರೆ? ಹಾಗರಳ ಹತ್ರ ಮದುವೆ ಆಗುವಂತ ಹೇಳಿದ್ ಯಾರು? ಸಾರಳು. ಒಂದು ಕಿಂಚಿತ್ತು ಸಹ ಏನು ಕೇಳಲಿಲ್ಲ. ತನ್ನ ಹೆಂಡತಿ ಹೇಳಿದ ತಕ್ಷಣ ಅಷ್ಟು ಪ್ರೀತಿಸ್ತಾ ಯಜಮಾನಿ. ಹೇಳಿದ ತಕ್ಷಣ ಹಾಗರಳ ಮದುವೆ ಆದ, ಮಗು ಆಯ್ತು. ತಿರ್ಗಾ ಹಾಗರಳ ಸಮಸ್ಯೆ ಮಾಡಿದ್ಲು. ತಿರ್ಗಾ ಹಾಗರಳ ಹತ್ರ ಹೋಗಿ ಯಜಮಾನ್ ಯಾರು ಹೇಳಿದ್ದು ಹಾಗರಳ ಬಗ್ಗೆ? ಏನ್ ಮಾಡ್ದ? ಬುತ್ತಿನ ಕೊಟ್ಟಿ ಕಳಿಸ್ದ. ಇದಲ್ವಾ? ಅದೆಲ್ಲ ವಾಕ್ಯ ಇದೆಲ್ಲ ಓದಿದ್ದಾನೆ. ತಿರ್ಗಾ ಕರ್ಕೊಂಬಂದಿದ್ದು ಯಾರು? ದೇವ್ರು ಕಳಿಸ್ತಾನೆ, ಹೋಗಿ ಅದೇ ಮನೇಲಿ ಇರುವಂತ. ಸರಿ, ಎಷ್ಟು ಮಟ್ಟಿಗೆ ಪ್ರೀತಿಸ್ತಾನೆ? ಅದೇ ಯಜಮಾನಿ ಪೇತ್ರನ್ ಹೇಳ್ತಾನೆ, ಏನಂತ ಕರೆದಂತ ತನ್ನ ಗಂಡನನ್ನ
ಹ ಯಜಮಾನ ಅಂತ ಕರೆದ ತಮಿಳಲ್ಲಿ ತಮಿಳಲ್ಲಿ ನಂಗೆ ತುಂಬಾ ಇಷ್ಟ ಆಂಡವರೇ ಎಂದು ಅಳಿತಾರ್. ನೀವು ಯಾರ ಪುತ್ರಿ, ಯಾರ ಕುಮಾರ್ತಿಯರು? ಸಾರಳ ಕುಮಾರ್ತಿಯರಲ್ಲವೇ? ಹಂಗಾದ್ರೆ ನನ್ನ ಪ್ರಿಯ ಸಹೋದರಿಯರೇ, ನಿಮ್ಮ ಕುಟುಂಬದ ಎರಡನೇ ಪೆಟ್ಲು ಗಂಟ ನಾ ಬಂದೆ. ಇನ್ನು 2 ಪೆಟ್ಲಿಗೆ ನನಗೆ ಸಮಯಗಳಿಲ್ಲ, ಇಲ್ಲ ಒಂದ್ ಗಂಟೆ ದಾಟ್ಬಿಡ್ತು. ಇನ್ನು 2 ಪೆಟ್ಲಿದೆ, ಇನ್ನು 2 ಪೆಟ್ಲು, ಇನ್ನೊಂದು ಪೆಟ್ಲು ತುಳಿದು ಬಿಟ್ರೆ ಖಂಡಿತ 4ನೇ ಪೆಟ್ಲು ಅಂದ್ರೆ 4ನೇ ಮನೆ ನಮಗೆ ಶಾಶ್ವತವಾಗಿ ಸಿಗುತ್ತೆ. ಫಿಲಿಪ ಓದಿದಂತ ಗೊತ್ತಾ? ಯಾರಾದ್ರೂ ಓದೋದು ಫಿಲಿಪದವರಿಗೆ ಬರೆದ ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲಿ ಏನಿತ್ತಲ್ಲಿ? ಅಲ್ಲೊಂದು ಲೈನ್ ಇತ್ತು, ಅದು ಹಾಡು ಸಹ ಹಾಡ್ತೀವಿ. ಏನದು? ಪರಲೋಕ ಸಂಸ್ಥಾನ. ಆ ಮನೆಯನ್ನ ಪಡ್ಕೋಬೇಕಾದ್ರೆ 4 ಪೆಟ್ಲುಗಳು ಅಂದ್ರೆ 3 ಮನೆಗಳನ್ನ ಸರಿಯಾಗಿ ದಾಟಿದ್ರೆ ನಾವು 4ನೇ ಮನೆಗೆ ಹೋಗಕ್ಕೆ ಸಾಧ್ಯ. ಇನ್ನು 2 ಮನೆಗಳನ್ನ ದೇವ್ರ ಚಿತ್ತವಾದ್ರೆ ಮುಂದಿನ ದಿನಗಳಲ್ಲಿ ನಾನು ಮಾತಾಡ್ತೀನಿ, ಈಗ ಸಮಯಗಳಿಲ್ಲ ಕಾರಣ. ನಿಮ್ಗೆ ಅರ್ಥ ಆಗಿದೆ ಅನಿಸ್ತಾನೆ. ನಿಮ್ಮ ಸ್ವಂತ ಮನೆ ಎಂಬಂತ ನಿಮ್ಮ ದೇಹವನ್ನ ಸರಿಯಾಗಿ ತುಳಿಯಿರಿ. ನಿಮ್ಮ ಕುಟುಂಬ ಎಂಬಂತ ಮನೆಯನ್ನ ಸರಿಯಾಗಿ ನಿಭಾಯಿಸಿ. ಯಜಮಾನಿಯರೇ, ನನ್ನ ಪ್ರಿಯ ಸಹೋದರಿಯರೇ, ಮನೆ ಕಟ್ಟೋದಕ್ಕೆ ದೇವರು ನಿಮಗೆ ಕೊಟ್ಟಿದ್ದಾನೆ. ದಯವಿಟ್ಟು ಮನೆಯನ್ನ ಏನ್ ಮಾಡಬೇಡಿ, ಸುತ್ತಿಗೆ ತಗೊಂಡು ಯಾವ್ದ್ರಲ್ಲೂ ಯಾರೋ ಮಾತು ಕೇಳ್ಕೊಂಡು ಹೊಡೆಯಕ್ ಹೋಗ್ಬೇಡಿ. ನಿಮ್ಮ ಮನೆಯನ್ನ ದೇವ್ರು ಕಟ್ಟಿದ್ದಾನೆ. ಯೆಹೋವನು ಕಟ್ಟದಿದ್ರೆ ಮನೆ ಕಟ್ಟೋದಕ್ಕೂ ಕಷ್ಟಪಡೋದು ವ್ಯರ್ಥ. ಅದೇ ಜ್ಞಾನಿ ಆದವಳು ಏನ್ ಮಾಡ್ತಾಳಂತೆ? ಮನೆಯನ್ನ ಕಟ್ತಾಳೆ. ಅಂದ್ರೆ ದೇವ್ರು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಈ ಸಂದರ್ಭ ಸಿಕ್ಕಿದೆ. ನಿಮ್ಮ ಮನೆಯನ್ನು ನೀವು ಕಟ್ಟಿದ್ರೇನೆ ನಾವೆಲ್ಲ ಚೆನ್ನಾಗಿರೋದಕ್ಕೆ ಸಾಧ್ಯ. ನಿಜವಾಗ್ಲು ಸಾರಾಳು ಅಷ್ಟು ಪ್ರೀತಿಯಿಂದ ಇರೋದ್ರಿಂದನೇ ಅಬ್ರಾಮ ದೇವರಿಗೆ ವಿಶ್ವಾಸನಾಗಿದ್ದ ಅಂತ ನಾವು ಸಂದರ್ಭಗಳು ನೋಡೋಕೆ ಸಾಧ್ಯ ಪ್ರಿಯರೇ. ನಿಜವಾಗ್ಲು ಯೋಸೆಫನ ವಿಷಯದಲ್ಲಿ ಬಂದಾಗ, ಯೋಸೆಫನ ಬಿಟ್ಟು ಹೋಗ್ಬೇಕು ಅಂತ ತನ್ನ ಮಡತಿಯನ್ನ, ಅದೇ ಇನ್ನು ಎಂಗೇಜ್ಮೆಂಟ್ ಆಗಿರ್ತದೆ, ಮರಿಯಳ ನೆನೆಸಿದಾಗ, ದೇವರ ಮಾತಿಗೆ ಇದ್ದಾಗ ಸಾಯವರೆಗೂ ಯಾವಾಗ ಸತ್ರು ಯೋಸೆಫರು ಗೊತ್ತಿಲ್ಲ ನನಗೆ, ಆದ್ರೆ ವಾಕ್ಯ ಎಲ್ಲೂ ತಿಳಿಸಿಲ್ಲ. ಆದ್ರೆ ಮರಿಯಳು ಯೋಸೆಫರು ಅವ್ರ ನೀತಿಯಾದಂತ ಮಾರ್ಗದಲ್ಲಿ ನಡೆದು, ಅದಕ್ಕೆ ವೇದವಾಕ್ಯ ಹೇಳ್ತಾ ಯೇಸು ಕ್ರಿಸ್ತನು ತಂದೆ ತಾಯಿಗಳಿಗೆ ಏನಾಗಿದ್ದಂತೆ? ಲೂಕ 2ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ? ಮಕ್ಕಳೇ, ವಿಧಿಯನಾಗಿದ್ದ. ಆ ರೀತಿಯಲ್ಲಿ ನಿಮ್ಮ ಬದುಕನ್ನ ಸಾಕ್ಬೇಕು. ಸಾಗಿದ್ರೇನೆ ನಾವು 3ನೇ ಮನೆಗೆ ನಾವು ಸಾಗುವ ಸಮಯ ಕೊಟ್ಟಂತ ಸಭೆಗೂ ದೇವರಿಗೆ ವಂದನೆ ಹೇಳ್ತಾ ಮುಕ್ತಾಯ ಮಾಡ್ಕೊಳ್ತೇನೆ. ಆಮೇಲೆ